ಮೀನಿಯಂ ಕಾರ್ಡ್ ಪಕ್ಕ ಈರಪ್ಪ ಖಂಡಿತ ಬಂದೇ ಬರ್ತಾನೆ ಸರ್. ಶಬಾಷ್ ಕಮಲಾ ನಾಯ್ಕ. ಸರ್ ಹರಿಕೃಷ್ಣ ಮತ್ತೆ ಶಕೀಲ್ ಅಹ್ಮದ್ನ ಸಾಯಿಸಿರೋ ಜಾಗ ಅದು. ನನ್ನ ಹೆಸರು ಅನ್ಬುರಾಜ್ ಅಂತ. ನಾನು 1995ರಲ್ಲಿ ವೀರಪ್ಪನ ಜೊತೆಗೆ ಹೋದೆ. 97ವರೆಗೆ ಅವ್ರ ಜೊತೆಗಿದ್ದೆ. 98ರಿಂದ ಜೈಲ್, ನಾನು 20 ವರ್ಷ ಜೈಲಿದ್ದೆ. ಇದೇ ವೀರಪ್ಪನ ಸಮಾಧಿ. இந்த ஏரியாவுக்கு அவர் தான் ராக்கி பை. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಇದು ಹೂಗ್ಯಂ ಡ್ಯಾಮ್ ಸ್ನೇಹಿತರೆ. ಇದು ಹೂಗ್ಯಂ ಹೊಳೆ ನೋಡಿ ಇಲ್ಲಿ ಹರಿತಾ ಇದೆ. ಇಲ್ಲಿ ಇವೆಲ್ಲ ಮುಂದೆ ಉಪನದಿಗಳು ಹರ್ಕೊಂಡು ಹೋಗಿ ಪಾಲಾರು ಅಲ್ಲಿಂದ ಮುಂದೆ ಕಾವೇರಿಗೆ ಸೇರುವಂಥವು. ಹೂಗ್ಯಂ ಡ್ಯಾಮ್ ಇದೆ ನೋಡಿ, ನೀವು ಸುತ್ತ ನೋಡ್ತಾ ಇದ್ರೆ ಬೆಟ್ಟಗಳೆಲ್ಲ ಹರ್ಕೊಂಡು ಮೇಲ್ಗಡೆ ಬೆಟ್ಟದ ಮೇಲೆ ಬಿದ್ದಂಥ ಪ್ರತಿಯೊಂದು ಹನಿ ನೀರು ಕೆಳಗಡೆ ಹರ್ಕೊಂಬಂದು ಇಲ್ಲಿ ಶೇಖರಣೆ ಆಗುತ್ತೆ. ಅಲ್ಲಿ ಮುಂದಕ್ಕೆ ಡ್ಯಾಮ್ ಕಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತದೆ, ನಿಮ್ಮ ಕಟ್ಟೆ ಕಟ್ಟುತ್ತೆ ಕಾಣುತ್ತೆ. ಎಸ್ ನೋಡಿ, ಅದೇ ಕಟ್ಟೆ ನೋಡಿ, ಅಲ್ಲಿ ಕಟ್ಟೆ ಅದರ ಮೇಲ್ಗಡೆ ಆರ್ಚ್ ಅದೆಲ್ಲ ಇದೆಯಲ್ಲ, ಇದೇ ಹೂಗ್ಯಂ ಡ್ಯಾಮ್ ಕಟ್ಟೆ. ಇದು ಮೊದಲು ಹರ್ಕೊಂಡು ಹೋಗ್ತಾರೆ ನೀವು, ಹೂಗ್ಯಂ ಡ್ಯಾಮ್ ಕಟ್ಟಿದ್ದಾರೆ. ಇಲ್ಲಿಂದ ಮುಂದೆ ಹೋಗೋಣ ನಾವು ಸ್ನೇಹಿತರೆ. ನೋಡಿ ಸುತ್ತ ನಿಮಗೆ ತುಂಬ ಬೃಹತ್ತಾದ ಪರ್ವತಗಳು ಎಲ್ಲ ಕಾಣುತ್ತೆ. ಎಲ್ಲಿ ಹೋಗ್ತಾ ಇದ್ದೀವಿ ಯೋಗೇಶ್ ನಾವೀಗ? ಸರ್ ಮೀನಿಯಂಗೆ ಹೋಗ್ತಾ ಇದ್ದೀರಿ. ಮೀನಿಯಂ ಏನು ಮೀನಿಯಮಲ್ಲಿ? ಸರ್ ಹರಿಕೃಷ್ಣ ಮತ್ತೆ ಶಕೀಲ್ ಅಹ್ಮದ್ನ ಸಾಯಿಸಿರೋ ಜಾಗ ಅದು, ಅಲ್ಲಿ ವೀರಪ್ಪನ. ಎಸ್, ನಾವೀಗ ಜಲ್ಲಿಪಾಳಿಗೆ ಬಂದು, ಜಲ್ಲಿಪಾಳ್ಯದಿಂದ ನಾವು ಹೂಗ್ಯಂ ಊರಿಗೆ ಬಂದು ಅಲ್ಲಿಂದ ಮುಂದೆ ಎಡಗಡೆ ತೊಗೊಂಡು ಮೀನಿಯಂಗೆ ಹೋಗ್ತಾ ಇದ್ದೀವಿ. ಸುಮಾರು ಒಂದು 7-8 ಕಿಲೋಮೀಟ್ರು ಹೋಗೋಣ ಬನ್ನಿ ಮೀನಿಯಂಗೆ. ಅಲ್ಲಿ ಆ ಜಾಗ ನೋಡೋಣಂತೆ. ಎಸ್, ಸ್ವಾಗತ. ಸ್ನೇಹಿತರೆ ನೋಡಿ, ಇಲ್ಲಿ ಬೋರ್ಡೆ ಬಂತು, ಕರ್ನಾಟಕ ಸರ್ಕಾರ ಮೀನಿಯಂ, ಹನೂರು ತಾಲೂಕು. ಇದು ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಮೀನಿಯಂ. ಓ, ಇದೇ ಜಾಗ ಬಂತು. ಇದೇ ಅನ್ನಿಸ್ತೀನಿ. ನಮಸ್ತೆ ಸರ್. ನಮಸ್ಕಾರ ಸರ್. ಏನು ತಮ್ಮ ಹೆಸರು? ಓಡರ್ಸಿ ಗೌಡ್ರು ಅಂತ ಸರ್. ಓಡರ್ಸಿ ಗೌಡ್ರು ಅಂತ. ಯಾವ ಊರು? ಮಿಣ್ಯ. ಮೀನಿಯ. ಏನೇನಾಯ್ತು ಅವತ್ತು ಹೇಳಿ ಒಂಚೂರು. ಅವತ್ತೇನಿಲ್ಲ ಸರ್, ನಾವೆಲ್ಲ ಜಮೀಲ ಭಯ ಎದುರ್ಕೊಂಡಿದ್ದ. ಈ ಜಿ ಪಿ ಕಡೆಯಿಂದ ಬಂದಿದೆ. ಯಾರು? ರಾಮಪುರ ರಾಮಪುರದಿಂದ ಬಂದಿದ್ದಾರೆ. ಅವರೆಲ್ಲ ಇಲ್ಲಿ ಕೂತಿದ್ದೆ ಫೈರ್ ಮಾಡೋದು ಸರ್. ಇದೇ ಬೆಟ್ಟ? ಹಾಂ, ಇದೇ ಬೆಟ್ಲಿ. ಈ ಗುಡ್ಡ ಈ ಗುಡ್ಡ ಮೇಲೆ ಕೂತ್ಕೊಂಡು ಫೈರ್ ಮಾಡೋದು ಸರ್. ಹಾಂ, ಕಲ್ಲು ಜೋಡಿಸಿದ್ದಲ್ಲಿ ಹಾಕಿದ್ದು ಅಲ್ಲೇ ಸರ್, ಕ್ರಾಸ. ಆ ಕ್ರಾಸಲ್ಲೇ? ಹಾಂ, ಈ ಕ್ರಾಸಲ್ಲೇ. ಈ ಕ್ರಾಸಲ್ಲೇ ನಾವು ಬಂದು ತಕ್ಷಣ ಬರೋಕ್ಕಾಗಿಲ್ಲ ಸರ್. 1 ವಾರ 15 ದಿವಸ ಆದ್ಮೇಲೆ ಬಂದ ಭಯ ಪಟ್ಕೊಂಡು ಬಂದಿದ್ರಿ. ಅವಾಗ ಯಾರು ತಿರ್ಗಾಡೋಕೆ ಆಯ್ತಿರ್ಲಿಲ್ಲ. 1 ವಾರ 15 ದಿವಸ ಆದ್ಮೇಲೆ ಬಂದ. ಯಾಕೆ ಬರಲಿಲ್ಲ? ಒಂದು ಭಯ ಸರ್. ಅಂದರೆ ಅವ್ರನ್ನ ಸಾಯಿಸ್ತು ವಸ್ತು ಬಿಸಿ. ಒಂದು ಕಡೆ ಅವ್ರ ಭಯ, ಒಂದು ಕಡೆ ಇವ್ರ ಭಯ. ನಾವು ಬಂದಿಲ್ಲ, ಗ್ರಾಮಸ್ಥರು ಯಾರೂ ಬರ್ತಿರ್ಲಿಲ್ಲ. ಹಾಂ, 1 ವಾರ ಬಿಟ್ಟು ಬಂದಮೇಲೆ ಏನೇನು ನೋಡಿದ್ರೆ? ಏನಿಲ್ಲ ಸರ್, ಚಪ್ಪಲ್ಗಳು ಬಿದ್ದಿತ್ತು, ಬ್ಲಡ್ ಗಿಡ ರಕ್ತ ಬಿದ್ದಿತ್ತಲ್ಲಿ. ಹಾಂ, ಅಷ್ಟೇ. ಓಕೆ, ನಿಮ್ಗೆ ಎಷ್ಟು ವಯಸ್ಸು? ನಮ್ಗೆ ಸರ್ 60 ಆಗಿದೆ. ಅಲ್ಲ, ಇವಾಗ 60. ಆವಾಗ ಎಷ್ಟು 35-40, ಅವಾಗೂ 30-35 ಸರ್. ಅವಾಗ ಮದುವೆ ಆಗಿದ್ದು ನಮಗೆ, ಮಕ್ಕಳಾಗಿದ್ದು. ಆಮೇಲೆ ಇದೆಲ್ಲ ಆದ್ಮೇಲೆ ಏನಾಯ್ತು? ಇದೆಲ್ಲ ಆದ್ಮೇಲೆ ಸರ್ ಅವರು ಇದೆಲ್ಲ ಇದು ಮಾಡಿದ್ರು. ಯಾರು ನಮ್ಮ ಡಿಪಾರ್ಟ್ಮೆಂಟ್ನವ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬಂದ್ರೆ ಎಲ್ಲ ಮಾಡಿದ್ರು. ಅವಾಗ ನಾವು ಬಂದಿದ್ದು, ಉದ್ಘಾಟನೆ ಮಾಡಿದ್ರೆ ನಾವು ಬಂದಿದ್ದ. ಬಂದೆಲ್ಲ ನಮ್ಮ ಇವರಿದ್ರಲ್ಲ ಸಾಹೇಬ್ರ ಹೆಸರು ಏನೋ ನಮಗೆ ಗೊತ್ತಿಲ್ಲ. ಅವರಿದ್ದ ಅವಾಗ ಬಂದು ಎಲ್ಲ ಇದನ್ನೆಲ್ಲ ಮಾಡಿದ್ರು. ಇದೆಲ್ಲ ಉದ್ಘಾಟನೆ ಮಾಡ್ಬಿಟ್ಟು ಇದೆಲ್ಲ ಕಡಿಸಿ ಇದಲ್ಲೇ ಈ ಡ್ರೈನೇ ಕೂಡ ನಾವು ಬಂದಿದ್ದ. ನಾವು ಹೆಸರು ಮದುವೆ ಅಂದ್ಬಿಟ್ಟು ದಿನಳ್ಳಿ ಪಂಚಾಯತ್ಗೆ ಮೆಂಬರ್ ಆಗಿದ್ದ. ಅವಾಗ ಬಂದು ನಾವು ಇದೆಲ್ಲ ಮಾಡಿಸಿ ಹೊಡೆಸಿ ಆಮೇಲೆ ಅವ್ರು ಕಳಿಸ್ತಾರೆ. ಇದನ್ನೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಕಳಿಸ್ತಾರೆ. ದಿನಳ್ಳಿ ಯಾವ ಕಡೆ? ಈ ಕಡೆ ಸರ್. ದಿನಳ್ಳಿ ಈ ಕಡೆ. ಬಸ್ ಬರೋದು ಯಾವ ಕಡೆ? ಅದೊಂದು ಬಸ್ ಬರುತ್ತಂತಲ್ಲ, ಈ ಕಡೆ ಬರೋದು ಸರ್. ಹಂಗಾರೆ ಜಿ ಪಿ ಈ ಕಡೆಯಿಂದ ಬಂತ? ಇಲ್ಲ ಸರ್, ಬಸ್ ಈ ಕಡೆಯಿಂದ ಬಂದದ್ದು. ಅಲ್ಲ, ಆವಾಗ ಬಸ್ ಈ ಕಡೆಯಿಂದ ಮಿಣ್ಯದಿಂದ ರಾಮಪುರ ಹೋಯ್ತಿತ್ತು. ಬಸ್ಸು ಮೀನಿಯಂದಿಂದ ರಾಮಪುರ ಹೋಯ್ತಿತ್ತು. ಇವ್ರು ಅಂಬಾಸಡರ್ ಕಾರಲ್ಲಿ ಈ ಕಡೆ ಬರ್ತಿತ್ತು. ಆಗ ಬಸ್ ಹಿಂಗೆ ಹೋಯ್ತಿತ್ತು. ರಾಮಪುರದಿಂದ ಬಂದು ಮಿಣ್ಣೆ ಟಚ್ ಆಗಿ ವಾಪಸ್ ಹೋಯ್ತಿತ್ತು. ಅಷ್ಟೊತ್ತಿಗೆ ಘಟನೆ ನಡೆದಾಯ್ತು. ಬಸ್ಸು ನಿಲ್ಲಿಸಿದ್ದೆ. ಆಮೇಲೆ ಮುಂದೆ ಹೊಂಟೋದ್ರು ಅವರು. ಬಸ್ಸು ಹೋಗ್ಬಿಡ್ತು. ಅದಾದ್ಮೇಲೆ ಬಸ್ಸು ಹೋಗ್ಬಿಡ್ತು ರಾಮಪುರ. ಅಷ್ಟೊತ್ತಿಗೆ ನಡೆದೈತಲ್ವಾ. ಬಟ್ ಇವರು ಹರಿಕೃಷ್ಣ ಅವರು, ಶಕೀಲ್ ಅಹ್ಮದ್ ಅವರು ಇದ್ದಂಥ ಅಂಬಾಸಡರ್ ಕಾರ್ ಬಂದ್ರೆ ಈ ಕಡೆಯಿಂದ? ಹಾಂ, ಈ ಕಡೆಯಿಂದಾನೆ ಸರ್. ಈ ಕಡೆಯಿಂದಲ್ಲ? ಇಲ್ಲ, ಈ ಕಡೆಯಿಂದಾನೆ ಬಂದು, ರಾಮಪುರದಿಂದನೇ ಬಂದು. ಇಲ್ವಾ ಅಲ್ಲೋಕೆ? ರಾಮಪುರದಿಂದಾನೇ ಬಂದು, ಆ ಕಡೆನೇ ಬಂದು. ರಾಮಪುರದಿಂದ ಬಂದು? ಹಾಂ, ರಾಮಪುರದಿಂದ ಬಂದು. ಓಕೆ. ಇಲ್ಲೆಲ್ಲ ರಕ್ತ ಎಲ್ಲ ಬಿದ್ದಿತ್ತು ನೀವು ಬಂದಾಗ? ಹಾಂ, ನಾವು ಬಂದಾಗ ರಕ್ತ ಎಲ್ಲ ಬಿದ್ದಿತ್ತು ಸರ್. ಓಕೆ. ಸುಮಾರು ಜನ ಬಿದ್ದಿತ್ತು ರಕ್ತ. ರಕ್ತೆಲ್ಲ ಒಣಗೋಗ್ಬಿಟ್ಟು ಸುಮಾರು ಜನ ಇತ್ತು. ಇಲ್ಲೇ ಇತ್ತು. ಅದೇ ಸರ್, ಬಿ ಎಸ್ ಎಫ್ನವ್ರು ಹಾಕಿದ್ರಲ್ಲ ಅವಾಗೆಲ್ಲ ಗಲಾಟಿತಾನೆ. ಟೈಮ್ ಆಗೋದ ಭಯ ಜನ.
ಎಲ್ಲ ಇರ್ಕೊಂಡು ಒಂದು ಕಡೆ ಇವ್ರು ಬರ್ತಾರೆ, ಪೊಲೀಸರು ಬರ್ತಾರೆ, ಒಂದು ಕಡೆ ಇವ್ರು ಬರ್ತಾರೆ, ಬೈಕೆ 4 ಗಂಟೆಗೆಲ್ಲ ಹಂಚ್ಕೊಂಡು ಊಟ ತಿಂಡಿ ಮಾಡ್ಬಿಟ್ಟು ಮನೆ ಸೇರ್ಕೊತಿದ್ದ. ಎಲ್ಲ ಮನೆ ಸೇರಿಕೊಂಡು 4 ಗಂಟೆಗೆ ಸೇರಿಬಿಡ್ತಿದ್ರಿ? 4 ಗಂಟೆ ಮನೆ ಸೇರ್ಕೊಳ್ಳೋದು ಸರ್, ಭಯ ಅಲ್ಲೇನು ಮಾತೇ ಇಲ್ಲ. ಸೇರ್ಕೊಂಡು ಬೆಳಗ್ಗೆ 7:30 6 ಗಂಟೆ 7:30 ಎಲ್ಲ ಜನ ಹೊರಗಡೆ ಬರ್ತಿದ್ದ. ಅಷ್ಟು ಭಯ ಅವಾಗ? ಅಷ್ಟು ಭಯ ಅವಾಗ. ಸ್ನೇಹಿತರೆ, ಆತ್ಮೀಯರೇ ನಮಸ್ತೆ. ನಾನು ಈ ಜಾಗದಲ್ಲಿ, ಈ ಮೀನಿಯಂ ಈ ಊರಿನ ಈ ಒಂದು ಕಾಡಿನ ಪ್ರದೇಶದಲ್ಲಿ ತಮ್ಮ ಪ್ರಾಣತ್ಯಾಗ ಮಾಡಿದಂಥ 6 ಜನ ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳ ಆತ್ಮಕ್ಕೆ ಒಂದು ಶಾಂತಿ ಕೋರ್ತಾ ಈ ಸಂದರ್ಭದಲ್ಲಿ ನಾನು ಇದನ್ನು ಮಾತನ್ನ ಶುರು ಮಾಡ್ತೀನಿ. ಸ್ನೇಹಿತರೆ, ನಾವೀಗ ನಿಂತಿರೋ ಜಾಗ ಇದೆಯಲ್ಲ, ಇದೇ ಮೀನಿಯಂ ಅರಣ್ಯ ಪ್ರದೇಶ. ಇದು ನೋಡಿ, ಇದೇ ನಿಮ್ಗೆ ಇಲ್ಲಿ ಕಾಣ್ತದಲ್ಲ, ಇದು ಪೂರ್ತಿ ಇದೇ ಮೀನಿಯಂ ದಟ್ಟಾರಣ್ಯ. ಪೂರ್ತಿ ದಟ್ಟಾರಣ್ಯ ಅಂದರೆ ಪಕ್ಕಾ ದಟ್ಟಾರಣ್ಯ. ಇದು ನಿಮಗೆ ಈಗ ಮಳೆಗಾಲ, ಹೆವಿ ಮಳೆಗಾಲ, ಈಗ ನೋಡಿ ಪೂರ್ತಿ ಹಸಿರು ಹೊದಿಕೆ ಹಾಸಿರುವಂಥ ಒಂದು ದಟ್ಟವಾದ ಕಾಡಿದು ಮೀನಿಯಂ ಅರಣ್ಯ. ಅಂದರೆ ಭಾಳ ದಟ್ಟವಾದ ಅರಣ್ಯ ಇದು. ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ ಇದು ಸ್ನೇಹಿತರೆ. ಇದೇ ಜಾಗದಲ್ಲೇ ಗುರಿ ವೀರಪ್ಪನ್ನು ನಮ್ಮ ಹರಿಕೃಷ್ಣ ಮತ್ತು ಶಕೀಲ್ ಅಹಮದ್ ಮತ್ತು ಅವ್ರ ಜೊತೆ ಇದ್ದಂಥ SG ಬೆನಗೊಂಡ ಅವರು ASI ವೈರ್ಲೆಸ್, KM ಅಪ್ಪಚ್ಚು ಅವರು ಕಾನ್ಸ್ಟೇಬಲ್ಲು, GA ಸುಂದರ್ ಕಾನ್ಸ್ಟೇಬಲ್ಲು, CM ಕಾಳಪ್ಪ ಅವರು ಕೂಡ ಕಾನ್ಸ್ಟೇಬಲ್. ಅಲ್ಲಿಗೆ 3 ಜನ ಕಾನ್ಸ್ಟೇಬಲ್ಲು, ಒಬ್ಬರು ASI ಮತ್ತು 2 ಪೊಲೀಸ್ ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸತ್ತಂತಹ ಜಾಗ ಇದು. ವೀರಪ್ಪನ್ನು ನೋಡಿ ಇದೇ ಜಾಗದಲ್ಲಿ, ಇದೇ ಬಂಡೆ, ಈ ಒಂದು ಗುಡ್ಡ ಇದೆಯಲ್ಲ, ಪುಟ್ಟ ಗುಡ್ಡ ಇದೆಯಲ್ಲ, ಈ ಗುಡ್ಡದ ಮೇಲೆ ಕೂತ್ಕೊಂಡು ಅವನು ಮತ್ತು ಅವನ ಕಡೆ ಸುಮಾರು ಒಂದು 7-8 ಜನ ಕೂತ್ಕೊಂಡು ನಿರಂತರವಾಗಿ ಗುಂಡಿನ ದಾಳಿ ನಡೆಸಿ ನಮ್ಮ 6 ಜನ ಪೊಲೀಸ್ ಅಧಿಕಾರಿಗಳನ್ನ ಅಥವಾ ಪೊಲೀಸ್ ಯೋಧರನ್ನು ಸಾಯಿಸಿದಂಥ ಜಾಗ ಇದು. ಸ್ನೇಹಿತರೆ, ಮುಂದಕ್ಕೆ ಹೋದರೆ ದಿನ್ನಳ್ಳಿ, ಅದಾದಮೇಲೆ ಆಮೇಲೆ ರಾಮಪುರ ಬರುತ್ತೆ. ಸೊ ದಿನ್ನಳ್ಳಿ ರಾಮಪುರ ಮುಖ್ಯ ರಸ್ತೆ ಇದು. ಕಮಲಾನಾಯಕ ಅಂತ ಇರ್ತಾನೆ, ಅವನು ವೀರಪ್ಪನ ಮಾಹಿತಿದಾರ. ಅವನು ಈ ಊರಲ್ಲಿ ಏನ್ ನಡೀತದಲ್ಲ ವೀರಪ್ಪನ್ಗೆ ಹೇಳ್ತಾ ಇದ್ದ. ಆಗ ಇವರು ಹರಿಕೃಷ್ಣ ಮತ್ತೆ ಶಕೀಲ್ ಅಹಮದ್ ಅವರು ಅರೆಸ್ಟ್ ಮಾಡ್ತಾರೆ ಕಮಲಾನಾಯಕನ. ಆಗ ಇವರು ಹೇಳ್ಕೊಡ್ತಾರೆ, ಸರಿ ವೀರಪ್ಪನ ಇಲ್ಲಿಂದ ನೋಡ್ಕೊಂಬಾ, ಇದು ಮಾಡೋಣ ಅಂತ ಹೇಳ್ತಾನೆ. ಆಗ ವೀರಪ್ಪನ್ ಬಂದ್ಬಿಟ್ಟು ಈ ತರ ಹೇಳ್ತಾನೆ ವೀರಪ್ಪನ್ಗೆ, ಈ ತರ ಹುಡುಕ್ತಾ ಇದಾರೆ, ಏನ್ ಮಾಡೋದು ಅಂತ. ಸರಿ, ಅದೇ ವೀರಪ್ಪನ್ಗೆ ಕೋಪ ಇತ್ತು. ಅವನು ಆತ್ಮೀಯ ಗೆಳೆಯ ಗುರುನಾಥನ್ ಸಾಯಿಸ್ಬಿಟ್ಟಿರ್ತಾರೆ ಇವರಿಬ್ರು. ಹೌದು, ಯಾರು? ಶಕೀಲ್ ಅಹಮದ್ ಮತ್ತು ಹರಿಕೃಷ್ಣ ಸಾಯಿಸ್ಬಿಟ್ಟಿದ್ದಾರೆ. ಆ ಕೋಪ ಇರುತ್ತೆ ವೀರಪ್ಪನ್ಗೆ. ಸರಿ, ಈ ತರ ಪ್ಲಾನ್ ಮಾಡೋಣ ಅನ್ಬಿಟ್ಟು ಈ ತರ ಪ್ಲಾನ್ ಮಾಡಿ ಇವ್ನಿಗೆ ಹೇಳ್ತಾನೆ, ಕಮಲಾನಾಯಕನ್ ಹೇಳ್ತಾನೆ ವೀರಪ್ಪನ. ಆಗ ಕಮಲಾನಾಯಕನ್ ಹೇಳ್ತಾನೆ, ಸರ್ ಬನ್ನಿ ಅರೆಸ್ಟ್ ಮಾಡೋಣ, ಅಲ್ಲಿದ್ದಾನೆ, ಮೀನಿಯಂ ಅಲ್ಲಿ ಇದ್ದಾನೆ, ಬನ್ನಿ ಅಂತ ಕರ್ಕೊಂಡ್ ಬಂದಾಗ ಇಲ್ಲಿ ಪ್ಲಾನ್ ಮಾಡಿ ಇದು ಮಾಡಿ ಹೊಡೆಯುವಂಥದ್ದು. ಸ್ನೇಹಿತರೆ, ನಮ್ಮ ಯೋಗೀಶ್ ಅವರು ಹೇಳಿದಾಗೆ ಕಮಲಾನಾಯಕ ವೀರಪ್ಪನ ಬಾತ್ಮೀದಾರ ಅಥವಾ ಮಾಹಿತಿದಾರ ಆತ. ಕಮಲಾನಾಯಕನಿಗೆ ಒತ್ತಡ ಹಾಕ್ತಾರೆ ನಮ್ಮ ಹರಿಕೃಷ್ಣ ಅವರು ಮತ್ತು ಶಕೀಲ್ ಅಹಮದ್ ಮತ್ತು ಅವ್ರ ತಂಡ, ವೀರಪ್ಪನ ಹೇಗಾದ್ರೂ ಮಾಡಿ ಹಿಡ್ಕೊಡು ಅಂತ ಹೇಳಿ. ಅದೇ ಸಮಯಕ್ಕೆ ಇಷ್ಟು ಮಾಹಿತಿನ ವೀರಪ್ಪನ ತಲುಪಿಸ್ಬಿಡ್ತಾನೆ ಕಮಲಾನಾಯಕ. ಆಗ ವೀರಪ್ಪನ್ನೇ ಒಂದು ಕುತಂತ್ರ, ಒಂದು ಪ್ಲಾನ್ ಮಾಡ್ತಾನೆ, ಒಂದು ತಂತ್ರ ಮಾಡ್ತಾನೆ. ಈ ವಿಷಯನ ಕಮಲಾನಾಯಕ ಹೋಗಿ ಈ ರೀತಿ ಪೊಲೀಸ್ನವ್ರನ್ನ ಹುಡುಕ್ತಾ ಇದ್ದಾರೆ, ಬೇರೆ ದಾರಿ ತೋರಿಸು ನನಗೆ, ಅವ್ರನ್ನ ಹಿಡ್ಕೊಡೋಕ್ಕೆ ಅಂತ ಕೇಳ್ತಾರೆ ಅಂತ ಕಮಲಾನಾಯಕ ವೀರಪ್ಪನ ಹೇಳಿದಾಗ ವೀರಪ್ಪನೇ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಮಾಸ್ಟರ್ ಪ್ಲಾನ್ ಏನು ಅಂತಂದರೆ, ಹೇಗಾದರೂ ಮಾಡಿ ಶಕೀಲ್ ಅಹಮದ್ ಮತ್ತು ಹರಿಕೃಷ್ಣ ಅವ್ರನ್ನ ಈ ರಸ್ತೆಲಿ ಬರೋಂಗೆ ಮಾಡು, ಇದೇ ರಸ್ತೆಯಲ್ಲಿ, ಈ ಸೇಮ್ ರಸ್ತೆಲಿ ಬರೋಂಗೆ ಮಾಡು, ಉಳಿದು ನಾನು ನೋಡ್ಕೋತೀನಿ ಅಂತ ಹೇಳಿ ಅವ್ನು ಹೇಳ್ತಾನೆ. ಸ್ನೇಹಿತರೆ, ಗುರುನಾಥನ್ನ, ವೀರಪ್ಪನ ಬಲಗೈ ಬಂಟ ಗುರುನಾಥನ್ನ ವೆಪನ್ ಡೀಲರ್ಸ್ ಗೆಟಪಲ್ಲಿ ಹೋಗಿ ಹರಿಕೃಷ್ಣ ಅವ್ರು ಶಕೀಲ್ ಅಹಮದ್ ಅವರು ಹಿಡಿದು ಅವನನ್ನು ಶೂಟೌಟ್ ಮಾಡಿ ಸಾಯಿಸಿರ್ತಾರೆ. ಅದೇ ರೀತಿ ಇನ್ನೊಂದು ಪ್ಲಾನ್ ಮಾಡಿ ನಾವು ವೀರಪ್ಪನ ಸಾಯಿಸ್ಬೋದು ಅಂತ ಅವ್ರು ಪ್ಲಾನ್ ಮಾಡ್ತಾರೆ. ಈ ಸಲ ಕಮಲಾನಾಯಕ ಒಂದು ಮಾಹಿತಿ ಕೊಡ್ತಾನೆ, ಸರ್ ಅವರು ಅವ್ರ ಹತ್ರ ತುಂಬ ಆನೆದಂಥ ಗಂಧ ಎಲ್ಲ ಇದೆ ಸರ್, ಅದನ್ನು ಬೈ ಮಾಡೋಕ್ಕೆ ಯಾರು ತುಂಬ ದೊಡ್ಡ ಶ್ರೀಮಂತರ ಯಾರನ್ನ ಹುಡುಕ್ತಿದ್ದಾನೆ, ನೀವು ಶ್ರೀಮಂತರ ಗೆಟಪ್ ಹಾಕೊಂಬನ್ನಿ ಸರ್, ಯಾರನ್ನ ಮಾರ್ವಾಡಿ ಗೆಟಪ್, ಸೆಟ್ ಗೆಟಪ್ ಹಾಕೊಂಬನ್ನಿ ಹಿಡಿಬೋದು ಅಂತ. ಅದಕ್ಕೆ ಇಡೀ ಕಾರ್ಲಿದ್ದವರು ಒಂದು ರೀತಿ ಬೇರೆ ಗೆಟಪ್ ಹಾಕೊಂಡು, ಒಬ್ಬ ವ್ಯಾಪಾರಿಯ ಗೆಟಪ್ ಹಾಕೊಂಡು ಹೋಗ್ತಿರ್ತಾರೆ. ಆಗ ಬಂದು ಇಲ್ಲಿ ತಿರ್ಕೊಂಡಾಗ ಆದಂಥ ಘಟನೆನೇ ಈ ಒಂದು ದುರಂತ. ಸ್ನೇಹಿತರೆ, ಅವರು ಮಾರುವೇಷದಲ್ಲಿದ್ದಾಗ ಆದಂಥ ಘಟನೆ. ಗುರುನಾಥನನ್ನು ಎನ್ಕೌಂಟ್ರ್ ಮಾಡೋದ್ರಲ್ಲಿ ಯಶಸ್ವಿ ಆದರು, ಗುರುನಾಥನ ಕಟ್ಟಾಕೋದ್ರಲ್ಲಿ ಯಶಸ್ವಿ ಆದರು. ಆದರೆ ಆ ಪ್ಲ್ಯಾನು ವೀರಪ್ಪನ ಹತ್ರ ನಡೀಲಿಲ್ಲ. ಅವರು ಗುರುನಾಥನ ಅಷ್ಟೇ ಈಸಿಯಾಗಿ ಸಿಕ್ಬಿಡ್ತಾನೆ ವೀರಪ್ಪ ಅಂತ ಅಂದ್ಕೊಂಡ್ರು. ಆದರೆ ವೀರಪ್ಪನ್ನು ತುಂಬ ಏನು ಮಾಸ್ಟರ್ ಪ್ಲ್ಯಾನ್ ಮಾಡೋಣ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ, ಬಹುಶಃ ಉಳಿದಿಲ್ಲ ಅವ್ರಿಗದು. ಗುರುನಾಥ ಭಾಳ ಈಸಿಯಾಗಿ ಸಿಕ್ಬಿಟ್ಟ, ಆದರೆ ಈತ ಸಿಕ್ಕಲೇ ಇಲ್ಲ ನೋಡಿ. ಅವನು ಇಡೀ ಪ್ಲ್ಯಾನೇ ವೀರಪ್ಪಂದಾಗಿತ್ತು ಅಂತ ಹರಿಕೃಷ್ಣ ಅವ್ರಿಗೆ ಗೊತ್ತೇ ಆಗಿರಲಿಲ್ಲ. ಬಂದಾಗ ಈ ರಸ್ತೆಯಲ್ಲಿ ನೋಡಿ, ಈ ಮೇಲ್ಗಡೆ ವೀರಪ್ಪನ ಕೂತ್ಕೊಂಡಿದ್ದ, ಇದ್ರ ಮೇಲೆ ಹೋಗೋಣ, ಅಲ್ಲಿ ಹಳ್ಳ ಇದೆ ಅಂತ ಹೇಳ್ತಾರೆ. ಅಂದರೆ ಅವನೊಂದು ಹಳ್ಳಗಳು ತೋಡ್ಕೊಂಡು ಕೂತ್ಕೊಂಡಿದ್ದ ಒಳಗಡೆ. ಈ ಕಡೆಯಿಂದ ಏನಾದ್ರು ಬೈ ಚಾನ್ಸ್ ಅವ್ರು ಫೈರ್ ಮಾಡಿದ್ರೆ ಅವ್ರಿಗೆ ಏಟ್ ಬೀಳಬಾರ್ದು ಅಂತ ಹೇಳಿ ಹಳ್ಳ ಮಾಡ್ಕೊಂಡು ಒಳಗಡೆ ಕೂತಿದ್ದ ಅಂತ. ಮೇಲೆ ಹೋಗಿ ನೋಡೋಣ, ನಾವು ಖಂಡಿತ ನೋಡೋಣ. ಇಲ್ಲಿಗೆ ಬಂದಾಗ ನೋಡಿ, ಇಲ್ಲೇ ನೋಡಿ ಉದಾಹರಣೆಗೆ ನೋಡಿ, ಇಲ್ಲಿ ಕಲ್ಲಿದೆಯಲ್ಲ ನೋಡಿ, ಈ ಥರ ಕಲ್ಲುಗಳನ್ನ ಚಿಕ್ಕದಿಟ್ಟಿದ್ದೀವಿ ನಾವು ಸುಮ್ಮನೆ ಅಷ್ಟೇ. ಬಾರಿ ದೊಡ್ಡ ಕಲ್ಲುಗಳು, ವೆಹಿಕಲ್ ಪಾಸ್ ಆಗಲೇಬಾರ್ದು, 100% ಮಸ್ಟ್ ಆ್ಯಂಡ್ ಶುಡ್ ವೆಹಿಕಲ್ ಸ್ಟಾಪ್ ಆಗಬೇಕಿಲ್ಲ, ಆ ಥರದೊಂದು ವ್ಯವಸ್ಥೆ ಮಾಡಿ. ಇಲ್ಲಿ ವೆಹಿಕಲ್ ನೋಡಿ ಡೌನ್ ಬೇರೆ ಇದೆ, ಪೂರ್ತಿ ಡೌನ್ ಬೇರೆ ಇದೆ. ಇಲ್ಲಿ ಹಿಂಗೆ ಇಳಿದ ಕೂಡಲೇ ಅದು ಅಲ್ಲೇ ಬ್ರೇಕ್ ಹಾಕಿ ನಿಲ್ಲಬೇಕು. ನಿಂತು ಕೂಡಲೇ ಏನಾಗುತ್ತೆ, ಅಲ್ಲಿಂದ ನಾವು ಫೈರ್ ಮಾಡೋಕ್ಕೆ ಈಸಿ ಎಸ್ಕೇಪ್ ಆಗೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಇಲ್ಲಿ ಮೇಲೆ ಕೂತಿರ್ತಾನೆ ವೀರಪ್ಪನ್ ಅಂದ್ಕೊಂಡಂಗೆ ಎಲ್ಲವೂ ಆಗಿಬಿಡುತ್ತೆ. ಸ್ನೇಹಿತರೆ,
ಆಗುತ್ತೆ. ಇಲ್ಲಿಗೆ ವೆಹಿಕಲ್ ಬಂದು ನಿಂತ್ಕೊಂಡ ತಕ್ಷಣ ಕಮಲಾನಾಯಕ ಇಳಿತಾನೆ. ಮೊದಲೇ ಮಾತುಕತೆ ಆಗಿರುತ್ತೆ, ನೀನು ವೆಹಿಕಲಲ್ಲಿ ಇರ್ತೀಯ ಕಮಲಾನಾಯಕ, ಆದರೆ ವೆಹಿಕಲ್ಲು ಇಂದ ಇಳ್ಕೊಂಡು ಓಡಬಿಡಬೇಕು ಅಂತ ಮೊದಲೇ ವೀರಪ್ಪನ ಹೇಳಿರ್ತಾನೆ. ಅದೇ ರೀತಿ ಕಮಲಾನಾಯಕ ವೆಹಿಕಲ್ ಹಿಡಿದು ಬಹುಶಃ ಈ ಕಡೆ ಎಸ್ ಇಲ್ಲಿ ಹೋಗಿ ಜಾಗ ಇದೆ, ಇಲ್ಲಿ. ಯಾಕಂದರೆ ಇಲ್ಲಿಂದ ಹಾರಿದ್ರೆ ಏಟಾಗಲ್ಲ, ಈಗೇನೋ ಮುಳ್ಳು ಎಲ್ಲ ಬೆಳ್ಕೊಂಡಿದೆ. ಇಲ್ಲಿಂದ ಹಾರಿದ್ರೆ ಏನಂತ ತುಂಬ ದೊಡ್ಡ ಏಟೇನಾಗಲ್ಲ. ಇಲ್ಲಿಂದ ನೋಡಿ, ಇಲ್ಲಿಂದ ತುಂಬ ಹಳ್ಳ ಇಲ್ಲ, ಇಲ್ಲಿದೆ. ಇಲ್ಲಿಂದ ಹಾರಿ ಅವನು ಎಸ್ಕೇಪ್ ಆಗ್ತಾನೆ. ಯಾರು ನಮ್ಮ ಕಮಲಾನಾಯಕ ಎಸ್ಕೇಪ್ ಆಗ್ತಾನೆ. ಅವನು ಅದೇ ಹರಿಕೃಷ್ಣ ಅವ್ರ ಕಾರಲ್ಲೇ ಇರ್ತಾನೆ, ಅಂಬಾಸಡರ್ ಕಾರಲ್ಲಿ. ಅದಾದ ನಂತರ ನಡೆದದ್ದೇ ಮಾರಣ ಹೋಮ ಸ್ನೇಹಿತರೆ. ನಿರಂತರವಾಗಿ ಗುಂಡಿನ ದಾಳಿ, ಬ್ಯಾಕ್ ಟು ಬ್ಯಾಕ್, ಮಳೆ ಅಂತಾರಲ್ಲ, ಗುಂಡಿನ ಮಳೆ ಸುರಿದು ಹರಿಕೃಷ್ಣ ಅವರು ಮತ್ತು ಅವ್ರ ಜೊತೆ ಇದ್ದಂಥ 5 ಜನ ಪೊಲೀಸ್ನವರು ಸತ್ತಂಥ ಜಾಗ ಇದೇ ಜಾಗ ನೋಡಿ ಸ್ನೇಹಿತರೆ. ಈಗಲೇ ಭಾಳ ದಟ್ಟವಾದ ಕಾಡಿದು. 30 ವರ್ಷದ ಹಿಂದಿನ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ನಾನು. ಆಗ ಇದು ನನಗನ್ಸುತ್ತೆ ಇದು ರಿಸರ್ವ್ ಫಾರೆಸ್ಟ್ ಅಲ್ಲ, ಇದು ರಿಸರ್ವ್ ಫಾರೆಸ್ಟ್ ಆಗಿಲ್ಲ, ಈಗ ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ ಆಗಿದೆ ಇದು ಪೂರ್ತಿ. ನೋಡಿ ಇಲ್ಲಿ ನಮ್ಮ ಮೇಲೋಗಿ ನೋಡೋಣ. ಇದು ಒಂದು ವಿಷಯ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ, ಇದಿಷ್ಟು ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದ್ದು ಹೇಗೆ ಅಂತಂದರೆ ಸ್ನೇಹಿತರೆ, ಕರಿಕಲ್ ಮಾದಯ್ಯನ ನೀವು ಕಲಾ ಮಾಧ್ಯಮದಲ್ಲಿ ನಮ್ಮ ರಾಮಪುರದ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ರಾಚಯ್ಯ ಅವ್ರ ಎಂಟ್ರಿ ನೋಡಿದ್ರೆ ಒಂದು ಮಾಹಿತಿ ನಿಮ್ಗೆ ಸಿಕ್ಕುತ್ತೆ. ರಾಮಪುರದ SI ಆಗಿದ್ದಂಥ ರಾಚಯ್ಯ ಅವ್ರಿಗೆ ಕರಿಕಲ್ ಮಾದಯ್ಯ ಇನ್ಫಾರ್ಮರ್ ಆಗಿರ್ತಾರೆ. ಕರಿಕಲ್ ಮಾದಯ್ಯ ಜಲಿಪಾಳಿದವರು. ಕರಿಕಲ್ ಮಾದಯ್ಯ ವೀರಪ್ಪನಿಗೆ ದುಡ್ಡು ಕಾಸು ಕೊಡ್ತಾರೆ, ಕರಿಕಲ್ ಮಾದಯ್ಯ ವೀರಪ್ಪನಿಗೆ ಆಹಾರ ಧಾನ್ಯ ಕೊಡ್ತಾರೆ ಅಂತನ್ನುವ ಮಾಹಿತಿ ರಾಮಪುರದ SI ರಾಚಯ್ಯ ಅವ್ರು ಸಿಗುತ್ತೆ. ಆದರೆ ಅರೆಸ್ಟ್ ಮಾಡಿ ವರ್ಕ್ ಮಾಡೋಕ್ಕಿಂತಲೂ ಅವನನ್ನು ತನ್ನ ವಿಶ್ವಾಸಕ್ಕೆ ತೊಗೊಂಡು ಅವನಿಂದ ಬಾಯಿ ಬಿಡಿಸಿ ವೀರಪ್ಪನ ಹಿಡಿಬೋದು. ಸರ್ ಮುಂದಿನ ಸಲ ಅವನು ಮತ್ತೆ ದುಡ್ಡಿಸ್ಕೊಳಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ 15 ದಿವಸದಲ್ಲಿ, ನಾನು ಹೆಂಗಾರು ನಿಮಗೆ ಹೇಳ್ಕೊಡ್ತೀನಿ ಸರ್ ಅಂತ ಕರಿಕಲ್ ಮಾದಯ್ಯ ಹೇಳಿರ್ತಾನೆ ರಾಚಯ್ಯ ಅವ್ರಿಗೆ. ರಾಚಯ್ಯ ಅವರು ಈ ವಿಷಯವನ್ನು ಹರಿಕೃಷ್ಣ ಸಾಹೇಬರು ತಿಳಿಸಿದ್ದಕ್ಕೆ ಹರಿಕೃಷ್ಣ ಸಾಹೇಬರು ಅಲ್ಲವರು ಕಾಯಂ ಕೂತಿರೋಕ್ಕಾಗಲ್ಲ ಅಂತ ಹೇಳಿ ಹೋಗಿ ಕರಿಕಲ್ ಮಾದಯ್ಯ ಅವ್ರನ್ನ ಎತ್ತಾಕೊಂಬಂದು ಅವ್ರ ಹೆಂಡತಿ ಇಬ್ಬರು ಹೆಂಡತಿ ಇರ್ತಾರೆ, ಅವ್ರನ್ನ ಎತ್ತಾಕೊಂಬಂದು ತುಂಬ ಒಂದು ಜೊತೆ ಹೆಣ್ಮಕ್ಳು ಭಾಳ ಅಗೌರವವಾಗಿ ನಡ್ಕೊಂಡ್ಬಿಡ್ತಾರೆ ಹರಿಕೃಷ್ಣ ಅವರು. ಆಗ ಕರಿಕಲ್ ಮಾದಯ್ಯ ಕೊಟ್ಟ ಮಾಹಿತಿನೇ ಗುರುನಾಥನ ಮಾಹಿತಿ. ಗುರುನಾಥನು ವೀರಪ್ಪನ ಬಲಗೈ ಬಂಟ. ಆ ಮಾಹಿತಿಯನ್ನು ತಗೊಂಡು ಗುರುನಾಥನನ್ನು ಆರ್ಮ್ಸ್ ಅಂದರೆ ಗನ್ನುಗಳನ್ನು ಮಾರ್ತೀವಿ, ಮದ್ದುಗುಂಡು ಮಾರ್ತೀವಿ ಅಂತ ಹೇಳಿ ಗೆಟಪ್ ಹಾಕ್ಕೊಂಡು ಹೋಗಿ ಕಾಡಲ್ಲಿ ಹಿಡಿದು ಅವನ ಗೆಳತಿ ಚಾಂದಿನಿ ಅಂತ ಒಬ್ಬಾಕಿ ಇರ್ತಾರಲ್ಲ, ಅಂಬಾನಿ ಹುಡುಗಿ, ಆಕೆ ಇದ್ದಾಗ ಆತನನ್ನು ಹೊಡೆದು ಸಾಯಿಸಿರ್ತಾರೆ ಹಿಡಿದು. ಸೊ ಆ ಪ್ರತೀಕಾರಕ್ಕೆ ವೀರಪ್ಪನು ರಾಮಪುರ ಸ್ಟೇಷನ್ ದಾಳಿ ಮಾಡಿದಂಥದ್ದು. ರಾಮಪುರ ಸ್ಟೇಷನ್ ದಾಳಿ ಬಗ್ಗೆ ಎಲ್ಲ ಅವ್ರು ಹೇಳಿದ್ದಾರೆ. ಅಂದರೆ ಆತ ಚೀಟಿ ಬರೆದು ರಾಮಪುರ ಸ್ಟೇಷನ್ ಎದುರುಗಡೆ ಒಂದು ಕೊಳಾಯಿ ಕಟ್ಟು ಹೋಗಿದ್ದ, ಅದು ತಮಿಳಲ್ಲಿತ್ತು, ನಾವು ಓದಿದ್ವಿ ಅಂತ. ಅದಾದಮೇಲೆ ರಾಮಪುರ ಅಟ್ಯಾಕ್ ನಡೆಯುತ್ತೆ. ಅದಾದಮೇಲೆ ಆಪರೇಷನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಸ್ವಲ್ಪ ಅವ್ನು ಹಿಡಿಯೋಕ್ಕೆ ತುಂಬ ತೀವ್ರವಾಗಿ ಕೆಲಸ ನಡೀತಿದ್ದಾಗ ಹರಿಕೃಷ್ಣ ಅವ್ರನ್ನ ಹೇಗಾದರೂ ಮಾಡಿ ತೆಗೆದುಬಿಡಬೇಕು ಅಂತ ವೀರಪ್ಪನ ಅನ್ಕೋತಾನೆ. ಹರಿಕೃಷ್ಣ ಅವ್ರು ಏನು ಅನ್ಕೋತಾರೆ, ನಾನು ಕಮಲಾನಾಯಕನ ಮೂಲಕ ಹೇಗಾದರೂ ಮಾಡಿ ವೀರಪ್ಪನ ಹತ್ರ ಆರ್ಮ್ಸ್ ಡೀಲರ್ ಥರ ಹೋಗಿ ಹಿಡ್ದಾಕ್ಬಿಡ್ಬೋದು ಅಂತ ಹೇಳಿ ಅವ್ರು ಅನ್ಕೋತಾರೆ. ಆದರೆ ಇಡೀ ಪ್ಲ್ಯಾನೇ ವೀರಪ್ಪನ ಮಾಡಿದ್ದು ಅಂತ ಹೇಳಿ ಹರಿಕೃಷ್ಣ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಇಲ್ಲಿ ಬರ್ತಾರೆ, ಇಲ್ಲಿ ಅವರು ಸಾವನ್ನಪ್ತಾರೆ. ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ, 1 ಕಿಲೋಮೀಟ್ರ್ ದೂರದಲ್ಲಿ ಒಂದು ವೆಹಿಕಲಲ್ಲಿ ಒಂದು ಪೊಲೀಸ್ ಬಟಾಲಿಯನ್ ಫಾಲೋ ಮಾಡಬೇಕು ಅಂತ ಹರಿಕೃಷ್ಣ ಸಾಹೇಬರು ಆರ್ಡರ್ ಕೊಟ್ಟಿರ್ತಾರೆ. ಅದೇ ರೀತಿ ಇವ್ರ ಅಂಬಾಸಡರ್ ಕಾರ್ ಮೊದಲು ಮೂವ್ ಆಗುತ್ತೆ, ಆಮೇಲೆ ಒಂದು ವೆಹಿಕಲ್ ಪಾಸ್ ಆಗಬೇಕು ಅಂತ ಹೇಳಿರ್ತಾರೆ. ಆ ವೆಹಿಕಲ್ ಬಂದು ಇಲ್ಲಿ ನೋಡಿದ್ರೆ ಪೂರ್ತಿ ಇಲ್ಲಿ ವೆಹಿಕಲ್ಗೆ ಅಂದರೆ ಅಂಬಾಸಡರ್ ಕಾರ್ಗೆ ಏಟು ಬಿದ್ದಿರುತ್ತೆ. ಆ ವೆಹಿಕಲಲ್ಲಿ ಮಂದಪ್ಪ ಅಥವಾ ಮಂದಣ್ಣ ಅಥವಾ ಮಂದಪ್ಪ ಅಂತೇಳಿ ಒಬ್ಬರು ಕೊಡಗಿನ ಕಡೆಯ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಅವರು ಬಂದಾಗ ಅವ್ರ ಮೇಲೂ ಕೂಡ ಗುಂಡಿನ ದಾಳಿ ನಡೆಯುತ್ತೆ. ಆ ವ್ಯಾನಲ್ಲಿದ್ದವರು ಕೂಡ ಒಂದಷ್ಟು ಜನ ತೀರ್ಕೋತಾರೆ. ಆದರೆ ಮಂದಪ್ಪ ಅವರು ಭಾಳ ಧೈರ್ಯದಿಂದ ವೆಹಿಕಲ್ನ ಡ್ರೈವ್ ಮಾಡಿ ಅವರಿಂದ ವೆಹಿಕಲ್ ತೆಗೆದು ಹಿಂದಕ್ಕೆ ಹೋಗಿ ಅವರು ಬಚಾವಾಗ್ಬಿಡ್ತಾರೆ ಮತ್ತು ಆ ಗಾಡಿಲಿದ್ದವರು ಕೂಡ ಬಚಾವ್ ಮಾಡ್ತಾರೆ. ಅಂಥ ಒಂದು ಘೋರವಾದ ಘಟನೆ ನಡೆದಂಥ ಜಾಗ ಈ ಜಾಗ ಸ್ನೇಹಿತರೆ. ಈ ಜಾಗ ಬನ್ನಿ ನಾವು ಮೇಲ್ಗಡೆ ಹೋಗೋಣ. ಹುಷಾರಾಗಿ ಬನ್ನಿ, ಕ್ಯಾಮ್ರಾ ಕೊಡಿ. ಹುಷಾರಾಗಿ ಬನ್ನಿ. ನೋಡಿ ಸ್ನೇಹಿತರೆ, ಇದೇ ಗುಡ್ಡ, ಇದೊಂದು ಪುಟ್ಟ ಈ ಗುಡ್ಡ ಇದೆಯಲ್ಲ, ಇದ್ರ ಮೇಲೆ ಕೂತ್ಕೊಂಡು ವೀರಪ್ಪನ್ನು ನೋಡಿ ಈ ಥರ ಅಂದರೆ ಇಲ್ಲಿ ನೋಡಿ ಪಕ್ಕ ಎಕ್ಸಾಕ್ಟ್ಲಿ ಕಾಣುತ್ತೆ. ಅಲ್ಲಿ ಬಂದು ಕಾರು ಅಂದರೆ ಅಂಬಾಸಡರ್ ಕಾರಲ್ಲಿ ಕಲ್ಲು ಅಡ್ಡಾಕಿ ನಿಲ್ಲಿಸಿ ಇಲ್ಲಿ ವೀರಪ್ಪನು ಇದೇ ಸೇಮ್ ಸ್ಪಾಟಲ್ಲಿ ಈ ಗುಡ್ಡದ ಮೇಲೆ ಕೂತ್ಕೊಂಡು ಅವನು ಮತ್ತು ಆತನ ಸಹಚರರು 7-8 ಜನ ಮಲ್ಕೊಂಡು ಫೈರ್ ಮಾಡಿದಂಥ ಜಾಗ ಇದೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ, ಇಲ್ಲಿ ಪುಟ್ಟ ಹಳ್ಳಗಳನ್ನು ತೋಡಿದ್ರು ಇದ್ರ ಮೇಲೆ ಅಲ್ವಾ?
ಮಳೆ ಬಂದು ಈಗ ಬೆಟ್ಟ ಅಲ್ವಾ ಸರ್ ಇದು? ಈಗ ನೋಡಿ ಬೆಟ್ಟ ಇದೆ, ಮಳೆ ಬಂದು ಮುಚ್ಚೋಗಿದೆ. ಮಣ್ಣು ಕೊಚ್ಕೊಂಡ್ ಬರುತ್ತಲ್ಲ, ಮುಚ್ಚೋಗಿದೆ. ಇದ್ರ ಮೇಲೆ ಸ್ನೇಹಿತರೆ ಇದೇ ಗುಡ್ಡದ ಮೇಲೆ ಹಳ್ಳ ತೋಡಿದ್ರು. ಯಾಕೆ ಅಂತಂದರೆ ಉದಾಹರಣೆಗೆ ನೇರವಾಗಿ ನಾನು ನೋಡಿ ಈ ಥರ ಮಲ್ಕೊಂಡು ಹಿಂಗೆ ಫೈರ್ ಮಾಡ್ತೀನಿ ಈಗ ಅಂತಂದರೆ ಆ ಕಡೆಯಿಂದ ಬೈ ಚಾನ್ಸ್ ಫೈರ್ ಮಾಡಿಬಿಟ್ರೆ ಅದು ಏಟ್ ಬಿದ್ದುಬಿಡೋ ಚಾನ್ಸ್ ಇರುತ್ತೆ. ಹಳ್ಳದಲ್ಲಿ ಒಳಗಡೆ ಹೋಗ್ಬಿಟ್ರೆ ಸೇಫ್, ಗುಂಡು ಹೊಡೆಯಲ್ಲ, ಪಾಸ್ ಆಗುತ್ತೆ ಅದು ಅಂತೇಳಿ. ಸೊ ಅದೊಂದು ಪ್ಲಾನ್ ಮಾಡಿರಿ. ಈಗ ಮಣ್ಣು ಬಂದು ಮಳೆ ಬಂದು 30 ವರ್ಷ ಆಯ್ತಲ್ವಾ? 30 ವರ್ಷದ ಎಕ್ಸಾಕ್ಟ್ಲಿ 30 ವರ್ಷದ ಘಟನೆ. ಸೊ ಈಗ ಇಲ್ಲಿ ಪೂರ್ತಿ ಮುಚ್ಕೊಂಡಿದೆ ನೋಡಿ. ಇದೇ ಗುಡ್ಡ ಸ್ನೇಹಿತರೆ, ನೋಡಿ ಸುತ್ತ ನೋಡಿ ನೀವು ಕಾಡು ಏನೂ ಕಾಣಲ್ಲ ನೋಡಿ, ಒಂದು ಚೂರು ಏನೂ ಕಾಣಲ್ಲ, ಬರೀ ಕಾಡು ಅಂದ್ಬಿಟ್ರೆ ಅಂಥ ದಟ್ಟವಾದ ಕಾಡು. ಈಗ ಇದಕ್ಕೆ ಟಾರು ಡಾಂಬರ್ ಎಲ್ಲ ಇದೆ, ಆವಾಗ ಬೇರೆ ಐ ಥಿಂಕ್ ನನಗೆ ಅನಿಸುತ್ತೆ ಮಣ್ಣು ರಸ್ತೆ ಇದ್ರೂ ಇರ್ಬೋದು, ಮಣ್ಣು ರಸ್ತೆ ಇದ್ರೂ ಇರಬಹುದು. ಒಟ್ಟು ಸ್ನೇಹಿತರೆ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯೋಗೇಶ್, ಈ ಹರಿಕೃಷ್ಣ ಸಾಹೇಬ್ರು ಅನ್ಕೋತಾರೆ ಇದಿಷ್ಟು ನನ್ನ ಪ್ಲ್ಯಾನು ಅಂತ. ನಾನು ಕಮಲಾ ನಾಯ್ಕನ್ನ ಬುಕ್ ಮಾಡಿಬಿಟ್ಟಿದ್ದೀನಿ. ಅವನೋಗಿ ವೀರಪ್ಪನಿಗೆ ನಮ್ಮನ್ನು ಪರಿಚಯ ಮಾಡಿಸ್ತಾನೆ, ಮೊದಲು ಈಸಿಯಾಗಿ ಹಿಡಿದ್ಬಿಡೋಣ. ಗುರುನಾಥ ನೋಡೋದಲ್ಲ ಅದೇ ಥರ ಹೋಗೋಣ. ಈಗ ಹೆಂಗೋ ನಮ್ಮ ಹಿಂದ್ಗಡೆ ಸಪೋರ್ಟ್ಗೆ ಟೀಮ್ ಬರ್ತಾ ಇದೆ, ಒಂದು ಲಾರಿಲಿ ಬರ್ತಾ ಇದೆ 1/2 ಕಿಲೋಮೀಟರ್ ದೂರದಲ್ಲಿ. ನಾವು ಹೋಗಿ ಇವರು ಹೆಂಗೋ 5-6 ಜನ ಇದ್ದೀವಿ, ಹೋಗಿ ಮಾತಾಡಿ ಎಲ್ಲ ಮಾಡಿ ಅವರು 5-6 ಜನ ಇರ್ತಾರೆ, ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಬಿಡೋಣ. ಹೆಚ್ಚಿಗೆ ಟೀಮ್ ಬೇಕಾದ್ರೆ ಬಂದು ಸಪೋರ್ಟ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡು ಹರಿಕೃಷ್ಣ ಸಾಹೇಬ್ರು ಅಂದ್ಕೊಂಡು ಹೋಗ್ತಾರೆ. ಆದರೆ ಹರಿಕೃಷ್ಣ ಸಾಹೇಬ್ರಿಗೆ ಒಂದು ಅರ್ಥ ಆಗ್ತಾ ಇರೋದೇನೆಂದರೆ ಕಮಲಾ ನಾಯ್ಕ ಇಷ್ಟು ವಿಚಾರನ ಹೋಗಿ ವೀರಪ್ಪನ್ಗೆ ಹೇಳ್ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ವೀರಪ್ಪನ್ ಮಾಡಿದ ಆ ಒಂದು ಚಕ್ರವ್ಯೂಹ ಅಂತೀವಲ್ಲ ಅದಕ್ಕೆ ಸಿಕ್ಕಾಕೊಂಡು ತೀರ್ಕೊಂಡ್ರು ನಮ್ಮ ಹರಿಕೃಷ್ಣ ಅವರು. ಆ ಜಾಗ ಸ್ನೇಹಿತರೆ ಇದು ಒಳ್ಳೆ ಸ್ಮಾರಕ ಮಾಡಿದ್ದಾರೆ. ನಮ್ಮ ಏನೋ ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರ ಸೇರಿಕೊಂಡು 2014 ಒಂದು ಈಗ ಎಕ್ಸಾಕ್ಟ್ಲಿ 8 ವರ್ಷದಿಂದ ಇಲ್ಲಿ ತೀರ್ಕೊಂಡು ಜಾಗಕ್ಕೆ ಒಂದು ಕಲ್ಲಿಟ್ಟು ಮಾಡಿದ್ದಾರೆ. ನಮ್ಮ DFO ಶ್ರೀನಿವಾಸ ಸಾಹೇಬರು ತಲೆ ತೆಗೆದಂತಹ ಅವ್ರ ತಲೆ ತೆಗೆದುಬಿಟ್ಟಿದ್ದ ವೀರಪ್ಪನ್ನು ಎರ್ಕೆ ಎಂ ಹಳ್ಳ ಅಂತ, ಎರ್ಕೆ ಹಳ್ಳ ಅಂತ ಕರೀತಾರೆ. ಅಲ್ಲೂ ಕೂಡ ಒಂದು ಸ್ಮಾರಕ ಮಾಡಿದ್ದಾರೆ, ಒಳ್ಳೆ ಸ್ಮಾರಕ. ಇಲ್ಲೂ ಒಂದು ಸ್ಮಾರಕ ಇದೆ. ಸೊ ಹಾಗಾಗಿ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದು. ಸೊ ಈ ಜಾಗ ಸ್ನೇಹಿತರೆ ಅದು ಒಟ್ಟು. ಆದರೆ ನಾನು ಹೇಳೋದೇನು ಅಂತಂದರೆ ಒಂಚೂರು ಪೊಲೀಸ್ನವ್ರು ಎಚ್ಚರ ವಹಿಸಿದ್ರೆ ಬಹುಶಃ ತಪ್ಪಿಸಿದ್ರೆ ಬಚಾವಾಗ್ಬೋದಿತ್ತು. ಸ್ವಲ್ಪ ಆ ಥರ ಬಿದ್ದರು ಅಂತ ಅನಿಸುತ್ತೆ. ಆಮೇಲೆ ನಮ್ಮ ರಾಚಯ್ಯ ಸಾಹೇಬರು ಒಂದು ವಿಚಾರ ಹೇಳಿದ್ದಾರೆ. ಹರಿಕೃಷ್ಣ ಸಾಹೇಬರು ಸ್ವಲ್ಪ ಭಾಳ ಕ್ರೂರವಾಗಿ ನಡ್ಕೋತಾ ಇದ್ರು, ಸ್ವಲ್ಪ ಅಮಾನವೀಯವಾಗಿ ನಡ್ಕೋತಾ ಇದ್ರು. ಹೆಣ್ಮಕ್ಳನ್ನು ಕೂಡ ಒಂದು ರೀತಿ ಬೆತ್ತಲೆ ಮಾಡಿ ಬಟ್ಟೆ ಬಿಚ್ಚಿ ನಿಲ್ಲಿಸಿ ಅವ್ರನ್ನ ತುಂಬ ನಿಕೃಷ್ಟವಾಗಿ ನಡೆಸ್ಕೊಂಡ್ಬಿಟ್ರು ಕರಿಕಲ್ ಮಾದಯ್ಯ ಮತ್ತು ತನ್ನ ಪತ್ನಿ ಅವ್ರನ್ನೆಲ್ಲ ಅಂತ ಹೇಳಿ. ಅದಕ್ಕೆ ವೀರಪ್ಪನ್ ಭಾಳ ಸಿಟ್ಟಿತ್ತು ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಅದಕ್ಕೆ ಪ್ರತಿಕಾರ ಅಂತ ಅನ್ಕೋತೀವಿ. ಸೊ ಕಾರಲ್ಲಿದ್ದು ಯಾರೊಬ್ಬರು ಉಳಿದಿಲ್ಲ. ಜೊತೆಗೆ ಹಿಂದೆ ಬಂದಂಥ ವೆಹಿಕಲ್ನವ್ರು ಇದ್ರಿಗೂ ಕೂಡ ತುಂಬ ಏಟ್ಗಳು ಬಿದ್ದಿತ್ತು. ಮಂದಪ್ಪ ಅವರ ಒಂದು ಸಮಯ ಪ್ರಜ್ಞೆ ಧೈರ್ಯದಿಂದ ಆ ಹಿಂದ್ಗಡೆ ಗಾಡೀಲಿ ಬಂದರು ಬದುಕಿದ್ರು, ಪಾಸ್ ಆಗಿದ್ದಾರೆ. ಹೌದು, ಈ ಫೈರಿಂಗ್ ನಡೆದು ಇದೆಲ್ಲ ಆಗ್ತಿರ್ಬೇಕು. ಅದೇ ಟೈಮ್ಗೆ ಬಸ್ ಬಂದ್ಬಿಡುತ್ತೆ ಸ್ನೇಹಿತರೆ. ಆ ಕಡೆ ಮೀಡಿಯಂ ಕಡೆಯಿಂದ ರಾಮಪುರಕ್ಕೆ ಹೋಗೋ ಬಸ್ ಬಂದುಬಿಡುತ್ತೆ, ಒಂದು ಪ್ರೈವೇಟ್ ಬಸ್ಸು. ಆ ಬಸ್ ಬಂದ ತಕ್ಷಣ ವೀರಪ್ಪನ್ ಮತ್ತು ಅವ್ರ ತಂಡ ಇಲ್ಲಿಂದ ಚದುರು ಮುಂದೆ ಹೊರಟೋಗುತ್ತೆ. ಇಲ್ಲಾಂದ್ರೆ ಅವತ್ತು ಇನ್ನೊಂದಷ್ಟು ಅನಾಹುತ ಆಗ್ತಿತ್ತು. ಹಿಂದ್ಗಡೆ ಬಂತಲ್ಲ ವೆಹಿಕಲ್ಲು, ಸಪೋರ್ಟ್ ವೆಹಿಕಲ್ ಬಂತಲ್ಲ, ಇನ್ನೊಂದಷ್ಟು ಜನ ಪೊಲೀಸ್ ಸ್ಟಾಫ್ ಇದ್ದದ್ದು, ಬಹುಶಃ ಅದರಲ್ಲಿದ್ದವ್ರು ಯಾರೂ ಉಳಿತಿಲ್ಲ ಅಂತ ಅನ್ಕೋತೀನಿ. ಆ ಬಸ್ ಬಂದು ಹಿಂದೆ ಇದ್ದಂಥ ಮಂದಪ್ಪ ಮತ್ತು ಅವ್ರ ತಂಡ ಅಷ್ಟು ಜನ ಉಳಿಸಿದೆ ಅಂತ ನನಗನ್ಸುತ್ತೆ. ಆ ಥರದ್ದೊಂದು ಇನ್ಸಿಡೆಂಟು. ಬಸ್ ಒಂದು ರೀತಿ ದೇವರ ಸ್ವರೂಪದಲ್ಲಿ ಬಂದು ಇವರೆಲ್ಲ ಉಳಿಸಿದೆ. ಹಾಗಾಗಿ ಹುಷಾರಾಗಿ ಬನ್ನಿ. ಇಲ್ಲಿ ದಿನಾಂಕ 14/8/1992 ಅಂದರೆ 14 ಆಗಸ್ಟ್ 1992 ಕಾಡುಗಳ ನರಾಂತಕ ವೀರಪ್ಪನ ವಿರುದ್ಧ ಕಾರ್ಯಾಚರಣೆಯಲ್ಲಿ ಧೈರ್ಯ ಸಾಹಸ ಮೆರೆದು ವೀರಮರಣ ಹೊಂದಿ ಹುತಾತ್ಮರಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸ್ಮರಣಾರ್ಥ ಸ್ಮಾರಕ. ಟಿ ಹರಿಕೃಷ್ಣ IPS, ಶ್ರೀ ಶಕೀಲ್ ಅಹಮದ್ PSI, ಶ್ರೀ SB ಬೆನಗೊಂಡ ASI ವೈರ್ಲೆಸ್, ಶ್ರೀ KM ಅಪ್ಪಚ್ಚು PC 462 ನಂಬರು, ಶ್ರೀ BA ಸುಂದರ್ PC 557 ನಂಬರು, ಶ್ರೀ CM ಕಾಳಪ್ಪ PC 133 ನಂಬರು. ಇಲ್ಲಿ 6 ಜನ ತೀರ್ಕೊಂಡಿರುವಂಥ ಜಾಗ ಇದೇ ಸ್ನೇಹಿತರೆ. ಇದೇ ಮೆಮೊರಿಯಲ್ಲು 2014ರಲ್ಲಿ ಈ ಸ್ಮಾರಕ ಮಾಡಿದ್ದಾರೆ. ಅಂದರೆ ಈಗ 6-8 ವರ್ಷದ ಹಿಂದೆ ಮಾಡಿದ್ದಾರೆ. ಸೊ ಇವ್ರು ತೀರ್ಕೊಂಡು ಕರೆಕ್ಟಾಗಿ 30 ವರ್ಷ ಆಗಿದೆ ಸ್ನೇಹಿತರೆ. ನೋಡಿ ಎಂಥ ನಮ್ಮ ಪೊಲೀಸ್ನವ್ರು ಎಷ್ಟು ಕಷ್ಟಪಟ್ಟು ಈ ವೀರಪ್ಪ ನಡಿ ಆಪರೇಷನ್ಸಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಹುತಾತ್ಮರಾಗಿರೋ ಜಾಗ. ಆದರೆ ನಮ್ಮ ಜನಗಳಿಗೆ ತಲೆನೇ ಇಲ್ಲ ಸ್ನೇಹಿತರೆ. ನಮ್ಮ ಜನಗಳಿಗೆ ಕಾಮನ್ ಸೆನ್ಸು, ಒಂದು ಪ್ರಜ್ಞೆ, ಇಲ್ಲಿರೋದು ಯಾರು ಸ್ಮಾರಕ ಅಂತ ಅನ್ನುವ ಯಾವ ಒಂದು ಇದು ಇಲ್ಲ. ನೋಡಿ ಏನು ಮಾಡಿದ್ದಾರೆ ಯೋಗೇಶ್, ನೋಡಿ ಅವರು ಸ್ಟ್ರಾಂಗ್ ಬಿಯರ್ ಕುಡಿಯೋಕ್ಕೆ ಅವ್ರಿಗೆ ಇದೇ ಜಾಗ ಬೇಕಾ? ಅಂದರೆ ನಮ್ಮ ಸಂಬಂಧಪಟ್ಟ ಸರ್ಕಾರಗಳು, ಇಲಾಖೆಗಳು ಮತ್ತು ಅವರ ಅಭಿಮಾನಿಗಳು ಸೇರಿಕೊಂಡು ಇದು ಒಂದು ಸ್ಮಾರಕ ಮಾಡಿದ್ದಾರೆ, ಒಂದು ಕಟ್ಟಿದ್ದಾರೆ. ಅಂದರೆ ಇವ್ರು ಬಂದಿಲ್ಲಿ ಕೂತ್ಕೊಂಡು ಬಿಯರ್ ಕುಡಿಯೋಕೆ ಬಿಡ್ರೋ ಜಾಗನ ಇದು ತಾನೇ? ಬಾರ್ ಟೇಬಲ್ ಮಾಡ್ಕೊಂಡಿದ್ದಾರೆ. ಇದನ್ನ ತಪ್ಪದು, ಹಂಗೆ ಮಾಡಬಾರ್ದು ಸ್ನೇಹಿತರೆ, ಭಾಳ ತಪ್ಪಿದು. ನಾನು ಹೇಳ್ತಾ ಇರೋದು ಇದು ಬಾರ್ ಟೇಬಲ್ಲು, ನಿಮ್ಮ ಕೌಂಟ್ರು ಅಥವಾ ನಿಮ್ಮ ಮನೆಯ ಬಾರಲ್ಲ ಇದು, ಅಥವಾ ನಿಮ್ಮ ಮನೆಯಲ್ಲ ಇದು, ಅಥವಾ ನಿಮ್ಮ ಬಾರಲ್ಲ ಇದು. ಹಿಂಗೆ ಮಾಡಬಾರ್ದು. ದಯಮಾಡಿ ನಾವು ಇದನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ಈಗ ಇಂಥದ್ದು ಯಾರೂ ಮಾಡದೇ ಇರಲಿ. ಇಲ್ಲಿರೋರು, ಇಲ್ಲಿ ಸತ್ತಿರೋರು, ಇಲ್ಲಿ ಸ್ಮಾರಕ ಮಾಡಿರೋರು ಎಂಥ ಒಳ್ಳೆ ಕೆಲಸ ಮಾಡಿದ್ರು, ಏನು ಕೆಲಸ ಮಾಡಿದ್ರು, ಅವರು ಏನನ್ನ ಕೊಡುಗೆ ಕೊಟ್ಟಿದ್ದಾರೆ ಈ ನಾಡಿಗೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಹಂಗೆ ಮಾಡಬಾರ್ದು, ತಪ್ಪದು. ನಮ್ಗೆ ಹಿಂಗೆ ಹೋರಾಟ ಮಾಡೋಕ್ಕಾಗದೇ ಬಿಟ್ಬಿಡಿ.
ಆದರೆ ಹಿಂಗೆ ಹೋರಾಟ ಮಾಡೋರಿಗೆ ನಾವು ಇಂಥ ಗಲೀಜೆಲ್ಲ ಹಾಕಿ ಅವಮಾನ ಮಾಡಬಾರ್ದು. ಅದು ದೊಡ್ಡ ತಪ್ಪದು. ದಯಮಾಡಿ ಇವಾಗ ನಿಮ್ಮ ಮನೆಗಳಲ್ಲಿ ಕುಡೀರಿ, ಇಲ್ಲ ಬಾರ್ ಇದೆ, ಬಾರಲ್ಲಿ ಕುಡೀರಿ, ಬಾರಲ್ಲಿ ಕುಡೀರಿ, ಎಲ್ಲ ಒಂದು ಕುಡೀರಿ, ಜಾಗ ಬೇರೆ. ಅಲ್ಲೆಲ್ಲ ಹೋಗಿ ಅಲ್ಲಿ ಯಾಕೆ ಹೋಗ್ಬೇಕು ಸರ್ ಕಾಡಿಗೆ? ಕಾಡಿದು ಕಾಡಿಗೆ ಯಾಕೆ ಹೋಗ್ಬೇಕು? ಕಾಡದು ಕುಡಿಯೋಕ್ಕ ನೀವು ಓಪನ್ ಬಾರ ಇದು? ತಪ್ಪದು, ಹಂಗೆ ಮಾಡಬಾರ್ದು. ಇಲಾಖೆಯವ್ರು ನಾನೆಲ್ಲ ಇಲಾಖೆಗಳು ಇದ್ದಾರಲ್ವ, ಗಾರ್ಡ್ಗಳು ತುಂಬ ಪ್ರಶ್ನೆ ಮಾಡ್ತಾರೆ, ಇಲ್ಲಾಕೆ ಹೋಗ್ತೀರಿ ಅಲ್ಲಾಕೆ ಹೋಗ್ತೀರಿ ಅಂತ. ಕುಡಿಯೋರ್ಗೆ ಪ್ರಶ್ನೆ ಮಾಡಲ್ವಾ? ನೋಡಿ, ಯಾಕಂದ್ರೆ ಒಂದು ಕುತ್ಕೊಂಡು ಬಿಯರ್ ಕುಡಿದು ಮಾತಾಡಬೇಕು ಅಂದ್ರೆ 3 ಜನ ಬಂದು ಕುಡಿದವ್ರು ಅಂತ ಇಟ್ಕೊಳ್ಳಿ, 3 ಬಾಟ್ಲ್ ಹಾಕಿದ್ದಾರೆ, ಒಂದು ಅರ್ಧ ಗಂಟೆ ಅವ್ರು ಕೂತಿರ್ತಾನೆ ಅಲ್ವಾ, ಸಂಜೆ ಬಂದು ಕೂತಿರ್ತಾರೆ. ಇವ್ರಿಗೆ ಸುತ್ತ ಇಲ್ಲಿ ಕಾಡು ನೋಡ್ಕೊಂಡು ಎಣ್ಣೆ ಹೊಡ್ಕೊಂಡು ಹೋಗಿ ಜಾಗ ಇದು. ಮತ್ತೆ ಇಲ್ಲಿ ಕುಡಿದ್ಬಿಟ್ಟು ಹೋಗೋಕೆ ಏನಾಗುತ್ತೆ, ಇದು ಘಾಟ್ ಸೆಕ್ಷನ್, ತಗೊಂಡು ಹೋಗ್ತಾನೆ, ಅವನಿಗೂ ಇಡ್ತಾನೆ ಗಾಡಿನ, ಇಲ್ಲ ಇವನೇ ಇಟ್ಟು ಸತ್ತೋಗ್ತಾನೆ. ಕಾಡು ಪ್ರಾಣಿಗಳು ಬರ್ತಾ ಇರ್ತವೆ, ಮತ್ತೆ ನೈಟು ರಸ್ತೆ ದಾಟ್ತಾ ಇರ್ತವೆ, ತಗೊಂಡೋಗೋದು, ಜಿಂಕೆ ಹೊಡಿಯೋದು, ಇನ್ನೊಂದು ಮಾಡೋದು, ತಗೊಂಡೋಗಿ ಬಂಡೆಗೆ ಕೂತ್ಕೊಂಡ್ರು, ಇಲ್ಲ ಯಾರೋ ಪಾಪ ಅಮಾಯಕವಾಗಿ ಹೋಗ್ತಿರ್ತಾರೆ. ಅದು ಬೇರೆ ನೆಟ್ವರ್ಕ್ ಇಲ್ಲ. ಒಂದು ಎಲ್ಲಿಗೆ ಹೋಗ್ಬೇಕಂದ್ರೆ ಒಂದು 10 ಕಿಲೋಮೀಟರ್ ಹೋಗ್ಬೇಕು. ಮತ್ತೆ ಏನೇ ಒಂದು ಏಟಾರು ಒಂದು ಸಣ್ಣ ಇದಾಯ್ತು ಅಂದ್ರೆ ಬ್ಲೀಡಿಂಗ್ ಎಲ್ಲ ಹೋಗ್ಬಿಡ್ತಾನೆ ಮನುಷ್ಯ. ಮತ್ತೆ ಹಂಗಾಗಿ ಭಾಳ ತಪ್ಪಿದು ನೋಡಿ. ಒಂದಕ್ಕೆ ಹೆಂಗೆ ಲಿಂಕ್ ಆಗಿರುತ್ತೆ, ಹಿಂಗೆ ಮಾಡಬಾರ್ದು. ನಾವು ದಯಮಾಡಿ ನಾವು ನಾಗರಿಕರು ಅಂತ ಕರಿತೀವಿ, ನಾವು ಪ್ರಾಣಿಗಳಲ್ಲ, ಹಂದಿಗಳಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇಂಥವೆಲ್ಲ ಅಸಹ್ಯಗಳನ್ನ ಮಾಡಬೇಡಿ. ಇಲ್ಲಿ ಇದು ಬಹಳ ವೀರ ಯೋಧರು ಇರುವಂಥ ಸಮಾಧಿ. ಇದು ಸಮಾಧಿ ಏನಕ್ಕಿಂತಲೂ ಒಂದು ಸ್ಮಾರಕ ಇದೆ. ಇಟ್ಸ್ ಮೆಮೋರಿಯಲ್. ನಾವು ಗೌರವ ಕೊಡೋಣ. ಬೇರೆ ದೇಶಗಳಿಗೆ ಮಾಡಕ್ಕೆ ಬಿಡ್ತಾರಾ? ಸೌದಿ ಥರ ದೇಶಗಳಲ್ಲಿ ಕಟ್ಟಾಕ್ಬಿಟ್ಟು ಸಾಯಿಸ್ತಾರೆ. ಹಂಗೆ ಮಾಡಬೇಡಿ ದಯಮಾಡಿ. ನಮ್ಮಲ್ಲಿ ಕಾನೂನು ಇದೆ, ಕಾನೂನು ಕ್ರಮ ತಗೊಳ್ಳಿ ಇಂಥವ್ರ ಮೇಲೆ. ನಿಮಗೆ ಪ್ರಜ್ಞೆ ಇರಲಿ, ಫಸ್ಟು ಜನಗಳಿಗೆ ಪ್ರಜ್ಞೆ ಇರಲಿ, ಇಂಥವೆಲ್ಲ ಮಾಡಬಾರ್ದು ಅಂತೇಳಿ ಯಾರ್ಯಾಗಲಿ ನಾವು ಇದನ್ನು ಖಂಡಿಸ್ಬೇಕು ದಯಮಾಡಿ. ಆಮೇಲೆ ಇಷ್ಟು ಮಾತ್ರ ಅಲ್ಲ, ಇಲ್ಲಿ 3-4 ಕಾಣಿಸ್ತು. ಮೇಲ್ ಸುಮಾರಿದೆ ಬಾಟ್ಲು ಗುಟ್ಕಾ ಪ್ಯಾಕೆಟು ಎಲ್ಲ ಸುಮಾರಿದೆ ಮೇಲ್ಗಡೆ. ದಟ್ ಮೀನ್ಸ್ ಮೇಲ್ ಹೋಗಿ ಮರೆಯಲ್ಲಿ ಕೂತ್ಕೊಂಡು ಕುಡಿತಾರೆ. ಮತ್ತೊಂದು ಪ್ಲಾಸ್ಟಿಕ್ ಹಾಕ್ತಾರೆ, ಪ್ಲಾಸ್ಟಿಕ್ ಕೊಳೆಯಲ್ಲ, ಅದು ಪ್ಲಾಸ್ಟಿಕ್ ಕೊಳೆಯಲ್ಲ. ನೋಡಿ ಇಲ್ಲೇ ಬಿಸಾಕಿದೆ ನೋಡಿ, ಅವನ ಪ್ಲಾಸ್ಟಿಕ್ ಅವ್ರಲ್ಲಿ ಹಾಕಿದೆ ನೋಡಿ ಇಲ್ಲಿ. ಮತ್ತೆ ಪ್ರಾಣಿಗಳು ತುಂಬಾ ಇದಾಗುತ್ತೆ ನೋಡಿ, ಇಲ್ಲ ಅವನ ಓಟಿ ಪ್ಯಾಕೆಟ್ ಹಾಕಿದ್ದಾನೆ ಇಲ್ಲಿ ನೋಡಿ. ಇಲ್ಲಿ ರಮ್ಮು. ಯಾವ ರಮ್ಮು ಇದು? ಬೆಂಗಳೂರು ಅಂತಾರೆ. ಬೆಂಗಳೂರು ಅಂತ ರಮ್ ಇದೆಯಾ? ಯಾವಾಗ? ಸುಮಾರು ದಿನ ಆಯಿತು. ಇದು ರೇಟ್ ಕಮ್ಮಿ, 50 ರೂಪಾಯಿ 60 ರೂಪಾಯಿ ಕಮ್ಮಿ ರೇಟ್ದು. ಅದಕ್ಕೆ ನೋಡಿ ಹಿಂಗೆಲ್ಲ ಮಾಡಬಾರ್ದು, ತಪ್ಪಲ್ವಾ? ಮಾಡಬಾರ್ದು ದಯಮಾಡಿ. ಪ್ಲಾಸ್ಟಿಕ್ ಹಾಕ್ಬೇಡಿ, ಕೊಳೆಯಲ್ಲ. ಈ ಜಿಂಕೆ ಕಾಡು ಪ್ರಾಣಿಗಳು ತಿಂದರೆ ಹೊಟ್ಟೆಯಲ್ಲಿ ಗೆಡ್ಡೆ ಹಾಕಿ ಸತ್ತೋಗ್ತವೆ ಅವೆಲ್ಲ ಮಾಡೋ ಜಿಂಕೆಗಳು. ಮತ್ತೆ ಹಂಗಾಗಿ ಥ್ಯಾಂಕ್ ಯು. ಈ ಕಡೆ ಬಂದಾಗ ದಯಮಾಡಿ ಬನ್ನಿ, ಭಾಳ ಒಳ್ಳೆ ಜಾಗ ಇದು. ಬಂದು ಹೋಗಿ, ಯಾರಿಗೂ ತೊಂದರೆ ಕೊಡೋದಂಗೆ ಬಂದು ಹೋಗೋಣ. ಮಾದೇಶ್ವರನ ಬೆಟ್ಟಕ್ಕೆ ಬರೋಲ್ಲ, ಬಂದು ಹೋಗ್ಬೋದು. ಅಂದ್ರೆ ಎಷ್ಟು ದೂರ ಇದೆ MMLs? ಸರ್ MMLs ದೂರ ಆಗುತ್ತೆ, ಅನೂರಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ಅನೂರು ಅಂದರೆ MMLs ದೂರ ಇದೆ. ಓಕೆ. ನಾನು ಇವ್ರಿಗೆ ಧನ್ಯವಾದ ಹೇಳ್ತೀನಿ. ದಯಮಾಡಿ ಸರ್, ನಿಮ್ಗೆ ತುಂಬ ಧನ್ಯವಾದ. ನಮ್ಮ ಜೊತೆ ಬಂದ್ರಿ ಭಾಳ ಬ್ಯುಸಿ ಟೈಮಲ್ಲಿ, ತುಂಬ ಥ್ಯಾಂಕ್ಸ್. ನಿಮಗೆ ಕಾಲ್ ಸರಿ ಇಲ್ದೇ ಬಂದ್ರಿ, ಥ್ಯಾಂಕ್ ಯು. ಲೋಕೇಶ್ ಅವರು ಮತ್ತು ಗೌಡ್ರು ನಮ್ಮ ಮೀಡಿಯಂ ಗ್ರಾಮಸ್ಥರು ಕರೆದ ತಕ್ಷಣ ಬಂದ್ರಿ, ತುಂಬ ಥ್ಯಾಂಕ್ಸ್. பட் துணி எல்லாம் இப்போ போட மாட்டான். மாடுகன்னு மேய்ச்சிட்டு இருக்கிறான். சின்ன வயசுலேருந்தே இப்படி எப்போ அதே பழகி போச்சு. இங்கெல்லாம் அட்ஜஸ்ட் ஆகுறதா இந்த துணியெல்லாம்? உங்கள் வயசு என்ன? வயசு 70-72 இருக்கேன். 72. ಓಕೆ. ಏನು ಪಾಲಾ? ಪಾಲು ಹುಟ್ಟಿಟ್ಟು. ಸ್ನೇಹಿತರೆ ನೋಡಿ, ನಮ್ಮ ತಮಿಳುನಾಡಿನ ಒಂದು ಟ್ರೆಡಿಷ್ನಲ್ಲು, ಅದರಲ್ಲಿ ರೈತರು ಕಾರ್ಮಿಕರ ಒಂದು ಬಟ್ಟೆ ಇದು. ಈ ಥರ ತುಂಬ ಜನ ನಾವು ನೋಡ್ತಾ ಇದ್ವಿ. ಅಂದರೆ ಮುಂದೆ ಬರುವಂಥ ಜನ್ರೇಷನ್ಸ್ ಈ ಥರ ಬಟ್ಟೆ ಅಥವಾ ಈ ಥರದೊಂದು ಉಡುಪು ಇದೊಂದು ರೆಫರೆನ್ಸ್ ಸಿಗಲ್ಲ ಅಂತ ಹೇಳಿ ಇದೊಂದು ವಿಡಿಯೋ ಮಾಡಿದ್ದು. ಕೋವಿಲ್ ಪಾಳ್ಯಂ, ಕೋವಿಲ್ ಅಂದರೆ ದೇವಸ್ಥಾನ. ಕೇಳಿ ವೀರಪ್ಪನ ಸಮಾಧಿ ಕೇಳಿ ಅವ್ರನ್ನ. ಮೂಲಕಾಡು ಸರ್, ವೀರಪ್ಪನ ಸಮಾಧಿ ಆರೋಡ ಅಣ್ಣ ಒಂದಾರು ಕೇಳ್ರಪ್ಪ. ಮೂಲಕಾಡು ಅಂತ ಇದೆ ವೀರಪ್ಪನ ಸಮಾಧಿ. ಊರ ಹೆಸರು ಆಪೋಸಿಟ್ ರೋಡ್ ಓಕೆ. ಫಾರೆಸ್ಟ್ ಅವ್ರ ಕಾಟ ವೀರಪ್ಪನ ಸಮಾಧಿ ನೋಡೋಣ ಅಂತ ಬರ್ತೀವಿ. ಇದೇ ನೋಡ ಸರ್. ನಾನು ಬಂದು 10 ವರ್ಷ ಆಯ್ತು, ಅಷ್ಟೊಂದು ಅಯ್ಯೋ ಇದೇನು ಸರ್? ಇಲ್ಲಿಲ್ಲ ಸಮಾಧಿಗಳು ಇದಾವೆ ಇಲ್ಲಿ. ಬೆಸ್ಟ್ ಸರ್ ಸಮಾಧಿ ಇದೆ, ಬಟ್ ಹಿಂಗಿಲ್ಲ, ಅದು ನೀರು ಹತ್ರ ಇದೆ. ಇದು ವೀರಪ್ಪನ ಸಮಾಧಿ. ವಾಕ್ಲ போணுமா? எந்த ஏரியானா? மைசூரு, பெங்களூரு, அந்த உடும் பாரு போகவே மாட்டேங்குது, இங்கே தான் இருக்குது. உடுமா எங்க இருக்குதா? ஸ்மஷன் தொட்டாங்க ஆல்ரெடி. இங்கே போட்டுருக்காங்க, செங்கப்படியில் ஜாக இல்லை. இதா சார்? ஷூ போட்டு போக முடியும். ஒன்றும் பிரச்சனை இல்லை. இதே வீரப்பன் சமாதி. இது வீரப்பன் சித்தப்பா. ಅವ್ರ சித்தப்பா ಅಲ್ಲ, ಅದೇ ಅಣ್ಣ ಪಯ್ಯ. ಇದು ಯಾರು ಸರ್? ಇದು ಇವರು ಒಂದು ವೀರಪ್ಪನ್. ವೀರಪ್ಪನ್ இது எந்த ஊர்? மூலக்காடு எங்கே வருது? சேலம் டிஸ்ட்ரிக்கு, கொளத்தூர்
டிகே, அதாவது மேட்டூர் டிகே குளத்தூர் ஊராட்சியில் வரும். ಕೊಳತೂರು வீரப்பன் ஊர் வந்து கோபிநாத்தம் இல்லையா? இங்கே எதுக்கு பண்ணிட்டுருக்காரு? சொந்த ஊர் இங்கே, பிறந்த ஊர் ஜோகிமானூர். சொந்த ஊர் தான் ஜோகிமானூர். வீரப்பன் பிறந்த ஊரா? பிறந்த ஊர் கோபிநாத்தம் அங்கே போனது, இங்கிருந்து தான் அங்கே போனது. அப்படியா? அவங்க ஃபேமிலி எல்லாமே இங்கே தான். அங்கிருந்து அவங்க வந்து விறகு பொறுக்கிறதுக்காக, சொல்லண்ணா, விறகு பொறுக்கிறதுக்காக அங்கே போனது. அதாவது விறகு பொறுக்கி வைக்கலாம் அப்படின்னு சொல்லிட்டு அங்கே போனது. அங்கிருந்து அப்புறம் அப்படி தான் கொஞ்சம் இதானது. ஆனால் இதுதான் ஊர், அவரோட ஊர். இந்த ஊர் விட்டுட்டு கோபிநாத்தம்க்கு போகிறது எதுக்கு? ரிலேஷன்னா அவங்க ரிலையன்ஸில் வந்து பிரச்சனை. என்னடா? சொந்த அந்த சித்தப்பங்க பெரியம்மாக்கு அந்த மாதிரி ஒரு பிரச்சனை. அந்த வெட்டிட்டு போய் தான் வந்து அவருக்கு சண்டை பிரச்சனையாச்சுல. அப்புறம் ஆடு மேய்க்கிற பட்டி அந்த மாதிரி பட்டி இருக்கும். அதுலேருந்து கொஞ்சம் பிரச்சனை சொல்லி தான் செஞ்சுட்டு கிளம்பினது தான் செட்டிலான தலைவர். அங்கே போனது அதுக்கப்புறம் இது வந்து ஜாகா, இது வந்து ஸ்மசானம், கவர்மெண்ட் டேம், பிடபிள்யூ. இங்கே ஒன்று இந்த கிரவுண்ட் இருக்குது இல்லைங்களா, இது வந்து அவங்க கிரவுண்டு. கிரவுண்டுன்னா நம்ம பஞ்சாயத்து இல்லை ஐயோ தெரியாமல் பேசுகிறேன். அதாவது வீரப்பன் இங்கே காடு, இது தோட்டம். வீரப்பன் தோட்டம். ஆமாம் இது ஆமாம். அதாவது காடு இங்கே வந்து பட்டாலாம் கிடையாது, சும்மா ஓட்டிக்கலாம். பேப்பர் டாக்குமெண்ட் எல்லாம் இல்லை, டாக்குமெண்ட் சும்மா அப்படிதான் ஓட்டிக்கலாம். இது வந்து அவங்க ஃபேமிலி. இது ஈ சமாதியா? இந்த லாஸ்ட் இருக்குதுல்ல, அதுலேருந்து எல்லாமே அவங்க ஃபேமிலி. இது எல்லாம் வீரப்பன் ஃபேமிலி தான். இது வீரப்பன், அதெல்லாம் ஃபேமிலி. இது வந்து வீரப்பன், அது வந்து அவங்க அண்ணன் பையன். அது வந்து யாருன்னு தெரியல, அவங்க வயசானவங்க. அந்த சைடு வந்து எல்லாமே அவங்க ஃபேமிலி தான். ஓகே. ஆனால் நீங்கள் சொல்கிறது இந்த ப்ராப்பர்ட்டி வந்து வீரப்பன் ப்ராப்பர்ட்டி தான். ஆமாம். அப்போ அவங்க ஃபேமிலியோட ப்ராப்பர்ட்டி. அதுக்கு தான் இங்கே வந்து சமாதி பண்ணிட்டு இருக்காங்க. இது கீழே போச்சுன்னா அவங்க ஃபுல் அண்ட் ஃபுல் பிடபிள்யூ ஏரியா. ತಣ್ಣಿ ಡ್ಯಾಮ್ ಮೆಟ್ರೋ ಡ್ಯಾಮ್. ಇದು ಸ್ನೇಹಿತರೆ ಮೆಟ್ರೋ ಡ್ಯಾಮ್ ಬ್ಯಾಕ್ ವಾಟರ್ ಇದೆಯಲ್ಲ, ಆ ಬ್ಯಾಕ್ ವಾಟರ್ ಅಂಟ್ಕೊಂಡಿದೆ. ಇದು ಡ್ಯಾಮು எனக்கு தெரிய புரியுது ಕನ್ನಡ. ಓಕೆ. இந்த டேமு கட்டு அப்புறம் இது தண்ணியில் போயிடுச்சு. கரெக்டா? தண்ணி வந்து இது வரைக்கும் வரும். தண்ணி எல்லி வரைக்கும் வருது? கழுத்து வரைக்கும் வரும், மேலே இது வரைக்கும் வரும். ஃபுல்லாக வந்தால் எல்லி வரைக்கும் வரும். அதான் லாஸ்ட்டு இது வரைக்கும் கழுத்து வரைக்கும் வரும். இந்த இடத்துல இதுதான் ஃபைனல். இதுதான் இந்த இடத்துல வரையும் 120 அடி. 120 ஃபீட்டு. இங்கே வரும், இந்த இடத்துக்கு வரும். ஓஹோ, இது வரைக்கும் வரும். இதுக்கு மேலே வந்து அவங்க காடு 2007 தானே செத்தது? 2004. அந்த அந்த மரம் இருக்குதுல்ல, அந்த மரம், அது வரைக்கும் அவங்க காடு. கூட்டம் அவர்லாம் அந்த அடக்கும்போதெல்லாம் கூட்டம் அப்படியே பார்க்கல சரியான கூட்டம். என்ன போலீஸ் என்ன பவர் அப்படி இருந்தாங்க. அது என்னது? இதெல்லாம் என்ன சார் இங்கே எழுதிருக்கிறது? வீரம் விதைக்கப்பட்டது. இது என்ன தெரியுமா? படிக்க முடியுமா? வீரம் விதைக்கப்பட்டுள்ளது. வீரம் விதைக்கப்பட்டுள்ளது. அர்த்தம் அது வந்து தமிழ் மீனிங், திருவள்ளுவர் எழுதுனது. அதாவது வீரம் விதைக்கப்பட்டுள்ளதுன்னா ஒரு ஒரு சோல்ஜர், வீரம், ஒரு வீர சுல்தான், ஒரு பாட்ஷா, சுல்தான் வந்து சமாதி அப்படின்னு. சார் யார் சார் எழுதுது? யாரும் சொல்றது இல்ல, அவர் வந்து ஒரு 24 வருஷம் 23 வருஷம் வந்து ஒரு காட்டுலயே, ஒரு ஆலங்காட்டுல 30 வருஷம் 30 வருஷம் காட்டுல, அந்த காட்டுலயே அன்னைக்கு அந்த மாதிரி எல்லா ரூட்டும் தெரிஞ்சு அந்த அளவுக்கு இந்த அளவு ஒரு போல்ட். இது வந்து இது மீனிங் போட்டதா மீனிங்கா? டைரக்டர் கௌதம் மேனன். கௌதம் மேனன் இல்ல, கௌதம் அப்படின்னு. இந்த வனக்காடு அப்படின்னு, வனக்காடு தானே தம்பி? இந்த மக்கள் தொலைக்காட்சியில் போட்டார்ல அந்த ஒரு சேனல், இது அது படமே போட்டாங்க, அந்த அந்த நாடகம் போட்டாங்க. அது பேர் என்ன? வனக்காடு. வனக்காடு டைரக்டர் எடுத்து அவர் எழுதுது தனியாக எக்ஸாம்பிள் பண்ணி அப்படியே போட்டது அப்படியே. ஓகே. அது என்ன சார் அங்கே எழுதியிருக்கிறது? அது எல்லாம் சேம், அதுவும் சேம் தான். ಒಂಥರ
இப்ப நம்ம போய் நம்ம காட்டுல இருந்தா இருக்க முடியுமா? நம்ம இருக்க முடியாது. வீரம் அந்த ஒரு இடத்துல வந்து வீரம் அப்படி ஒரு இரு கோவிந்தா. சொல்றமா கோவிந்தண்ணா வீரம் விதைக்கப்பட்டுள்ளது. தப்பா சொல்ல என்ன வீரம் விதைக்கப்பட்டுள்ளது அப்படின்னா சுல்தான் அப்படின்னா சமாதிக்கு என்ன இங்கிலீஷ்ல ஒரு கிங் கிங் ಸುಲ್ತಾನ್ ಗ್ರೇವ್ அதுக்கு ಸಮಾಧಿ ಅதான் ಇದು ಪೇರು ಮೂಲಕ್ಕಾಡು ಗೋಪಿನಾಥಮು ಮೈಗ್ರೇಟ್ ಈ ಕಡೆಯಿಂದ ಆ ಕಡೆ இங்கிருந்து ಹೋಗ್ತಾರೆ 35 கிலோமீட்டர் ಗೋಪಿನಾಥಂ 35 கிலோமீட்டர். வீரப்பன் இந்த ஊரை விட்டுட்டு கோபிநாத்தம் போய் செட்டில் ஆகுறது எவ்வளோ வருஷம் ஆச்சு? அதாவது சின்ன வயசுலேயே போனோம், 19 வயசில் போனார் இங்கே. இங்கே இருக்கும்போது இங்கே வந்து 12 வயசுலேருந்து கூப்பிட்டு போயிட்டாங்க. நெருப்பூரில் இருந்தாங்க, நெருப்பூர் அக்கறை ஆற்றுக்கு பேக் சைடு அங்கே வந்து அங்கே போய் இருந்தாங்க. அங்கேருந்து விறகு வெட்டி அங்கேருந்து சொந்தக்கார மூலியமா பெரியப்பா பையன் அப்படின்னு சொல்லிட்டு ஒருத்தர் அங்கே வழியாக செங்கப்பாடினா கோபிநாத்தம், செங்கப்பாடி தான் எங்களுக்கு. அது ரெண்டு பேர் இருக்காது. ஊருக்கு செங்கப்பாடி தான் கோபிநாத்தம். கோபிநாத்தம் மெயினாக சொல்லுவாங்க, நாம வந்து செங்கப்பாடி நம்ம சொல்லுவோம். செங்கப்பாடியில் வந்து அங்கே குலதெய்வ கோயில் இருக்குங்கனையும் அங்கே போய் இருந்தாங்க. கோட்டையூர் கோயிலுக்கு இல்லையா, கோட்டையூர் கோயிலுக்கு வந்து மெயினாக வந்து கடாய் வருஷம் அவர் தான் மெயினாக பண்ணுவார். கம்பல்சரி. ஒரு சின்ன பிரச்சனை இருக்குது சார். இங்கே எழுதியிருக்காரு இல்லையா வீரம்? ஆமாம், நிஜமாக சொல்லுங்கள் சார். வீரப்பன் வீரம் சார், வீரப்பன் சொல்லுங்கள் சார். நம்ம என்ன சொல்கிறது, அதாவது வீரமான ஆள், உண்மையாலுமே ஆளு வீரமான ஆள், நல்லது நல்ல மனுஷன், நல்ல மனுஷன். எப்படி எந்த ஒரு யாருக்கு அப்படி ஒரு ஒரு சொல்லுங்க, இல்லை ஓப்பனாக சொல்லுங்க. எப்படி என்ன ஹெல்ப் பண்ணிட்டு சொல்லுங்க. அதாவது ஒரு காட்டில் வந்து அவர் விலங்கடிச்சு எதோ பண்ணுறாரு, அது வேற. ஒரு பொண்ணை வந்து ரேப் பண்ணுறாங்க அப்படிங்கும்போது ஆள் பிடிச்சிட்டு அப்படி துப்பாக்கியில் தூக்கிடும் அப்படி பிடிச்சிட்டு அப்படி அதெல்லாம் அந்த ஒரு விஷயம் வந்து ஆணை அடிச்சு அது பண்ணது அது அடுத்த விஷயம். இந்த மாதிரி விஷயத்துக்கெல்லாம் நல்லா கோஆப்ரேட் ஒரு பொண்ணை ரேப் பண்ணிடுறாங்க, உடவே மாட்டேன் அப்படி. அது ஒரு அப்படி இல்லை, ஒன்றும் இல்லை அந்த மாதிரி அப்படியே இல்லை. வீரப்பன் பண்ணுறது அந்த மாதிரிலாம் அது பண்ணிட்டீங்கன்னா அவன் சுற்றுவார். அப்படிலாம் போல்டு விட மாட்டேன் அப்படி. மற்றது அதுக்கு அடுத்தது ஸ்டெப் ஸ்டெப்பு அடுத்தது அமௌண்ட் தேவைன்னு சொல்லிட்டு அதுக்கு இந்த ஏரியா யானை தந்த போட்டு பிடிச்சி சுமார் இந்த ஏரியாவுக்கு அவர் தான் ராக்கி பை. ஒரு வீரப்ப எங்கிருந்து வெளியில் போயிட்டு வீரப்ப அப்படி ரேப் கேஸு இந்த மாதிரி டார்ச்சரு, பொண்ணுங்களுக்கு டார்ச்சர் கொடுக்குறது. போலீஸ் போலீஸ் வந்து வீரப்பனே போலீஸ். போலீஸ் ரேப், போலீஸ் ரேப் பண்ணா நெத்தி பொட்டு இருக்குதுல்ல அந்த இதில் அங்கே ஷூட் பண்ணுறது போல்டு அப்படி பண்ணிட்டு இருக்காரு. பண்ணிடுறாரு, நிறைய பேர் இந்த மாதிரி பண்ணிக்கிறாரு. ஆனால் நான் படிச்சிருக்கிறேன். ஆனால் இதெல்லாம் காட்டில் லூட்டி பண்ணுறது தப்பு இல்லையா? அது காட்டில் கொண்டு இல்லை அதாவது கோவிந்தா கொஞ்ச நேரம் பேசாம உட்காரு. கோவிந்தா உட்காருங்கண்ணா. அதாவது ஒரு விஷயம் என்னன்னா, நல்லவனாக்குறதும் கெட்டவனாக்குறதும் சமுதாயம் தான் முக்கியமானது. சமுதாயம் தான் வந்து சொசைட்டி வந்து நம்மளை நல்லவனாக்குறதும் கெட்டவனாக்குறதும். சொசைட்டி நான் இல்லை, இப்போ நான் கெட்டவனா அதுக்கு நாக்கா காரணம் இல்லை, சொசைட்டி தான் காரணம். இப்போ நம்ம வந்து பண்ணுறோம் அப்படின்னா அதை வந்து குத்தி காட்டினா என்ன பண்ணுவாங்க, அவன் நல்லா எண்ணத்தோடு இருக்கிறான். ஒரு நாள் பார்த்தா கெட்டவன் அப்படிம்பாங்க. அதான் கோவிந்தா ஒரு நிமிஷம் இருக்கு கோவிந்தா, புரியட்டும் ஒரே நிமிஷம். தப்பா சொல்ல, அவர் நல்ல மனுஷன். வாங்க சொல்லு சார். என்ன உங்கள் பேர்? என் பேர் கோபி. ஓகே. அதாவது அவர் வந்து நல்ல மனுஷன், யாருக்கும் எந்த ஒரு தீங்கும் நினைக்க மாட்டார். ஆனால் வந்து இந்த காட்டுக்குள்ளார விலங்கடிச்சாங்க, மரம் வெட்டினாங்க அப்படின்லாம் சொல்லுவாங்க, அதெல்லாம் எங்களுக்கு தெரியாது. ஆனால் ஒன்று, இல்லாதவங்களுக்கு நிறைய பேத்துக்கு ஹெல்ப் பண்ணிக்கிறாரு. அப்படியா? நிறைய பேத்துக்கு ஹெல்ப் பண்ணிக்கிறாரு. இன்னும் எங்களுக்கு கொடுத்ததில்ல, இல்லை அதுக்கு வாங்கினீங்க நிறைய பேர் இருக்கிறாங்க, நிறைய பேர் ஹெல்ப் பண்ணிக்கிறாரு, நல்லா பண்ணிக்கிறாரு. இந்த போலீஸ்லாம் வந்து கொஞ்சம் அந்த பிள்ளைங்கள்லாம் தொந்தரவு பண்ணதெல்லாம் வந்து அவர் வந்து தடுத்து கேட்டிருக்கிறாரு. அவருக்கு பயந்துக்கிட்டே வந்து அதெல்லாம் பண்ணாம விட்டுக்கிறாங்க. கேம்பே காலி பண்ணிட்டுலாம் போயிருக்கிறாங்க போலீஸ்.
கேம்புக்குள்ளார ரவுண்ட் பண்ணி அடிச்சிருக்கிறாங்க. ஓ, கேம்பெல்லாம் கவர் பண்ணி அடிச்சிருது. அது வந்து சொல்லாமே விட்டுக்கிறாங்க ரொம்ப நாளாக. அதுக்கப்புறமேட்டு என்ன பண்ணிக்கிறாங்க, சொல்லிக்கிறாங்க இந்த மாதிரி அப்படின்னு சொன்னோன்னே நம்ம பிள்ளைங்கள வந்து யார் என்ன பண்ண முடியும், அப்படி தப்பு அப்படின்னு சொல்லிட்டு எல்லாத்தையும் பண்ணிக்கிறது. அதெல்லாம் கேள்விப்பட்டுக்கிறேன் நிறையா. இப்போ சின்ன வயசு நான். இப்போ என்ன சொல்கிறது, நீ வந்து கோபி வீரப்பன் இஸ் ஹீரோ, வில்லன் இல்லை. வில்லன் இல்லை, ஹீரோ. ஹீரோ. போலீஸில் கொண்டு ஷூட் பண்ணுறது இல்லை, அது ஹீரோயிசமா சார்? இப்படி கேட்டால் எப்படி சார் பதில் சொல்கிறது? அதாவது நல்லா முன்னாடி திரும்பி நில்லுங்க. அதாவது இப்படி கேட்டால் பதில் சொல்ல முடியாது சார். நீங்கள் நல்லவராக இருந்தாவீங்க, உங்களுக்கு நல்லதே நடக்கும். நீங்களுமே போலீஸாக இருக்கட்டும், சிஎம்மாக இருக்கட்டும், நீங்கள் வந்து உங்களுடைய அதாவது 4 பேத்துக்கு உதவணும் அப்படின்னு நினைக்கிறவங்க வந்து நல்லவங்க தான். நீங்கள் ஜனாதிபதியாக இருந்தாலையுமே நல்லது பண்ணல அப்படின்னா நீங்கள் கெட்டவங்க தான். உண்மையா இல்லைங்களா? நான் சொல்கிறது தமிழ் உங்களுக்கு புரியுதா? இல்லை புரியுதோ. நான் திங்க் பண்ணிட்டு இருக்கேன். நான் நீங்கள் வந்து சொல்கிற ஹீரோன்னு ஓகே, வேறு சொல்லுவாங்க இல்லை சார் அவ வந்து வில்லன் தான். இப்போது போலீஸ் ஃபேமிலி போய் கொஸ்டின் பண்ணுங்க. ஓகே, போலீஸ் ஃபேமிலி ஒய்ஃபு குழந்தைன்னு சொல்லுவாங்க. போலீஸ் சார் என் அப்பா கொண்டுட்டேன் சார், என்ன எப்படி சொல்கிறது சொல்லுவாங்க. இவர் அடக்கம் பண்ணும்போது இந்த ஏரியா ஃபுல்லாக போலீஸ், 1000 போலீஸ், இங்கிருந்து ரோடு வரைக்கும் 1000 போலீஸ் பாதுகாப்பு. 1 to 1, 1 அடி க்ளோஸ். 1 அடிக்கு 1. அவ்வளோ போலீஸ், அவ்வளோ போலீஸ் போட்டு குடிக்கிறதுக்கு தண்ணி கொடுக்க மாட்டேன்ட்டாங்க இந்த ஏரியாவில் போலீஸுக்கு. எதுக்கு இங்கே வந்ததுக்கு குடிக்கிறதுக்கு தண்ணி தர மாட்டேன்னாங்க. நாங்களாம் கொடுத்தோம், நாங்களாம் கொடுத்து ஹெல்ப் பண்ணோம், அதெல்லாம் வேறு. ஆனால் இவரு ஒரு நல்ல மனுஷன் தான். சொசைட்டி வந்து இவரை வந்து கொஞ்சம் பிளாக் பண்ணிருச்சு, அதனால் இவர் ஒரு கெட்டாலாக தெரிகிறாரு, அவ்வளோதான். நம்ம படமெல்லாம் பார்க்குறோம்ல அந்த மாதிரி தான். அப்படிதான். இந்த KGF 2ல வர பார்த்தீங்களா, ராக்கி பாய் வந்து என்னன்னா வில்ல மாதிரியே தெரியும், ஆனால் நல்லவன். எப்படின்னா வில்ல மாதிரியே இருப்பான், ஆனால் ஒன்று அம்மா அப்படியே அம்மா மம்மி அப்படிங்கும்போது அப்படியே பாசிட்டிவாக இருந்தவன் அப்படியே டவுன் ஆகும். அந்த மாதிரி வீரப்பன் வந்து ஹீரோ. ಅವ್ರ ಮನಸ್ಥಿತಿಯಲ್ಲಿ ಹಂಗಿದೆ ಬಗ್ಗೆ ಹೇಳಿ. எஸ், இப்போது இது பார்க்குறதுக்கு நிறைய ಒಂದು நீங்கள் இன்னைக்கு தான் வந்திருக்கிறீங்களா? ஃபஸ்ட் டைம். 1 கோடி ரூபாய் ஒரு ரெகுலராக வருவாங்க. இந்த 500 நோட் இருக்குல்ல, அது ஃபுல்லாக மாலை போட்டாங்க. அப்படியா? மாலை போட்டுட்டு பணம் இங்கே 1000 rupees 1000 rupees வந்துச்சுல ஃபஸ்ட்டு. அப்போ வந்து ஃபுல் மாலை, ஒரு மாலை அப்படி போட்டு போனாங்க. ಇನ್ನೊಂದು ವಿಶೇಷ ಅಂದರೆ 18ನೇ ತಾರೀಕು ಹುಟ್ಟುತ್ತಾನೆ, 18ನೇ ತಾರೀಕು ಸಾಯ್ತಾನೆ. ಅಂದರೆ ಜನವರಿ 18, 1952 ಹುಟ್ಟುತ್ತಾನೆ. 18 ಅಕ್ಟೋಬರ್ 2004 ಸಾಯ್ತಾನೆ. ಅಂದರೆ 18 ಎಷ್ಟು ವಿಶೇಷ ಇದೆ ಅಂದರೆ ಅವನು ತುಂಬ ಜೀವನ ಏನು ನಡೆಸೋದಿಲ್ಲ, 52 ವರ್ಷ. ಅದೇ ಅವನ ಶಕ್ತಿನ ತೊಗೊಂಡೋಗಿ ಒಳ್ಳೆ ಇದರಲ್ಲಿ ಮಿಲ್ಟ್ರಿನಲ್ಲೋ ಇನ್ನೊಂದಲ್ಲೋ ಮಾಡಿದಿದ್ರೆ ಅವನು ಹುತಾತ್ಮ ಆಗ್ತಾ ಇದ್ದ, ಸ್ಮಾರಕ ಕಟ್ತಾ ಇದ್ರು. ಇವರು ನೋಡಿ ಎಂತೆಂಥವ್ರನ್ನ ಇವರು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮಾಡಿದಂಥ ಶ್ರೀನಿವಾಸ್ ಅವ್ರನ್ನ ಇಲ್ಲಿ ಬಂದು ಏನೋ ಒಂದು ಇದಕ್ಕೆ ಬರ್ತಾರೆ. ಅವನು ಎಷ್ಟು ನಮ್ಮ ಇದರಲ್ಲಿ ಗೋಪಿನಾಥಮಲ್ಲಿ ಅವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ. ಅಂಥವ್ರನ್ನ ಕತ್ತನ್ನು ಕತ್ತಿಸ್ಕೊಂಡು ಹೋಗ್ಬಿಡ್ತಾರೆ. ಒಂದು ಎರಡನೇದು ಶಕೀಲ್ ಅಹಮ್ಮದ್ದು, ದಿನೇಶು, ಇವನ್ನೆಲ್ಲ ಅವರೆಲ್ಲ ಸಮಾಜದ ಒಂದು ಕೊಡುಗೆಗಳನ್ನ ಇವ್ರನ್ನ ಕಟ್ ಮಾಡ್ತಾನೆ. ಇವರು ಏನಾಗಿದೆ ಅಂತಂದರೆ, ಈ ಮನುಷ್ಯ ಒಳ್ಳೆಯ ಕೆಲಸಗಳಿಗೆ ಅವರು ಆಡಿದ್ರೆ ಒಂದು ಸ್ಮಾರಕ ಕಟ್ಟಿ ಒಂದೆಲ್ಲೋ ನಿಂತ್ಕೊಳ್ತಾ ಇದ್ದ. ಆ ಶಕ್ತಿನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಸಮಾಜಕ್ಕೆ ಎಲ್ಲೋ ಹೋಗ್ತಿದ್ದೆ. ಯಾಕಂದ್ರೆ ಅವನು ಶಕ್ತಿಶಾಲಿನೇ, ಅವನು ಯೋಚನೆ ಮಾಡೋದೆ, ಬಟ್ ದಾರಿ ಸರಿ ಇರಲಿಲ್ಲ. ನೋಡಿ ಎಷ್ಟು ಅನಾಥವಾಗಿ ಇದ್ದಾರೆ ಅಂತಂದರೆ ಒಂದು ಸ್ಮಾರಕ ಇಲ್ಲ. ಅಷ್ಟು ಮಾಡಿದವ್ರಿಗೆ ಒಂದು ಸ್ಮಾರಕ ಇಲ್ಲ. ಅಂದರೆ ಇಷ್ಟೇ ಪ್ರಪಂಚಕ್ಕೆ ನಾವು ಸೊಸೈಟಿಗೆ ಕೊಡೋದು. ಒಳ್ಳೇದು ಕೆಟ್ಟದ್ದು ಯಾವುದಿದೆ ಅಂದರೆ ನಾವು ತೀರ್ಮಾನ ಮಾಡಬೇಕು. ಅದೇನೋ ಒಂದು ಅವ್ರದ್ದು ಪೂರ ಕೂಸೆ ಮುನಿಸ್ವಾಮಿ ವೀರಪ್ಪನ್ ಅಂತ. ಕೂಸೆ ಮುನಿಸ್ವಾಮಿ ವೀರಪ್ಪನ್ ಅವರು
சிலை வச்சாங்க அங்கே உடல அது வந்து போலீஸ் வந்து இடித்து எடுத்துட்டாங்க. சிலவண்ணா சிலை இவ்வளோ 6 அடி இவ்வளோ ஸ்டாச்சு. சிலைன்னா என்ன சொல்கிறது தம்பி இங்கிலீஷ்லண்ணா? ஸ்டோனா? ஸ்டோனு. ஓகே. ஸ்டோன்லேயே வந்து உருவம் செஞ்சு வச்சாங்க, உடச்சிட்டாங்க போலீஸா? ஏ வைக்கக்கூடாதுன்ட்டாங்க. இல்லைன்னா பெரிய சமாதியாக பண்ணலாம் அப்படின்னாங்க. பண்ணுறதுக்கெல்லாம் ஆள் இருக்குது. சமாதி பண்ணுறதுக்கு ஆர்டர் இருக்கா? ஆள் இருக்குது, அதெல்லாம் ஆள் இருக்குது. கவர்மெண்ட் ஆர்டர் இருக்கோ? ஆர்டர் இல்லை, ஆர்டர் இல்லாதான் பிரச்சனையே. ஆர்டர் இல்லை இல்லைன்னா செஞ்சிருவாங்க. நீங்கள் இப்போ இங்கே லோக்கல்ஸ் எல்லாம் ரெடி சமாதி பண்ணுறது? அதெல்லாம் பண்ணுறதுக்கு இல்லை, லோக்கல்லாம் இல்லை, வெளியிலேருந்து ஆள் வரும் செய்யறதுக்கு நிறைய பேர் இருக்கிறாங்க. எல்லா ஊர்லேயுமே தருமபுரி, கிருஷ்ணகிரி, எந்த ஏரியா அங்கிருந்து ஆளுங்க டெய்லியும் கம்பல்சரி. சென்னையிலேருந்து வருவாங்க, எல்லா பக்கத்தும் பெங்களூர்லேருந்து வருவாங்க. இதை சமாதி பார்க்கறதுக்கு வருவாங்க கம்பல்சரி. ஒரு நாளைக்கு 10 பேருக்கு நீங்கள் அட்ரஸ் சொல்லணும் கம்பல்சரி. மயத்துக்கு இருந்தால் ஒரு 10 பேருக்கு அட்ரஸ் சொல்லணும். வந்து கேட்பாங்க இது என்ன தெரியுமா? அது இது மண் எடுத்துகிட்டு போய் அவங்க தோட்டத்தில் செடிக்கு வச்சிருவாங்க. இந்த மண், இது மண்ணு ஏ அது அவங்களுக்கு நல்லதான். இந்த மண் அள்ளிட்டு போய் பேக் பண்ணி எடுத்துகிட்டு போய் தோட்டத்தில் போடுறது, தோட்டத்தில் போட்டு விதைப்பாங்க. அது நல்லா ஆகுதுன்னு ஒரு நம்பிக்கை. அதாவது கடலக்காய் விதைக்கிறேன் அப்படின்னா, புதுசாக விதைக்கிறேன் அப்படின்னா இதை அள்ளிட்டு போய் அந்த தோட்டத்தில் போட்டு விட்டு அதுக்கப்புறம் விதைக்க ஆரம்பிப்பாங்க சாமி கும்பிட்டு. இப்போ வீரப்பன் வந்து இங்கே சாமி ஏன் இந்த ஃபுல் ஏரியா வீரப்பன்னா கிங். டன். தேங்க்யூ. ஓகேண்ணா, தேங்க்யூ. நான் பரமேஸ்வர். பிரபாகர் செம்ம பேர். நான் உங்களுக்கு சொன்னீங்களே இது கோபிநாத் செங்கப்பட்டி ரவிரா அந்த ஊர். வாடா, நீங்கள் ரவிக்குமார் மாதிரியே இருக்கிறீங்க. ಗೋಪಿನಾಥಮ್ಮ ಗೋಪಿನಾಥ್ ಕನ್ನಡ ಸ್ವಲ್ಪ ಬರುತ್ತಾ? ಈ ಕನ್ನಡದಲ್ಲಿ ನಮಗೆ ಹೆಂಗೆ ಅಷ್ಟೊಂದು ಹೇಳೋಕ್ಕಾಗಲ್ಲ. ಹಿಂಗೆ ಇರಕಿಲ್ಲ ಅವ ಹಿಂಗೆ ಇಲ್ಲ ಅವ್ರಿಗೆ ಕನ್ನಡ ಬರುತ್ತಲ್ಲ. ಬರುತ್ತೆ ಸರ್. ಇವ್ರು ಯಾರು? ಗುರು ಅದು ಹೆಂಗಂದ್ರೆ ಗುರುನಾಥ ಅಲ್ಲ ಗುರು ಕಚ್ಚಿನ ರಿಲೇಷನ್ ಇಲ್ಲ. ಅಲ್ಲ ಸರ್, ಇವ್ರು ಯಾರು ಸರ್? ವೀರಪ್ಪ ವೀರಪ್ಪನ್. ಇವ್ರು ಯಾರು ಸರ್? ಗುರುನಾಥ. ಗುರುನಾಥ ನಮ್ಮ ಜಾತಿ ಇದೆಲ್ಲ ಗೆಸ್ಟ್, ಅದು ಒಂದು ತಲೆವರು, ನಮ್ಮ ಸಂಘ ತಲೆವರು. ಪನ್ನೀರ್ ಕೂಡ. ஓகே. கூகுள் மேப்பில் போட்டால் வருது. ஓகே. கூகுள் மேப்பில் மூலக்காடு வீரப்பன் சமாதின்னு போட்டாவே வரும். வரும், அவ்வளோதான். அவ்வளோதான். வீரப்பன் சமாதி போட்டால் போதும். மூலக்காடு அதெல்லாம் தேவையே இல்லை. அந்த மாதிரி சொல்கிறேன், அதெல்லாம் தேவையில்லை. இருப்பா அண்ணா சொல்லுவார். வீரப்பன் சமாதின்னு போட்டாவே வந்துடும். ஃபினிஷ். ಸ್ನೇಹಿತರೆ, ನಾವೀಗ ಈರೋಡ್ ಡಿಸ್ಟ್ರಿಕ್ಟ್ ಮೇಟೂರ್ ಹತ್ತಿರ ಇರುವಂಥ ಅಂತಿಯೂರಿನಲ್ಲಿದ್ದೀವಿ. ಈಗ ಮುಖ್ಯ ರಸ್ತೆ ಇದು ಅಂತಿಯೂರು ಮೈನ್ ರೋಡ್ ಸ್ನೇಹಿತರೆ. ಅಂದಿವರ್ ಟು ಇದು ಕೊಯಮತ್ತೂರು. ಯಾಕೆ ಇಲ್ಲಿದ್ದೀವಿ ಸರ್? ಅನ್ಬುರಾಜ್ ಅಂದ್ಬಿಟ್ಟು ವೀರಪ್ಪನ್ ಸಹಚರರು, ಅವ್ರು ಮೀಟ್ ಮಾಡಕ್ಕೆ ಈಗ ಬಂದಿದ್ದೀವಿ. ಎಸ್, ಬನ್ನಿ. ಅನ್ಬುರಾಜ್ ಅವ್ರನ್ನ ಭೇಟಿ ಆಗೋಣ. ಅವ್ರೊಂದು ಕಾಂಪ್ಲೆಕ್ಸಲ್ಲಿ ಒಂದು ಶಾಪ್ ನಡೆಸ್ತಾ ಇದ್ದಾರೆ. ಎಸ್ ಪ್ಲೀಸ್. ಇಲ್ಲೇ ಇದಾರಲ್ಲ. ಇದು ಅನ್ಬುರಾಜ್ ಅವ್ರು ನಡೆಸ್ತಾರೆ ಅಂಗಡಿ, ಆರ್ಗ್ಯಾನಿಕ್ ಸ್ಟೋರ್. ಸರ್, ಇದು ನನ್ನ ಅಂಗಡಿ ಹೆಸರು 5 ಆರ್ಗಾನಿಕ್ ಶಾಪ್ ನಂದು. ಈಗ ಎಲ್ಲ ವ್ಯವಸಾಯ ಎಲ್ಲ ಆಹಾರಗಳು ಕೂಡ ವಿಷಪೂರಿತವಾದ ಆಹಾರ ತಿಂದುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಈಗ. ನಾನು ನಮ್ಮ ತಮಿಳುನಾಡಲ್ಲಿರುವ ನಮ್ಮಾಳ್ವರ್ ಹಾಗಂತೇಳಿ ಒಬ್ಬ ಪರಿಸರ ಹೋರಾಟಗಾರ, ನ್ಯಾಚುರಲ್ ಬೆಳೆ ಬಗ್ಗೆ ಈಗ ಕರ್ನಾಟಕದಲ್ಲಿ ಹೆಂಗೆ 0 ಬಜೆಟ್ ಸುಭಾಷ್ ಬಾಳೇಕರ್ ಇದ್ದಾರೋ ಅದೇ ರೀತಿಯಲ್ಲಿ ನಮ್ಮಾಳ್ವರ್ ಅವರ ಫಾಲೋವರ್ಸ್ ನಾನು. ಅದನ್ನು ಓದ್ಕೊಂಡು ಬಂದೆ. ನೆಕ್ಸ್ಟ್ ಜನ್ರೇಷನ್ ಬೆಳಿಬೇಕಾದ್ರೆ, ಜನ್ರೇಷನ್ ಆರೋಗ್ಯವಾಗಿ ಇರಬೇಕಿದ್ರೆ ಒಂದು ಆರೋಗ್ಯವಾದ ಫುಡ್ ಬೇಕಿದೆ. ಈಗ ಹಸಿರು ಕ್ರಾಂತಿ ಈಗೆಲ್ಲ ಮಾತಾಡಿರೋರೆಲ್ಲ ಕೂಡ ಈಗ 500 ಎಕರೆ ಆರ್ಗಾನಿಕ್ ಫಾರ್ಮ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹತ್ರ ಎಲ್ಲ ಪೊಟ್ಯಾಷಿಯಂ, ಉಪ್ಪು ಎಲ್ಲ ವಿಷ ಗೊಬ್ಬರಗಳೆಲ್ಲ ನಮ್ಮ ಹತ್ರ ಕೊಟ್ಬಿಟ್ಟೆ ಅವರು ಆರ್ಗಾನಿಕ್ ಫಾರ್ಮ್ ಮಾಡ್ತಾ ಇದ್ದಾರೆ. ಆಗ ನಮ್ಮ ಸಮಾಜ ಆರೋಗ್ಯವಾಗಿರ್ಬೇಕಿದ್ರೆ ಒಂದು ಒಳ್ಳೆಯ ಆಹಾರ ಕೊಡಬೇಕಂತ. ಹಾಗಾಗಿ ಒಂದು ಆಹಾರ ಅಂದ್ರೆ ಒಂದು ಸಣ್ಣ ಕೈಗಾರಿಕೆ ಅಥವಾ ಸಣ್ಣ ಉದ್ಯಮಿಯ ಇರಬೇಕು. ಅದು ದೊಡ್ಡ ಉದ್ಯಮಿ ಹತ್ರ ಅಥವಾ ಕಾರ್ಪೊರೇಟ್ ಹತ್ರ ಹೋದರೆ ಅದು ಕಮರ್ಷಿಯಲ್ ಆಗುತ್ತೆ, ಅದರಲ್ಲಿ ಲಾಭ ಒಂದೇ ಇರ್ತದೆ. ಅದರಲ್ಲಿ ಆರೋಗ್ಯದ ಬಗ್ಗೆ ಅವ್ರು ಏನು ಇದು ಕೊಡಲ್ಲ, ವರಿ ಮಾಡಲ್ಲ. ಆಗ ಈ ಲಾಭ ಮುಖ್ಯ ಅಷ್ಟೇ. ಅದು ಯಾವುದು, ಅದು ವಸ್ತು, ಅದರ
Quality ಏನು, ಕ್ವಾಲಿಟಿ ಅದ್ರ ಅದ್ರ impact ಬಗ್ಗೆ ಏನು, ಏನು ಅದ್ರ effects ಏನು ಗೊತ್ತಾಗುತ್ತೆ. ಹೌದು ಹೌದು. ಈಗ ಹಿಂಗಾಗಿ ನಾನು ಜೈಲಿಂದ ಬಿಡುಗಡೆ ಆದ ಮೇಲೆ ನನಗೆ ಯಾವುದಾದ್ರು ಒಂದು ಬದುಕು ಕಟ್ಕೋಬೇಕಂತ ಒಂದು ಇದು ಇತ್ತಲ್ವಾ, ನನಗೆ ಯಾವುದ್ರಲ್ಲಿ ತೊಡಗಿಸ್ಕೋಬೇಕಂದ ಮೇಲೆ ನಾನು ಎಣ್ಣೆಗಾಣ ಹಾಕಿದೆ. ಎಣ್ಣೆಗಾಣ Okay. ಮನೆಯಲ್ಲಿ ನಾನು ಎಣ್ಣೆಗಾಣ ಇಟ್ಟಿದ್ದೀನಿ. ಆ ಎಣ್ಣೆಗಾಣ ಕೊಡಕ್ಕೆ ಬರುವಾಗ ನಮ್ಮ ಕಸ್ಟಮರ್ಸ್ ಕೇಳ್ತಾರೆ, ನನಗೆ ಸ್ವಲ್ಪ ರಾಗಿ ಹಿಟ್ಟು ಬೇಕಿದೆ, ಒಂದು ಒಳ್ಳೆ ಮಿಲ್ಲೆಟ್ಸ್ ಬೇಕಿದೆ, ಹಂಗಂದು ಕೇಳ್ತಾ ಏನೇನು ಕೇಳ್ತಾರೋ ಅದೆಲ್ಲ ನಾನು ಆರ್ಗಾನಿಕ್ ಆಗಿ ಹುಡುಕಕ್ಕೆ ಶುರು ಮಾಡಿದೆ. ಫಸ್ಟ್ ನನಗಾಗಿ ಹುಡುಕಕ್ಕೆ ಶುರು ಮಾಡಿದೆ. ನನ್ನ ಕುಟುಂಬ, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳಿಗೆ ಒಳ್ಳೆಯ ವಿಷರಹಿತ ಆಹಾರಗಳನ್ನು ಕೊಡಬೇಕು, ಆರ್ಗಾನಿಕ್ ಬೆಳೆದಿರುವಂಥ ಆಹಾರನ ಕೊಡಬೇಕು ಹುಡುಕುವಾಗ ಅದು ಬರೀ ನನ್ನ ಒಬ್ಬನಕ್ಕಿಂದ್ರೆ ಅದು ಸಾಧ್ಯವಾಗ್ತಲ್ಲ. ಆಮೇಲೆ ನಾವು ಕೆಲವು ಯೂನಿಟ್ ಆಗಿ ಹುಡುಗರೆಲ್ಲ ಸೇರಿ ಕೆಲವು ಆರ್ಗಾನಿಕ್ ಫಾರ್ಮನ್ನು ನಾವೇ ಕಲ್ಟಿವೇಟ್ ಮಾಡಿ ಅಕ್ಕಿ, ಬೇಳೆ, ಮಿಲ್ಲೆಟ್ಸ್, ರಾಗಿ, ಸಜ್ಜೆ ಇದೆಲ್ಲನೂ ಕೂಡ ನಾವು ಬೆಳೆಯೋಕ್ಕೆ ಶುರು ಮಾಡ್ದೋ. ಬೆಳೆದು ಹಾಗೆ ಕೊಡೋಕ್ಕೆ ಶುರು ಮಾಡ್ದೋ. ಆ ಕಾನ್ಸೆಪ್ಟಲ್ಲಿ ಉಟ್ಕೊಂಡಿರೋದು ಈ ಅಂಗಡಿ. ಐಂದನೇ ಆರ್ಗಾನಿಕ್. ಐಂದನೇ ಅಂದರೆ ನಮ್ಮ ತಮಿಳು ನೆಲದಲ್ಲಿ ನಾಲ್ಕು ಭಾಗಗಳನ್ನು ಹೇಳ್ತೀವಿ. ಕುರಿಂಜಿ, ಕಾಡನ್ನು ಅವಲಂಬಿಸಿರುವ ಜನ, ಕುರಿಂಜಿ, ಮುಳ್ಳೈ, ನೆಯ್ದಲ್, ಪಾಲೈ ಅಂತೇಳಿ 4. ಈಗ ಕರಾವಳಿ, ಬಯಲ್ಸೀಮೆ ಹಂಗೆ ಹೇಳ್ತೀವಲ್ಲ, ಅದೇ ರೀತಿಲಿ ಇದು 4, 5 ಸೇರಿ ಐಂದಿನೈ ಹಂಗೆ ಹೇಳ್ತೀವಿ. 5 ನೆಲಗಳ ಬಗ್ಗೆ ಹೇಳ್ತೀವಿ. ಡಿಫರೆಂಟ್ ಟೈಪ್ಸ್ ಆಫ್ ಜಾಗ್ರಫಿ. ಹೌದು. ಅದನ್ನು ಐಂದಿನೈ ಹಾಗಂತೇಳಿ ತಮಿಳು ಹೇಳ್ತೀವಿ. ನಾನು ಅದನ್ನು ತಮಿಳಲ್ಲಿ ಒಂದು ಇಂಪಾರ್ಟೆಂಟ್ ಆದ ವರ್ಡ್ಸ್ ಅದನ್ನು ನನ್ನ ಗುರುತಾಗಿ ಇಟ್ಕೊಂಡಿದ್ದೀನಿ ಅಂಗಡಿಗೆ. ಇದ್ರ ಜೊತೆಗೆ ಇಲ್ಲಿ ಬೆಳೆದಿರುವಂಥ ಯಾವುದೋ ತಂದಿಟ್ಟಿರುವಂಥ ಯಾವುದೇ ಮೆಟೀರಿಯಲ್ ಕೂಡ ಯಾವುದೋ ಕೆಮಿಕಲ್ಸ್ ಫಾರ್ಮಿಂಗ್ ಅಲ್ಲ, ಎಲ್ಲமே ಆರ್ಗಾನಿಕ್ ಫಾರ್ಮಿಂಗ್. ಓಕೆ, ಎಲ್ಲ ನ್ಯಾಚುರಲ್ ಗೊಬ್ಬರ. ಹೌದು. ಮತ್ತೆ ಇಲ್ಲಿ ಕೆಲವು ವಸ್ತುಗಳು ಸೋಪ್ ಆಗಲಿ ಇದೆಲ್ಲ ಇಲ್ಲಿ ಹ್ಯಾಂಡ್ ಮೇಡ್ ಆಗಿ ಮಹಿಳೆಯರು ಮಾಡ್ತಾರೆ. ಸಣ್ಣ ಕೈಗಾರಿಕೆಗಳು ಮಾಡ್ತಾರೆ. ಅವರ ವಸ್ತುಗಳನ್ನು ಇಲ್ಲಿ ಪ್ರಮೋಟ್ ಮಾಡೋಕ್ಕಾಗಿ ಇಲ್ಲಿ ಒಂದು ಜಾಗ ಕೊಡಿಸ್ತೀನಿ. ನಮ್ಮ ಕಡೆ ಗುಡಿ ಕೈಗಾರಿಕೆ ಅಂತ. ಹೌದು, ಗುಡಿ ಕೈಗಾರಿಕೆ ಮಾಡುವಂಥ ವಸ್ತುಗಳನ್ನು ಇಟ್ಟಿದ್ದೀನಿ. ಮತ್ತೆ ನಾನು ಬುಡಕಟ್ಟು ಜನರ ಜೊತೆಗೆ ಕೆಲಸ ಮಾಡ್ತೀನಿ. ಅಲ್ಲಿಂದ ಸ್ವಲ್ಪ ರಾಗಿ, ಸಜ್ಜೆ, ಜೇನುತುಪ್ಪ ಇದು ಸ್ವಲ್ಪ ಕಲೆಕ್ಷನ್ ಮಾಡಿ ತಂದು ಇಡ್ತೀನಿ. ಮತ್ತೆ ಈ ಅಂಗಡಿ ಮಿಕ್ಸಿಂಗ್ ಇಲ್ಲ, ಯಾವುದೇ ಮಿಕ್ಸಿಂಗ್ ಇಲ್ಲ. ಈ ಅಂಗಡಿಯನ್ನು ನಾನು ಮಾತ್ರ ಇದು ಬಳಸ್ಕೊಳ್ತಾ ಇಲ್ಲ. ಇಲ್ಲಿ ನಮ್ಮ ಊರಲ್ಲಿರುವಂಥ ಆರ್ಗಾನಿಕ್ ಫಾರ್ಮ್ ಮಾಡ್ತಾ ಇರುವಂಥ ರೈತರು ತಾವು ಬೆಳೆದಿರುವಂಥ ವಸ್ತುಗಳು ಯಾವುದೇ ಇದ್ರು ಕೂಡ ಸರಿ ತಂದು ಇಲ್ಲಿ ಇಟ್ಟು ಮಾರಾಟ ಮಾಡಿ ಅದು ತಗೊಂಡು ಹೋಗ್ಬೋದು. ಈ ಅಂಗಡಿಗೆ ಯಾವುದೇ ಅದರಲ್ಲಿ ನಾವು ಕಮಿಷನ್ ಆಗಲಿ ಇದರಲ್ಲಿ ಏನು ನಾವು ತಗೊಳ್ಳೋದಿಲ್ಲ. ಈಗ ಒಂದು 2 ಬಾಳೆಗೊನೆ ಇದೆ ಬಂದಿದೆ, ಅವ್ರು ಆರ್ಗಾನಿಕ್ ಫಾರ್ಮನ್ನು ಟ್ಯಾಗ್ ಮಾಡಿ ಕಟ್ಟಿಬಿಟ್ಟು ರೇಟ್ ಫಿಕ್ಸ್ ಮಾಡಿ ಅವ್ರು ಇಟ್ಟು ಹೋಗಿರ್ತಾರೆ. ಬಂದವರು ತಗೊಂಡು ಹೋಗ್ಬೋದು, ಹಂಗೆ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಇದು ಮತ್ತೆ 5 ದಿನದಿಂದ ಅವ್ರು ಹಾಗೆ ತಗೊಳ್ತಾರೆ. ಹಾಗೆ ಈ ಥರ ಆರ್ಗಾನಿಕ್ ವ್ಯವಸಾಯ ಮಾಡುವಂಥ ರೈತರಿಗಾಗಿ ಇದು ಅವ್ರ ಮಾರಾಟ ಸ್ಥಳವಾಗಿ ಕೂಡ ನಾವು ಇದನ್ನು ಅವ್ರು ಬಳಸ್ಕೊಳ್ತಾರೆ. ಸೊ ಇದು ರೈತರಿಗೆ ಒಂದು ಸೆಂಟರ್ ಮಾರ್ಕೆಟ್. ವಾವ್. ಈಗ 2 ಕೋಳಿ ಮೊಟ್ಟೆ ಇದ್ದರೆ ತಂದಿಟ್ಟು ಹೋಗ್ತಾರೆ. ನೀವು ಅವ್ರ ದುಡ್ಡು ವಾಪಸ್ ಕೊಡ್ತಾರೆ. ಅವ್ರು ಬರದಲ್ಲಿ ಇಟ್ಟು ಹೋಗ್ತಾರೆ. ಮಾರಾಟ ಆದ ಕೂಡಲೇ ಅವ್ರ ದುಡ್ಡು ಅಲ್ಲಿ ಇರುತ್ತೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಹಂಗೆ ಮಾಡ್ತಾರೆ. ವೆರಿ ಟ್ರಾನ್ಸ್ಪರೆಂಟ್. ಯಾಕೆ ಐಡಿಯಾ ಬಂತು, ಬೇರೆ ಯಾಕೆ ಮಾಡಲಿಲ್ಲ? ಇಲ್ಲ, ನಾನು ಜೈಲಿರುವಾಗಲಿಂದೇ ನಾನು ಅದ್ರ ಬಗ್ಗೆ ನನಗೆ ಸ್ವಲ್ಪ ಆಸಕ್ತಿ ಇತ್ತು. ಯಾಕಂದರೆ ಈ ಥರ ಗೊಬ್ಬರಗಳ ಬೇರೆ ರಾಸಾಯನಿಕ ಗೊಬ್ಬರಗಳು ಹಾಕಿ ಬೆಳೆಸುವಂಥ ಆಹಾರದ ತಿಂದ ನಮ್ಮ ಜನ ಸಿಕ್ಕಾಪಟ್ಟ ರೋಗಿಗಳಾಗಿ ಬದಲಾಗ್ತಿದ್ದಾರೆ. ಮತ್ತು ಈ ಜನ್ರೇಷನ್ ಕೂಡ ಒಂದು ಏನದು ಗಟ್ಟಿಮುಟ್ಟಾಗಿರುವಂಥ ಹುಡುಗರು ಮಕ್ಕಳು ಬೆಳೀತಾ ಇಲ್ಲ. ಇವತ್ತು ಒಂದು 25 ವರ್ಷಕ್ಕೆ ಹಿಂದೆ ಹಾಸ್ಪಿಟ್ಲಿಗೆ ನಮ್ಮೂರಲ್ಲಿ ಒಂದೇ ಒಂದಿತ್ತು. ಇವತ್ತು 100 ಹಾಸ್ಪಿಟ್ಲಿಗೆ ಮೇಲಿದೆ. ಅಂದಿಯೂರಲ್ಲಿ 100 ಹಾಸ್ಪಿಟ್ಲಿಗೆ ಮೇಲೆ ಇದೆ. ಇದು ಬರೀ ಅಂದಿಯೂರಿನ ಪರಿಸ್ಥಿತಿ ಅಲ್ಲ, ಈ ದೇಶದ ಪರಿಸ್ಥಿತಿ ಆಗಿದೆ. ಹಂಗಾಗಿ ಒಂದು ಒಳ್ಳೆ ಆಹಾರವೇ ಒಂದು ಒಳ್ಳೆ ಆರೋಗ್ಯವಾದಂಥ ಮಕ್ಕಳನ್ನು ಸಮಾಜವನ್ನು ಬೆಳೆಸೋಕ್ಕೆ ಕಾರಣವಾಗಿರುತ್ತೆ. ಹಾಗಾಗಿ ನಾನು ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸರ್. ಬಟ್ ಈ ಶುರು ಮಾಡಬೇಕು ನಿಮ್ಗೊಂದು ಏನೋ ಸ್ಟಡಿ ಇರಬೇಕು ಅಥವಾ ಏನೋ ಒಂದು ಇನ್ಸ್ಪಿರೇಷನ್ ಇರಬೇಕು, ಅದೆಲ್ಲ ನೋಡಿರ್ಬೇಕು. ಹೌದು. ನಾನು JC ಕುಮಾರಪ್ಪ ಅಂತೇಳಿ ಗಾಂಧೀಜಿಗೆ ಎಕನಾಮಿಕ್ ಥಿಯರಿಯನ್ನು JC ಕುಮಾರಪ್ಪನ ಥಿಯರಿ ಅವರು ಹೇಳ್ತಾ ಇದ್ರು. ತಮಿಳಲ್ಲಿ JC ಕುಮಾರಪ್ಪ ಅಂತೇಳಿ ಒಬ್ಬ ಭಾರತವನ್ನು ಹೇಗೆ ಕಟ್ಟಬೇಕು, ಆರ್ಥಿಕತೆ ಕಟ್ಟಬೇಕು, ವ್ಯವಸಾಯಗಳು ಹೆಂಗೆ ಕಟ್ಟಬೇಕು ಅಂತೇಳಿ ಒಂದು ದೊಡ್ಡ ಕಲ್ಪನೆ ಇಟ್ಟುಕೊಂಡಿದ್ದೆ JC ಕುಮಾರಪ್ಪ ಅಂತೇಳಿ ಒಬ್ಬರಿದ್ದರು. ಅವರು ನನಗೆ ಇನ್ಸ್ಪೈರ್. ಅವ್ರ ಪುಸ್ತಕಗಳನ್ನು ಅವರ ಸಿದ್ಧಾಂತಗಳನ್ನು ಗಾಂಧಿ ಮುಖಾಂತರ ನಾನು ಅದು ಓದ್ತಾ ಇದ್ದೆ. ಜೈಲಲ್ಲಿ? ಹೌದು, ಜೈಲಲ್ಲಿ.
ನಾನು ಜೈಲಲ್ಲಿ ಗಾಂಧಿ ನಾಟಕ ಮಾಡ್ದೆ. ಆ ಸಂದರ್ಭದಲ್ಲಿ ನಾನು ಇದೆಲ್ಲ ಓದೋಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಹಾಗೆ ನಾನು ಅದರಿಂದ ಮತ್ತೆ ಇದನ್ನು ಪುಸ್ತಕಗಳನ್ನು ಹುಡುಕಕ್ಕೆ ಶುರು ಮಾಡಿದೆ. ಹಾಗೆ ಹಾಗಾದರೆ ಏನು ಇಲ್ಲಿ ನಡೀತದೆ, ಏನು ವ್ಯವಸಾಯಗಳು ನಡೀತದೆ, ಆಗ ಹಸಿರು ಕ್ರಾಂತಿ ಅಂತ ಹೇಳ್ತಾರಲ್ಲ, ಏನಾಯ್ತದೆ, ಅದರ ಪರಿಣಾಮಗಳು ಹೆಂಗೆ ಬಿತ್ತು, ಏನು ಮಣ್ಣಲ್ಲಿ ಏನು ಹಾಕ್ತಾರೆ ಅಂದರೆ, ಇವರು ಹಾಕಿರುವ ಗೊಬ್ಬರಕ್ಕೆ ಸುಮಾರು 4 ಮೀಟ್ರ್ ಕೆಳಗೆ ಹೋಗಿದೆ ಎಲ್ಲ ಎರೆಹುಳುಗಳು. 4 ಮೀಟ್ರ್ 15 ಅಡಿ ಹಂಗಂದ್ರೆ ಸವದ ಸ್ಟೇಜಲ್ಲಿ ಎರೆಹುಳುಗಳು ಹೋಗಿದೆ. ಎರೆಹುಳುಗಳಿಲ್ಲದ ಮಣ್ಣು ಬರೀ ಮಲಡು, ಅದ್ರಲ್ಲಿ ಏನು ಬರಲ್ಲ, ನಿರ್ಜೀವ, ಅದು ಯಾವುದೇ ಯಾವುದು ಹಂಗಾಗುತ್ತೆ. ಹಂಗಾಗಿ ಅದನ್ನು ನಾವೇನು ಮಾಡೋದು ಬೇಡ. ಭೂಮಿ ಹಾಳು ಮಾಡೋದಿದ್ರೆ ಅದೇ ತನ್ನೇ ಸರಿಪಡಿಸ್ಕೊಳ್ತವೆ. ನಾವು ಏನು ಮಾಡೋದು ಬೇಡ, ನೀವೇನು ಗೊಬ್ಬರ ಹಾಕೋದು ಬೇಡ, ಎಂಥದ್ದು ಬೇಡ. ನಾವು ವಿಷದ ತಂದು ಹಾಕೋದಿದ್ರೆ ಭೂಮಿ ತಾನೇ ಸರಿಪಡಿಸ್ಕೊಳ್ತವೆ. ಕೆಪಾಸಿಟಿ ಇದೆ. ಅದನ್ನು ನಾವು ಬುಡಕಟ್ಟು ಹತ್ರ ಕಳಿಬೇಕು. ಬುಡಕಟ್ಟು ನೀನು ಎಷ್ಟು ಲಕ್ಷ ಕೊಟ್ಟರು ಕೂಡ ಅವ್ನ ಮಣ್ಣಲ್ಲಿ, ಅವನ ಭೂಮಿಯಲ್ಲಿ ಕೆಮಿಕಲ್ ಹಾಕಲ್ಲ ಅವನು. ಹಂಗಾಗಿ ಅದರ ನಿಟ್ಟಿನಲ್ಲಿ ನಾ ಇಲ್ಲಿರುವಂಥ ರೈತರುಗಳನ್ನು ಸ್ವಲ್ಪ ಅದರ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾ ಮಾತಾಡ್ತಾ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದು ನನ್ನ ಬದುಕಿಗಾಗಿ ಸ್ವಲ್ಪ ಇದನ್ನು ಇಟ್ಕೊಂಡಿದ್ದೀನಿ ಸರ್. ಜೀವನ ನಡೀತದೆ. ಸಂತೋಷವಾಗಿದ್ದೀನಿ. ನನಗೆ 44. ನಿಮ್ದು ಎಜುಕೇಷನ್ ಬೇರೆ ಇದೆ? ಇಲ್ಲ ಸರ್, ನಾನು 6ನೇ ಕ್ಲಾಸ್ವರೆಗೆ ಓದಿದೆ. ಜೈಲ್ ಬಂದ ಮೇಲೆ ನಾನು ಡಿಗ್ರಿ ಮುಗಿಸಿದೆ. ಜೈಲಲ್ಲಿ ಡಿಗ್ರಿ ಮಾಡಿದ್ದೀರಾ? ಪ್ಲಸ್ ಈ ಲಿಟ್ರೇಚರ್ ಎಲ್ಲ ಓದಿದ್ದೀರಿ? ಹೌದು. ರೆವಲ್ಯೂಷನ್ಸ್ಗಿಂತ ನನಗೆ ಜೈಲಿಗೆ ಬರುವಾಗ ಶಾಲೆ ಈ ಓದೋದು ಬರೀ ಇದೆಲ್ಲ ಏನು ನನಗೆ ಗೊತ್ತಿಲ್ಲ. 6ನೇ ಕ್ಲಾಸ್ವರೆಗೆ ಸ್ಕೂಲ್ಗೆ ಹೋಗಿದೆ ಅಷ್ಟೇ. ಜೈಲಿಗೆ ಬಂದ ಮೇಲೆ ನಾನು ಸ್ವಲ್ಪ ಓದೋದ ಬಗ್ಗೆ ನಾನು ತಿಳ್ಕೊಂಡೆ. ತಮಿಳ್ನಾಡು ಜೈಲಿಂದ ಕರ್ನಾಟಕಕ್ಕೆ ಬಂದೆ. ಕರ್ನಾಟಕಕ್ಕೆ ಬರುವಾಗ ಅಲ್ಲಿ ಬಂದಮೇಲೆ ನಾನು ರಂಗಭೂಮಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದೆ. ರಂಗಭೂಮಿಯಲ್ಲಿ ಕೆಲಸ ಮಾಡುವಾಗ ನಾನು ಕನ್ನಡ ಕಲೀಲೇಬೇಕಾದ ಅವಶ್ಯಕತೆ ಇತ್ತು. ಆಮೇಲೆ ನಾನು ಬೇಗ ಕನ್ನಡ ಕಲ್ತ್ಕೊಂಡೆ. ಅಲ್ಲಿರುವಂಥ ಸಾಹಿತ್ಯಗಳನ್ನು ಸ್ವಲ್ಪ ಓದೋಕ್ಕೆ ಶುರು ಮಾಡಿದೆ. ನನಗೆ ದೇವನೂರು ಸರ್ ನೋಡಿ ಸಾಹಿತ್ಯ ಆಗಲಿ, ಗಿರೀಶ್ ಕಾರ್ನಾಡ್ರು, ಇವರ ಆನಂದಮೂರ್ತಿ, ಚಂಪಾ ಅವ್ರದ್ದು, ಇದೆಲ್ಲ ನಾವು ಓದೋಕ್ಕೆ ಶುರು ಮಾಡಿದೆ. ಬಸವಣ್ಣನ ವಚನಗಳನ್ನು ಓದೋಕ್ಕೆ ಶುರು ಮಾಡಿದೆ. ಹಾಗೆ ನಮ್ಮ ಮನಸ್ಸಲ್ಲಿರುವಂಥ ಕೊಳಕ್ಕೆ ಗಲೀಜುಗಳನ್ನು ಸ್ವಲ್ಪ ಹೊರ ತೆಗೆದು ಹಾಕಿದ್ದೀನಿ ಅಂದ್ಕೊಳ್ತೀನಿ. ಒಂದು 10% 20% ಮನಸ್ಸಿನಾಗಿದ್ದೀನಿ ಅಂದ್ಕೊಳ್ತೀನಿ. ಬದುಕು ಹೇಗೆ ಕಟ್ಕೋಬೇಕಂತೇಳಿ ನನಗೊಂದು ಕಲ್ಪನೆ ಅಲ್ಲಿ ಸಿಕ್ಕಿತ್ತು ಜೈಲಲ್ಲಿ. ಹೆಂಗೆ ಬದುಕಬೇಕು, ಹೆಂಗೆ ಕಟ್ಕೋಬೇಕು, ಹೆಂಗೆ ಅದು ಬರೀ ನಾನು ಸ್ವಾರ್ಥಕವಾಗಿ ಬದುಕಬೇಕಾದ್ರೆ ನಾನು ಹೆಂಗೆ ಬೇಕಾದ್ರೂ ಬದುಕ್ಬಿಡ್ತೀನಿ. ಹಂಗಿರಬಾರ್ದು. ಈ ಸೊಸೈಟಿ ನಮ್ಮ ಬದುಕಿಗೆ ಏನಾದರೂ ಉಪಯೋಗ ಇರಬೇಕೆಂದು ಅಂದ್ಕೊಂಡೆ. ಅದೇ ಥರ ಬಂದು ಹಿಂಗೆ ಕಟ್ಕೊಂಡಿದ್ದೀನಿ. ನಾನು ಟ್ರೈಬಲ್ ಬುಡಕಟ್ಟು ಜೊತೆಗೆ ಕೆಲಸ ಮಾಡ್ತೀನಿ. 2 ಶಾಲೆ ನಡೆಸ್ತೇನೆ ಮಕ್ಕಳಿಗಾಗಿ. ಜೈಲಿಗೆ ಬಂದಮೇಲೆ ನಾನು ನಮ್ಮ ಗೆಳೆಯರೆಲ್ಲ ಸೇರಿ ನಡೆಸ್ತಾ ಇದ್ದೀವಿ. ಟ್ರಸ್ಟ್ ಮಾಡಿದ್ದೀನಿ. ಟ್ರೈಬಲ್ ಫೌಂಡೇಶನ್ ಮೇಲೆ ಒಂದು ಟ್ರಸ್ಟ್ ಮಾಡಿದ್ದೀನಿ. ಇಲ್ಲಿ ಮೇಲೆ ಬೆಟ್ಟದಲ್ಲಿ ಸ್ಕೂಲಿಗೆ ಅಲ್ಲಿ ಜನ ಇದ್ದಾರೆ ಮಾಡಿದ್ದೀನಿ. ಮತ್ತು ಇಲ್ಲಿ ಟ್ರೈಬಲ್ ಪೀಪಲ್ಸ್ಗೆ ಒಂದು ಕೈಗಾರಿಕೆ ಒಂದು ಕೆಲಸ ಮಾಡ್ತಾರೆ. ಅವರು ಅಲ್ಲಿ ಕೂಲಿ ಇಲ್ಲ, ಅಲ್ಲಿ ಕೆಲಸ ಇಲ್ಲ. ಈಗೇನು ಮಾಡ್ತಾರೆ, ನಾನು ಬಂದ ಮೇಲೆ ಅಲ್ಲಿ ಒಂದು ಸರ್ವೆ ಮಾಡಿದೆ. ಬೆಟ್ಟದಲ್ಲಿ 33 ಹಳ್ಳಿಗಳಿದೆ. ಸಾಮಾನ್ಯ ಎಲ್ಲ ಮಕ್ಕಳು ಶಾಲೆ ಬಿಟ್ಟಿದ್ದಾರೆ. 8ನೇ ಕ್ಲಾಸ್ವರೆಗೆ ಕೂಡ ಯಾರು ಹೋಗಿಲ್ಲ. ಆಮೇಲೆ ಇದಕ್ಕೆ ಬೇಸಿಕ್ ಏನು ನೋಡಿದ್ರೆ ಅವರೆಲ್ಲ ಇಲ್ಲಿ ಕೆಲಸ ಇರಲ್ಲ, ಎಲ್ಲ ಜೀತಗಾರಿಕೆ ಕೆಳಗೆ ಬರ್ತಾರೆ. ಇದು ಬಿಟ್ಟರೆ ಊಟಿ ಕೊಡೆಕಾನಲಕ್ಕೆ ಎಸ್ಟೇಟಿಗೆ ಕೆಲಸಕ್ಕೆ ಹೋಗ್ತಾರೆ, ಕೊಡಗಕ್ಕೆ ಎಸ್ಟೇಟ್ ಕೆಲಸಕ್ಕೆ ಹೋಗ್ತಾರೆ. ಹಂಗಾಗಿ ಈ ಮಕ್ಕಳಿಗೆ ಏನಾದರೂ ಎಜುಕೇಷನ್ ಕೊಡಬೇಕು ಅಥವಾ ಅವರನ್ನು ಗಟ್ಟಿಯಾಗಿ ಎಜುಕೇಷನಲ್ಲಿ ನಿಲ್ಲಬೇಕಿದ್ರೆ ಅವ್ರ ತಂದೆ ತಾಯಿ ನಿಲ್ಲಬೇಕಾಗುತ್ತೆ. ಅವ್ರಿಗೊಂದು ಆರ್ಥಿಕವಾಗಿ ಏನಾದರೂ ಒಂದು ಮಾಡಬೇಕಂತ ಅಂದ್ಕೊಂಡು ಈ ಲ್ಯಾಂಟನಾ ಕ್ಯಾಮ್ರಾ ಅಂತೇಳಿ ಒಂದು ಮುಳ್ಳಿದೆ ಕನ್ನಡದಲ್ಲಿ, ರೋಜದ ಮುಳ್ಳು. ಲಂಟನ ಮುಳ್ಳು, ರೋಜದ ಮುಳ್ಳು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದರಿಂದ ಟೇಬಲ್ ಮಾಡೋದು, ಚೇರ್ ಫರ್ನಿಚರ್ಸ್ ಮಾಡೋ ಒಂದು ಸಣ್ಣ ಒಂದು ವರ್ಕನ್ನು ಮಳೆಯಲ್ಲಿ ಬೆಟ್ಟದಲ್ಲಿ ಶುರು ಮಾಡಿದ್ವಿ. ಇವತ್ತಾ ಸರ್, ಇಲ್ಲ ನಾನು ಬೇರೆ ಏನೇನು ಕಮಿಟ್ಮೆಂಟ್ ಅದೊಂದು ಮಾಡಿದ್ದೀವಿ ಸರ್. ಮಾಡಿ ಈಗ ಬರೀ 100 ರೂಪಾಯಿ ಮಹಿಳೆಯರಿಗೆ ದಿನಕ್ಕೆ 100 ರೂಪಾಯಿ ಕೆಲಸ. ಬೆಳಗ್ಗೆ 7 ಗಂಟೆಗೆ ಹೋದರೆ ಸಂಜೆ 5ವರೆಗೆ ಬರ್ತಾರೆ. 100 ರೂಪಾಯಿ ಪೇಮೆಂಟ್. 250 ರೂಪಾಯಿ ಗಂಡಸರಿಗಿತ್ತು. ಈಗ ನಾನು ಮಾಡಿರೋ ಕೆಲಸದಿಂದ ಒಂದು ಗಂಡ ಹೆಂಡತಿ ಇಬ್ಬರು ಸೇರಿ 20 ದಿವಸ ಅಲ್ಲಿ 35,000 ರೂಪಾಯಿ ಮಾಡ್ತಾರೆ. ಈಗ ಒಂದು ಸೋಫಾ, ಒಂದು ಚೇರ್, 2 ಚೇರ್, ಒಂದು ಟೀಪಾಯ್ ಮಾಡ್ತಾರೆ. 35,000 ಅದು ಮಾಡೋಕ್ಕೆ 20 ದಿವಸ ಬೇಕಾಗುತ್ತೆ. 20 ದಿವಸದಲ್ಲಿ ಅವರು 35,000 ರೂಪಾಯಿಗೆ ಅದು ಮಾಡ್ತಾರೆ. ಒಂದು ಬುಡಕಟ್ಟು ಬದುಕಲ್ಲಿ 35,000 ರೂಪಾಯಿ ಒಂದೇ ಸತಿ ಅವ್ರು ತಗೊಳ್ಳೋದಂದ್ರೆ ಅದು ಸಾಧ್ಯವೇ ಇಲ್ಲ. ತಗೊಳ್ತಾರೆ. ಆಮಾಂ. ಈಗ ನಾವು ಅದಕ್ಕೊಂದು ಟ್ರೈನಿಂಗ್ ಸೆಂಟರ್ ದೊಡ್ಡದಾಗಿ ಕಟ್ತಾ ಇದ್ದೀವಿ. ಬೇರೆ ಗೆಳೆಯರ ಸಪೋರ್ಟಿಂದ ದೊಡ್ಡ ಟ್ರೈನಿಂಗ್ ಸೆಂಟರ್ ಮೇಲೆ ಒಂದು 20 ಲಕ್ಷ ರೂಪಾಯಿ ಇದರಲ್ಲಿ ಕಟ್ತಾ ಇದ್ದೀವಿ ಬೆಟ್ಟದಲ್ಲಿ. ಅಂದರೆ ಲಂಟನ ಕಡಿಯೋಕ್ಕೆ ಪರ್ಮಿಷನ್ ಇದೆ? ಲಂಟನದಿಂದ ಕಾಡು ಹಾಳಾಗುತ್ತೆ.
ಬೆಳ್ಕೊಂಡು ಎಕಾಲಜಿಕಲ್ ಪ್ರಾಬ್ಲಮ್ ಶುರು ಆಗುತ್ತೆ. ಅದೇನಾಗುತ್ತೆ, ಕೆಳಗೆ ಯಾವುದೇ ಹುಲ್ಲು ಬರಲ್ಲ, ಯಾವುದೇ ಪ್ರಾಣಿಗಳು ಒಳಗೆ ಬರಲ್ಲ. ಇದನ್ನು ನಾವು ಸರ್ವನಾಶ ಮಾಡೋಕ್ಕಾಗದೇ ಇಲ್ಲ. ಯಾಕಂದರೆ ವರ್ಷಕ್ಕೆ 4 ಸತಿ ಹಣ್ಣು ಬಿಡ್ತದೆ. ಅಕ್ಕಿಗಳೆಲ್ಲ ತಿಂದು ಕಾಡು ಪೂರ್ತಿ ತಗೊಂಡು ಬೀಜಗಳನ್ನು ಚೆಲ್ಲುತ್ತೆ. ಅದನ್ನು ಬೆಳೀತಾನೆ ಇರುತ್ತೆ. ಹಾಗೆ ನಾವು ಇದನ್ನು ಬಂಡವಾಳ ಇಲ್ಲದೆ ನಮಗೊಂದು ಇದು ಸಿಗುತ್ತೆ, ಇನ್ವೆಸ್ಟ್ ಇಲ್ಲದೆ ನಮಗೊಂದು ಬಂಡವಾಳ ಇದು ಸಿಗುತ್ತೆ, ಸಿಗುತ್ತೆ. ಹಂಗಾಗಿ ಸರ್ಕಾರದ ಹತ್ರ ಇದನ್ನು ನಿರ್ಮೂಲನೆ ಮಾಡೋಕ್ಕೆ ಯಾವುದೇ ಟೆಕ್ನಾಲಜಿ ಇಲ್ಲ. ಆಗ ನಾವು ಇದನ್ನು ಕಮರ್ಷಿಯಲ್ ಮಾಡಿದ್ರೆ ನಮಗೆ ಜನರಿಗೆ ಬಂಡವಾಳ ಇಲ್ಲದೆ ಒಂದು ಇದು ಸಿಗುತ್ತೆ, ರಾ ಮೆಟೀರಿಯಲ್ ಸಿಗುತ್ತೆ. ಕಾಡಲ್ಲಿಯೂ ಅದನ್ನು ಸ್ವಲ್ಪ ಕಂಟ್ರೋಲ್ ಇರುತ್ತೆ ಅಂತೇಳಿ ನಾವು ಜಿಲ್ಲಾಡಳಿತ ಜೊತೆಗೆ ಮಾತಾಡಿ ಅದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀವಿ ಸರ್. ತುಂಬ ಒಳ್ಳೆಯ ಕೆಲಸ. ನನ್ನ ನಂಬಿಕೆ ಆಗ್ತಿಲ್ಲ ವೀರಪ್ಪನ ಜೊತೆಗಿದ್ದವರ ಇವರು ಅಂತೇಳಿ. ನಮಗೆ ಸತ್ಯವಾಗ್ಲೂ ನಾನು ಯಾರು ನಮ್ಮ ಒನ್ ಸ್ಟಾರ್ ರೆವಲ್ಯೂಷನ್ನು ಹುಕವಕ ಅವ್ರನ್ನ ನೋಡಿದ ಥರ ಆಗ್ತದೆ, ಅಥವಾ ನಮ್ಮ ಕಿಶೋರ್ ಅವ್ರು ನೋಡಿದಾಗ ಆಗ್ತಾಯಿದೆ. ನಿಮ್ಗೆ ಕಿಶೋರ್ ಗೊತ್ತಿರ್ಬೇಕು, ಕನ್ನಡ ಕಿಶೋರ್ ಆಗ್ತದೆ. ಭಾಳ ಒಳ್ಳೆ ಕೆಲಸ. ಏನು ಸಿಗುತ್ತೆ ನಿಮ್ಮಲ್ಲಿ ಸರ್? ಎಲ್ಲನೂ ಸಿಗುತ್ತೆ. ಮೆಣಸಿನಿಂದ ಹಿಡಿದು ಎಲ್ಲ ಪುಡಿ ಎಲ್ಲ ನಾವೇ ಮನೇಲಿ ಮಾಡ್ತೀವಿ. ಅರಸಿನ ಪುಡಿ, ಮೆಣಸಿನ ಪುಡಿ, ರಸ ಪುಡಿ, ಇಡ್ಲಿ ಪುಡಿ, ತುಪ್ಪ, ಸ್ನಾನದ ಸೋಪು, ಟೀ ಪುಡಿ ಎಲ್ಲನೂ ಮಾಡ್ತೀವಿ ಸರ್. ಮಾಡ್ತೀವಿ. ಮಾರ್ಕೆಟ್ ಡಿಮ್ಯಾಂಡ್ ಇದೆಯವಕ್ಕೆಲ್ಲ ಇದೆ. ನಾನು ಕೊಡೋಕ್ಕಾಗೋದಲ್ಲ ಅಷ್ಟೊಂದು. ಯಾಕಂದರೆ ನಮ್ಮ ಕೊಡೋ ವಸ್ತುಗಳನ್ನು ಚೆನ್ನಾಗಿದೆ ಅಂದಮೇಲೆ ಅದನ್ನ ಎಲ್ಲಿದ್ದಲ್ಲಿ ಹುಡುಕಿ ತಗೊಂಡು ಹೋಗ್ತಾರೆ. ಆನ್ಲೈನ್ ಹೋಗುತ್ತೆ. ನನಗೆ ಮೈಸೂರು, ಬ್ಯಾಂಗ್ಳೂರು ಕಸ್ಟಮರ್ ಇದ್ದಾರೆ, ಇಲ್ಲಿಂದ ತಗೊಳ್ತಾರೆ, ಅಲ್ಲಿಂದ ತಗೊಳ್ತಾರೆ. ಇಲ್ಲಿ ಆನ್ಲೈನ್ ಇದೆ. ಏನು ಆನ್ಲೈನ್ ಇಲ್ಲ, ನಮ್ಮ ಫೋನ್ ಮಾಡಿ ನಮಗೆ ಕಳಿಸ್ತಾರೆ, ಬುಕ್ ಮಾಡ್ತಾರೆ, ನಾವು ಏನು ಬೇಕಾದ್ರೆ ಅದು ಕಳಿಸ್ತೀವಿ. ಬಸ್ಗೆ ಹಾಕ್ತೀವಿ, ಕೊರಿಯರ್ ಹಾಕ್ತೀನಿ. ಕೊರಿಯರ್ ಹಾಕ್ತೀನಿ. ಓಕೆ, ನೈಸ್. ಶುಭವಾಗಲಿ, ಒಳ್ಳೆಯದಾಗಲಿ. ಒಂದು ದಿವಸ ಇವ್ರ ಸೆಂಟ್ರ್ ತುಂಬ ದೊಡ್ಡದಾಗಲಿ. ಯಾಕಂದರೆ ಲಂಟಾನ ಬಗ್ಗೆ ನಾನು ಓದಿದ್ದೀನಿ, ತೇಜಸ್ವಿ ಅವರ ಕೃತಿಗಳಲ್ಲಿ ಲಂಟಾನದ ಬಗ್ಗೆ ಬರೀತಾರೆ. ಲಂಟಾನ ಜಿಗ್ಗು ಅಂತ ಕರೀತಾರೆ. ಅಂದರೆ ಆ ಲಂಟಾನ ಹೇಗೆ ಬೆಳೆಯುತ್ತೆ ಅಂದರೆ ಒಂದಕ್ಕೊಂದು ಸಿಕ್ಕು ಬೆಳೆದು ಕಾಡಲ್ಲಿ ಒಂದು ಪ್ರಾಣಿನೂ ಕಾಲಿಡೋಕ್ಕಾಗದೇ ಇರೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಅದನ್ನು ನಾಶ ಮಾಡೋಕ್ಕಾಗಲ್ಲ. ಒಂದು ಕಡೆಯಿಂದ ಸವರ್ತು ಹೋದರೆ ಇನ್ನು 10 ಕಡೆ ಬೆಳೀತಾ ಹೋಗುತ್ತೆ ಅಂತೇಳಿ ತೇಜಸ್ವಿ ಬರೀತಾರೆ. ಆ ಲಂಟಾನನ ಸವರಿ ಅದರಿಂದ ಪೀಠೋಪಕರಣಗಳನ್ನ ಮಾಡಿ ಬಹಳ ಟ್ರೈಬಲ್ಗೆ ಆದಾಯದ ಜೊತೆಗೆ ಕಾಡನ್ನು ಒಂದು ರೀತಿ ಸುಸ್ಥಿತಿಯಲ್ಲಿ ಇಡುವಂಥ ಕೆಲಸನ ಮಾಡಿಸ್ತಿದ್ದಾರೆ ಇವ್ರು ಟ್ರಸ್ಟು. ಒಳ್ಳೆಯದಾಗಲಿ. ಭಾಳ ಮುಖ್ಯವಾಗಿ ಆದಿವಾಸಿಗಳಿಗೆ ಒಂದು ಕೈ ತುಂಬ ಹಣ ಕೊಟ್ಟು ಅವ್ರನ್ನ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಶುಭವಾಗಲಿ, ಒಳ್ಳೆಯದಾಗಲಿ, ಇವ್ರ ಕಾರ್ಯ ದೊಡ್ಡದಾಗಲಿ ಅಂತ ಕೇಳ್ತೀನಿ. ಒಂದು ದಿವಸ ನಿಮ್ಮ ಅದನ್ನು ನೋಡೋಣ. ಪ್ಲೀಸ್ ಬನ್ನಿ. ಓಕೆ, ಆಗಲಿ. ಇವ್ರು ಪರಿಚಯ ಮಾಡಿಸೋದಕ್ಕೆ ಯೋಗೀಶ್ ಒಂದು ಭಾಳ ಧನ್ಯವಾದ. ಅನ್ಬುರಾಜ್ ಅವರು, ಒಂದು ಸಾರಿ ಮರ್ತೆ, ಅನ್ಬುರಾಜ್ ಅವರು ವೀರಪ್ಪನ ಸಹಚರರು. ಹೌದು, ಸತ್ಯ ಒಪ್ಕೊಳ್ಳೇಬೇಕು. ಅದ್ರಲ್ಲಿ ಯಾವುದೋ ಇದಿಲ್ಲ. ಇಲ್ಲ, ನಾನು ಅದನ್ನು ಹೇಳ್ತೀನಿ ಕೇಳಿ. ನನ್ನ ಹೆಸರು ಅನ್ಬುರಾಜ್ ಅಂತ. ನಾನು 1995ರಲ್ಲಿ ವೀರಪ್ಪನ ಜೊತೆಗೆ ಹೋದೆ. 95ರಲ್ಲಿ 97ವರೆಗೆ ಅವ್ರ ಜೊತೆಗಿದ್ದೆ. 2 ವರ್ಷ, 98ವರೆಗೆ. 98ರಿಂದ ಜೈಲು. ನಾನು 20 ವರ್ಷ ಜೈಲಿದ್ದೆ. ತಮಿಳ್ನಾಡು, ಕರ್ನಾಟಕ 2 ಕಡೆ ಸೇರಿ ನಾನು 20 ವರ್ಷ ಜೈಲಿದ್ದೆ. 2016ರಲ್ಲಿ ಕರ್ನಾಟಕ ಸರ್ಕಾರ ನನ್ನ ನಡತೆಗಳು ನೋಡಿ ನನಗೆ ಅಕಾಲಿಕ ಬಿಡುಗಡೆ ಮಾಡಿದ್ರು. ಬಂದಮೇಲೆ ಒಂಚೂರು ಬದುಕು ಹೆಂಗೆ ಕಟ್ಕೋಬೇಕಂತ ಸ್ವಲ್ಪ ಕಟ್ಕೊಳ್ತಾ ಇದ್ದೀನಿ. ಆದರೆ ಒಟ್ಟಾರೆ ನಾನು ಇದ್ರಲ್ಲಿ ಹೇಳ್ಬೇಕಿದ್ರೆ ಈ ಜೈಲು ಬರೀ ಜೈಲು ಶಿಕ್ಷೆ ಇರ್ತಲ್ಲ, ಜೈಲು ಶಿಕ್ಷೆಯ ವಿಧಾನಗಳಿರ್ತಲ್ಲ, ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಬರೀ ಎದುರಿಸೋದು, ಒಡೆಯೋದು, ಹಿಂಸೆ ಕೊಡೋದು ಮುಖಾಂತರ ಒಬ್ಬ ಬಂದಿ ಪರಿವರ್ತನೆ ಆಗ್ಬಿಡ್ತಾನೆ, ಒಬ್ಬ ಅಪರಾಧಿಯ ತನ್ನ ತಪ್ಪುಗಳನ್ನು ಬದಲಾಗ್ಬಿಡ್ತಾನೆ ಅಂದರೆ ನನಗೆ ಇದು ನಂಬಿಕೆ ಇಲ್ಲ. ಯಾಕಂದರೆ ಇಡೀ ಈ ಬ್ರಿಟಿಷರು ಯಾವಾಗ ಜೈಲು ಕಟ್ಟಿದ್ರೋ ಆಗಲಿಂದೇ ಅಪರಾಧಿಗಳು ಬರ್ತಾ ಇದ್ದಾರೆ, ಅಪರಾಧಗಳು ನಡೀತಾ ಇದೆ, ಹೋಗ್ತಾ ಇರ್ತಾರೆ. ಆದರೆ ಅವರೆಲ್ಲ ಪರಿವರ್ತನೆ ಆಗ್ಬಿಡ್ತಾರೆ. ತನ್ನ ತಪ್ಪುಗಳಿಗೆ ಗಿಲ್ಟ್ ಆಗುತ್ತೆ, ಅವ್ರಿಗೆ ಪಶ್ಚಾತ್ತಾಪ ಆಗುತ್ತೆ. ಆಗಂದೇಳಿ ನನಗೆ ನಂಬಿಕೆ ಇಲ್ಲ. ಯಾಕಂದರೆ ಯಾವುದೇ ಒಂದು ಅಪರಾಧಗಳನ್ನು ತಾನು ಸ್ವಯಂವಿಮರ್ಶನೆ ಮಾಡಿಕೊಳ್ಳುವಂಥ ಮನಸ್ಥಿತಿಯನ್ನು ಕಟ್ಟಿಕೊಡುವಂಥ ಸ್ಥಳ ಜೈಲಾಗಿಲ್ಲ. ಹಂಗಾಗಿ ನಾನು ತುಂಬ ಹೇಳಬೇಕಿದ್ರೆ ಸಾಹಿತ್ಯ, ಸಂಗೀತ, ಈ ರಂಗಭೂಮಿ, ಇದು ಮೂರಕ್ಕೂ ಇದರ ಬಲ ಇದೆ, ಇದರ ಈ ಶಕ್ತಿ ಇದೆ. ಅಂದರೆ ಒಬ್ಬ ಮನುಷ್ಯನ ಮನಸ್ಸು ಪರಿವರ್ತನೆ ಮಾಡೋದು ಖಂಡಿತ ಆಗುತ್ತೆ. ಅದಕ್ಕೆ ನಾನೇ ಉದಾಹರಣೆ ಹೇಳ್ಬೋದು. ಯಾಕಂದ್ರೆ ನಾನು ಜೈಲಿರುವಾಗ ಸ್ವಲ್ಪ ಹೊರಟಾಗಿದ್ದೆ. ಮೈಸೂರು ಜೈಲಿಗೆ ಬಂದ ಮೇಲೆ ಸಂಕಲ್ಪ ಅಂತೇಳಿ ನನ್ನ ಗುರುಗಳಾದ ಉಳುಗಪ್ಪ ಕಟ್ಟಿಮನಿ, ದೀಪಕ್, ಮೈಸೂರು ದೀಪಕ್ ಅವರಿಬ್ಬರು ಸೇರಿ ನನ್ನ ನಾಟಕದ ಟೀಮ್ಗಳು ನನ್ನ ಸೇರಿಸಿದ್ರು. ನಾನು ಸುಮ್ಮನೆ ಏನೋ ನಾಟಕ ಅಂದರೆ ಏನೋ ಸುಮ್ಮನೆ ಹಂಗೆ ಬಂದು ಸೇರಿಕೊಂಡೆ. ನಾನು ಎಲ್ಲ ಜೈಲಿಂದ ಓಡೋಗ್ಬೇಕಿತ್ತು. ಅದಕ್ಕಾಗಿ ಬಂದು ನಾಟಕದಲ್ಲಿ ಸೇರಿಕೊಂಡೆ. ನಾನು ಎಸ್ಕೇಪ್ ಆಗೋಣ ಅಂತ ನನಗೆ ಜೀವದ ಶಿಕ್ಷೆ ಆಗಿತ್ತು. ನನ್ನ 18-19 ವಯಸ್ಸಲ್ಲಿ ಮಾಡಿರೋ ತಪ್ಪಿಗಾಗಿ ನಾನು ಯಾಕೆ ಜೀವನ ಪೂರ್ತಿ ಜೈಲಿರ್ಬೇಕು, ಹೇಗೆ ಓಡೋಗ್ಬಿಡಮ್ಮ ಅಂತೇಳಿ ಬಂದು ರಂಗಭೂಮಿಯೊಳಗೆ ನಾನು ಸೇರಿಕೊಂಡೆ. ಆದರೆ ಇವತ್ತುವರೆಗೆ ಓಡೋಕ್ಕಾಗಿಲ್ಲ. ಬಿಡುಗಡೆ ಆದಮೇಲೆ ಮತ್ತೆ ಜೈಲಿಗೆ ಹೋಗಿ ಕೆಲಸಕ್ಕೂ ನಾವು ಹೋಗಿ ಬರ್ತಾ ಇದ್ದೀನಿ. ಅದು ಬೇರೆ ವಿಚಾರ. ಆದರೆ
ಈ ರಂಗಭೂಮಿ ಅದು ಮೆಲ್ಲ ನಮ್ಮ ಮನಸ್ಸುಗಳ ಮೇಲೆ, ನಮ್ಮ ಆಲೋಚನೆಗಳ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮಗಳು ಬೀಳ್ತು. ಓಡೋಗ್ಬೇಕನ್ನ ಅನ್ಕೊಂಡಿದ್ದೆ ನನ್ನನ್ನು 15 ವರ್ಷ ಜೈಲು ಇಟ್ಟಿಸಿತ್ತು. ಇಲ್ಲ ಏನೇ ಆದರೂ ಕೂಡ ನಿನ್ನ ಬಿಡುಗಡೆ ಕಾನೂನುಬದ್ಧವಾಗಿ ಆಗಬೇಕೆಂದರೆ ಮನಸ್ಥಿತಿ ನನಗೆ ಕಟ್ಕೊಟ್ಟಿತ್ತು. ನಾನು 20 ವರ್ಷ ಜೈಲು ಇದ್ದ ಮೇಲೆ ನನಗೆ ಸರ್ಕಾರ ನನ್ನ ಕೆಲಸಗಳನ್ನು ನೋಡಿ, ನನ್ನ ಜೈಲಲ್ಲಿರುವಂಥ ನನ್ನ ಆ್ಯಕ್ಟಿವ್ ನೋಡಿ ನನ್ನ ಬಿಡುಗಡೆ ಮಾಡಿದ್ರು. ಆದರೆ ಇದೆಲ್ಲ ಈ ಸಾಹಿತ್ಯ, ಸಂಗೀತ, ಈ ರಂಗಭೂಮಿ ಇದೆಲ್ಲ ಈ ಕೊಳಕಾಗಿರೋ ಈ ಮನಸ್ಸುಗಳನ್ನು ಸ್ವಲ್ಪ ತೊಳೆದು ಒಂದು 10% 20% ನನ್ನ ಮನಸ್ಸನ್ನು ಮಾಡಿ ಹೊರಗಡೆ ಕಳಿಸಿದೆ. ನಾನು ಯಾವುದೇ ಈಗ ಒಂದು ಹೇಳ್ಬೋದು, ಯಾವನಾದ್ರೂ ನನ್ನನ್ನು ಹೊಡೆದು ಬಿಡ್ಬೋದು, ಆ ಥರ ಕೂಡ ಸುದ್ದಿ ಬರ್ಬೋದು. ಅನ್ಬು ಹೊಡೆದ್ಬಿಟ್ಟ ಒಬ್ಬ ಹೊಡೆದ ಅಂದರೆ, ಆದರೆ ಅನ್ಬು ಯಾರಿಗೋ ಒಬ್ಬ ಹಿಂಸೆ ಕೊಟ್ಟ ಹೊಡೆದ ಅಂತೆ ಯಾವುದೇ ಕಾರಣ ಸುದ್ದಿ ಬರಲ್ಲ. ಮನಸ್ಥಿತಿ ಹಂಗಿದೆ. ಅದು ನನಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಕೋಪ ಇಲ್ಲ. ನನಗೆ ಸಾಕ್ಷಿ ಹೇಳಿದರು, ನನ್ನ ಕೇಸಲ್ಲಿರುವಾಗ ನನಗೆ ಸಾಕ್ಷಿ ಹೇಳಿದರು. ಅವರು ಒಬ್ಬರು ಸುಳ್ಳು ಸಾಕ್ಷಿ ಹೇಳಿದ್ರು ನನಗೆ. ನಾನು ಅದು ಅಪರಾಧ ಮಾಡಿಲ್ಲ, ಆದರೆ ಅದನ್ನು ಕ್ರಿಯೇಟ್ ಮಾಡಿ ಹೇಳಿದ್ರು ಕೋರ್ಟಲ್ಲಿ. ಆದರೆ ಅವ್ರು ಮಾಡ್ಕೊಂಡು ನನಗೆ ದ್ವೇಷ ಬಂದಿಲ್ಲ. ನನಗೆ ಒಂದು 6 ತಿಂಗಳಿಂದ ಅವರು ನೋಡಿದೆ, ಅವ್ರು ನಾನು ಹಪ್ಕೊಂಡಂಗೆ ನಾನು ತಪ್ಪಿಕೊಳ್ಳುವಂಥ ಮನಸ್ಥಿತಿ ನನಗೆ ಬಂದಿದೆ. ಹಾಗಾಗಿ ನನಗೆ ನನ್ನ ಬದುಕಿನ ಬಗ್ಗೆ ಏನು ನನಗೆ ಭಯವೋ ಹೆದರಿಕೆ ಇಂಥದ್ದು ಏನಿಲ್ಲ. ಚೆನ್ನಾಗಿದ್ದೀನಿ. ನನಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ಒಂದು ಹೆಣ್ಮಗು, ಒಂದು ಗಂಡು ಮಗಿದೆ. ಭಾಳ ಖುಷಿಯಾಗಿ ಬದುಕಟ್ಕೊಳ್ತಾ ಹೋಗ್ತಾ ಇದ್ದೀನಿ ಸರ್. ತುಂಬ ಸಂತೋಷ ಆಯಿತು. ರಂಗಭೂಮಿ ಬಗ್ಗೆ ನಾನು ಒಬ್ಬ ರಂಗಭೂಮಿಯನ್ನಾಗಿ ಬಹಳ ಅಭಿಮಾನ ಬಂತು. ರಂಗಭೂಮಿ ಒಬ್ಬ ಮನುಷ್ಯನ ಮನಸ್ಸನ್ನು ಶುದ್ಧ ಮಾಡುತ್ತೆ ಅಂತ ಹೇಳಿಲ್ಲ, ಎಂಥ ಒಳ್ಳೆ ಮಾತು. ಸಂತೋಷ ಆಯ್ತು ನನಗೆ. ನಮ್ಮ ಸರ್ಕಾರಗಳು ರಂಗಭೂಮಿಯನ್ನು ಟೆಕ್ಸ್ಟ್ಗಳಲ್ಲಿ, ಪಠ್ಯಗಳಲ್ಲಿ ಇಡುವುದಕ್ಕೆ ಇದು ಸಕಾಲ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರು ನೋಡಿ, ಜೈಲುಗಳು ತಪ್ಪು ಮಾಡಿ ಬಂದವರ ಮನಸ್ಸು ಪರಿವರ್ತನೆ ಮಾಡೋ ಕೇಂದ್ರಗಳಾಗಬೇಕಿತ್ತು, ಆದರೆ ಅದಾಗಿಲ್ಲ. ಆದರೆ ಅದನ್ನು ಸಾಹಿತ್ಯ, ಕಲೆ ಮತ್ತು ರಂಗಭೂಮಿ ಮಾಡ್ತಾ ಇದೆ. ಹಾಗಾಗಿ ರಂಗಭೂಮಿ ಶಿಕ್ಷಣ, ರಂಗಭೂಮಿ ಅಂತನ್ನುವ ಸಬ್ಜೆಕ್ಟು ಶಿಕ್ಷಣದಲ್ಲಿ ಒಂದು ಪಾಠವಾಗಿ ಬಂದರೆ ಮಕ್ಕಳು ಟೆಕ್ಸ್ಟ್ ಬುಕ್ ಜೊತೆಗೆ ಇನ್ನೊಂದಷ್ಟು ಒಳ್ಳೆಯ ವಿಷಯಗಳನ್ನು ಕಲಿತಾರೆ. ಅವರ ಮನಸ್ಸರಳುತ್ತೆ, ಕಲೆ ಮತ್ತು ಅವರ ಕ್ರಿಯೇಟಿವಿಟಿ ಬೆಳೆಯುತ್ತೆ, ಮತ್ತು ಸಮಾಜಕ್ಕೆ ಭಾಳ ಒಳ್ಳೆ ಪ್ರಜೆಗಳಾಗಿ ಬೆಳೀತಾರೆ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಉಳಿದಂತೆ ನಾನು ಸರ್ಗೆ ಧನ್ಯವಾದ, ಅಭಿನಂದನೆ ಎರಡೂ ಹೇಳ್ತೀನಿ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ. ಈ ಕಡೆ ಬಂದರೆ ಅಂತಿಯೂರು ಕಡೆ ಬಂದರೆ, ಅಂತಿಯೂರು ಮುಖ್ಯ ರಸ್ತೆಯಲ್ಲೇ ಇವ್ರ ಅಂಗಡಿ ಇದೆ, ಇವ್ರು ಭೇಟಿ ಮಾಡಿ ಇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಆಗಲಿ, ಥ್ಯಾಂಕ್ ಯು ಸರ್. ಶಿವಸುಬ್ರಹ್ಮಣ್ಯಂ ರಿಪೋರ್ಟರ್ ಸೇಲಂ. அம்மா வணக்கம்மா. எங்க மாமியார் வருவாங்க. ಇವರು ಓಕೆ. ಇವ್ರು ಯಾರು? ವೀರಪ್ಪನವರು ಚಿಕ್ಕಪ್ಪನ ಮಗ. ಇವರು ಏನು ಇವ್ರ ಹೆಸರು? ಪೇರೇನು? ಇವ್ರ ಪೇರೇನಮ್ಮ? தெரியலங்களா அவங்க பேரு. இருங்க ஒரு நிமிஷம் கூப்பிடுறேன் மாமியார். கூப்பிடும்மா. அவங்களுக்கு தான் தெரியும்ண்ணா. நான் இப்பதான் பக்கமா 10 வருஷம் தான். பரவாயில்ல, அந்த பெரியவர் கூப்பிடுமா. அவங்க சின்ன வயசுலயே போயிட்டாங்கன்னாங்க. எத்தனை வயசு தெரியும்? வயசு தெரியல. அவங்க எங்க மாமனாட்ட போனீங்கன்னா எல்லாம் அன்னைக்கு ஒருத்தங்க வந்திருந்தாங்க இப்படி பேட்டி எடுக்கிறதுக்கு தான். எல்லாம் சொல்லுவாங்க. மாமி கூப்பிடுங்க. மாமியா போறேன். பொண்டாட்டி இல்லவா? யாருங்க? அவர் கல்யாணம் இல்லை, காட்டிலே இருந்தபடி காட்டிலே. இது அவங்க அம்மா, கோவிந்த அவங்க அம்மா. சேத்துக்குடி கோவிந்த அம்மா. என்ன பேரு? தொடச்சி கொடுப்போம், ஒரு துணி போட்டு பில்டிங் எல்லாம் கோலம் மாதிரி. ಇವರು ಸೇತುಕುಳಿ ಗೋವಿಂದ ಅವರ ತಾಯಿ. ಅಮ್ಮ, ಇವ್ರ ಪೇರೇನಾ? இவங்க பேரு ஆனந்தாಯಿ. ஆனந்தாಯಿ. ಆನಂದಾಯಿ. ಆನಂದಾಯಿ ಅವರು. ಇವರು ಸೇತುಕುಳಿ ಗೋವಿಂದ ಅವರ ತಾಯಿ ಆನಂದಾಯಿ ಅಂತ ಇವ್ರ ಹೆಸರು. ನೋಡಿ, ಇವರು ಸೇತುಕುಳಿ ಗೋವಿಂದ ಅವರು. ಇವರು ಅಮ್ಮ ವಣಕಮ್ಮ. ಕನ್ನಡ கன்னடெல்லாம் தெரியாது. ಕೊಂಚಂ. ಹಾಂ, அதான் தெரியாது. ನಿಮ್ಮ ಹೆಸರೇನು? உங்கள் பேர் என்னம்மா? என் பேர் சின்ன பொண்ணு. சின்ன பொண்ணு. சேத்துக்குழி கோவிந்தா வீடு எங்கே? வீடுலாம் இல்லைங்க. அவங்க அங்கே இருந்தாங்க, சங்கப்பள்ளி இருந்தாங்க. அவங்களாம் நிலம் இல்லை, ரொம்ப புறம்பாக்க தான் இருந்தாங்க குடி. பட்டணம்லாம் இல்லை. அப்புறம் அங்கேருந்து அப்புறம் அப்புறம் வீரமாக சேர்ந்துட்டா அப்படியே. நான் போக வேண்டாங்க, கோவிந்தா போக வேண்டாம் அப்படின்னு நான் பாடுபட்டோம். பேச போய் சேர்ந்து அப்புறம் அப்படியெல்லாம் போய் எல்லாத்தையும் எங்கள் குழந்தை 2 பேர் சேர்த்துக்கிட்டோம். அதான் 3 பேர் சேர்த்துக்கிட்டாங்க வேப்பங்கச்சிலேயே. அப்புறம் 2 பேர் தான் இருக்கிறாங்க. எங்கள் ஆம்பளைங்க இன்னொரு அங்கே சத்தியந்தம் வர்றாங்க, 2 பேர் தான் இருக்கிறாங்க. 3 பேர் சேர்த்துக்கிட்டாங்க. அது விட்டாங்க. இந்த வீடு யார் வீடு? இது
எங்கள் வீடு ಹಿಂಗೆ வீಡು கொழுந்தனார் ಅವ್ರದ್ದು எங்கள் வீட்டுನ கூட ಬಂದது ಹ್ಞೂ ಏನಂತೆ ಇವರು ಯಜಮಾನ್ರ ತಮ್ಮ. ಓ ಇವ್ರ ಯಜಮಾನ್ರ ತಮ್ಮ ಸೇತುಕುಳಿ ಗೋವಿಂದ. ಇದು ಇವರ ಅಣ್ಣನ ಮನೆ. ಅಣ್ಣನ ಮನೆ. ಅದು ಸೇತುಕುಳಿ ಗೋವಿಂದ ಅವರ ಇದು ಸ್ನೇಹಿತರೆ ಸೇತುಕುಳಿ ಗೋವಿಂದ ಅವರ ಅಣ್ಣನ ಮನೆ ಇದು. ಹಾಂ ಕರೆಕ್ಟಾ? ಅಣ್ಣ வீடு. ಸೇತುಕುಳಿ ಗೋವಿಂದ வீடுங்க. அவன் வீடு இல்லையே, அவன்கிட்ட கல்யாணம் இல்லையே. கல்யாணம் இல்லை. கல்யாணம் இல்லை, பொண்டு பிள்ளை. சின்ன குழந்தைங்கள அவங்க ஐயா கூட்டிட்டு டேம் தண்ணி ஏறினோன்னு செங்கப்பாடி போயிட்டாங்க. செங்கப்பாடிக்கு போட்டுருவோம். அங்கே போய் அவங்க அங்கேயே செட்டில் ஆகி அங்கேயே கூலி வேலைக்கு நான் அங்கே இருந்துட்டான். அப்படியே வேர்ப்பு போய் கனெக்ஷன் ஆகி செட்டில் ஆகி அப்படியே போயிட்டாங்க. ಸ್ನೇಹಿತರೆ ಈಗ ನಾವು ಸೇತುಕುಳಿ ಗ್ರಾಮದಲ್ಲಿದ್ದೀವಿ. ಇದು ಮೆಟ್ಟೂರು ಅಲ್ವಾ? ಮೆಟ್ಟೂರು ಜಿಲ್ಲೆ, ತಮಿಳುನಾಡಿದು. ಇಲ್ಲಿಂದ ಕೊಳತ್ತೂರಿಂದ ಸುಮಾರು ಒಂದು 7-8 ಕಿಲೋಮೀಟ್ರ್ ಒಳಗಡೆ ಆಗುತ್ತಿದ್ದು. ಸುತ್ತ ಕಾವೇರಿ ನದಿ ಹರಿಯುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ. ಇವರು ಸೇತುಕುಳಿ ಗೋವಿಂದ ಅವರ ಅಣ್ಣನ ವೈಫ್, ಅಂದರೆ ಅಣ್ಣನ ಹೆಂಡತಿ. ಅಂದರೆ ಸೇತುಕುಳಿ ಗೋವಿಂದ ಅವರ ಅತ್ತಿಗೆ ಅವರು. ಇದು ಸೇತುಕುಳಿ ಗೋವಿಂದ ಅವರ ಅಣ್ಣನ ಮನೆ. ಇದು ನೀವು ಇಲ್ಲಿಂದ ಕಾಣ್ತಾ ಇರೋದು ಅವರ ಅಣ್ಣನ ಮನೆ. ಇಲ್ಲಿ ಬಂದ್ವಿ. ಸೇತುಕುಳಿ ಗೋವಿಂದ ಅವರು ಹುಟ್ಟಿದ್ದು ಕೂಡ ಸೇತುಕುಳಿ ಅಂತ ಹೇಳಿ ಗ್ರಾಮ. ಅಂದರೆ ಇದು ಹೊಸ ಸೇತುಕುಳಿ. ಇದು ಹಳೆ ಸೇತುಕುಳಿ ಕಾವೇರಿ ನದಿ ಈಗ ಮೆಟ್ರೋ ಡ್ಯಾಮ್ ಕಟ್ಟಿದ್ಮೇಲೆ ಬ್ಯಾಕ್ ವಾಟರ್ ಮುಳುಗಿದ್ಮೇಲೆ ಇಲ್ಲಿ ಶಿಫ್ಟ್ ಆಗಿದೆ. ಕರೆಕ್ಟ್ ಅಣ್ಣ? ಇಲ್ಲಿ ಶಿಫ್ಟ್ ಆಗಿದೆ ಇಲ್ಲಿ. ಸೊ ಹಾಗಾಗಿ ಇದು ಹೊಸ ಸೇತುಕುಳಿ. ಇಲ್ಲಿ ಶಿಫ್ಟ್ ಆದಮೇಲೆ ಸೇತುಕುಳಿ ಗೋವಿಂದ ಚೆಂಗಪಾಡಿ ಅಂದರೆ ಗೋಪಿನಾಥಮ್ಗೆ ಹೋಗಿ ಅಲ್ಲಿ ಬೆಳೆದದ್ದು. ಅನಂತರ ವೀರಪ್ಪನ ಜೊತೆ ಹೋಗಿ ಸೇರಿಕೊಂಡು. ಸೊ ಮುಂದಿನ ಕಥೆ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಕೊನೆಯಲ್ಲಿ ವೀರಪ್ಪನ ಜೊತೆ ಸತ್ತ 3 ಜನದಲ್ಲಿ ಸೇತುಕುಳಿ ಗೋವಿಂದ ಕೂಡ ಒಬ್ಬರು. ಇದು ಅವರ ಅಣ್ಣನ ಮನೆ. ಸೊ ಇವ್ರಿಗೆ ಮಾತಾಡ್ಸೋಕ್ಕೆ ನಾವು ಟ್ರೈ ಮಾಡಿದ್ವಿ, ಆದರೆ ಅವ್ರಿಗೆ ಯಾರಿಗೂ ಕನ್ನಡ ಬರೋಲ್ಲ. ಸೊ ತಮಿಳಲ್ಲಿ ಮಾತಾಡಿದ್ರೆ ಇದು ಏನೋ ಅರ್ಥ ಆಗೋದು ಕಷ್ಟ ಅಂತ ಹೇಳಿ ನಾವು ಮಾತಾಡ್ಸಿಲ್ಲ. ಉಳಿದಂತೆ ಇದು ಸೇತುಕುಳಿ ನಾವು ಬಂದಿದ್ದೀವಿ. ಸೇತುಕುಳಿ ಕರೆಕ್ಟ್ ಸರ್? ಸ್ನೇಹಿತರೆ, ಈಗ ನಾನು ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀನಿ. ಬೆಟ್ಟಕ್ಕೆ ಇನ್ನೇನು ಸ್ವಲ್ಪ ಹತ್ತಿದ್ರೆ ಬೆಟ್ಟ ಸಿಕ್ಬಿಡುತ್ತೆ. ಈಗಿಲ್ಲಿ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ನೋಡಿ. ನೋಡೋಕೆ ಒಳ್ಳೆ ನ್ಯಾಚುರಲ್ 6 ಪ್ಯಾಕ್ಗಳು ಮಾಡ್ಕೊಂಡು ನಿಂತಿದ್ದಾರಲ್ಲ. ಇವರೆಲ್ಲರೂ ಸೈಕಲ್ ತೊಗೊಂಡು ಸುಮಾರು ಒಂದು 50 ಜನ ಬೆಟ್ಟಕ್ಕೆ ಹೋಗ್ತಿದ್ದಾರೆ. ಏನು ವಿಶೇಷ ಕೇಳೋಣ. ಏನಪ್ಪ ನಿಮ್ಮ ಹೆಸರು? ಮಹೇಶ್ ಅಂತ ಸರ್. ಮಹೇಶ್, ಯಾವರು? ಎಂಬ್ರಗಲ. ಹಾಂ, ಎಂಬ್ರಗಲ ಎಲ್ಲಿ ಬರ್ತಪ್ಪ? ನೆಂಜಿಗೋಡ್ ಪಕ್ಕ ಬದನಾಳು. ಬದನವಾಳು? ವಾವ್, ಬದನವಾಳು ಪಕ್ಕ ಎಂಬರ್ಗಳ ಅಂತ. ಹೌದಾ? ಏನೆಲ್ಲ ಸೈಕಲ್ ಹೋಗ್ತಿದ್ದೀರಲ್ಲ? ವರ್ಷ ಏನಪ್ಪ? ವರ್ಷ ಹೋಗ್ತೀವಿ ಭೀಮಾಂಸಗೆ. ಭೀಮನಮಸೆಗೆ. ಈಗ ಭೀಮನಮಸೆ ಬಂತಾ? ಇವಾಗ ಅಮಾಸೆ ಗುರುವಾರ, ಶುಕ್ರವಾರ ಆಯ್ತಲ್ಲ. ಶುಕ್ರವಾರ ಭೀಮನಮಸೆ. ಓ, ರಾಜ್ಕುಮಾರ್ ಕಿಡ್ನಾಪ್ ಆಗಿದ್ದು ಅಮಾಸೆ ಅದು. ಓಕೆ, ಏನು ವಿಶೇಷ? ಯಾಕೆ ಸೈಕಲ್ ಹೋಗ್ತಿರಲ್ಲ? ಬಸ್ಸಲ್ಲಿ ಹೋಗ್ಬೋದಲ್ಲ? ಅದು ನಮ್ಮೂರು ಪದ್ಧತಿ. ಅದು ನಮ್ಮೂರು ಮೊದಲಿಂದ ನಡ್ಕೊ ಬಂದೈತೆ ಸೈಕಲಲ್ಲಿ. ಅದರಿಂದ ನಾವು ಬರ್ತಾಯಿದ್ವಿ. ಎಷ್ಟು ಜನ ಹೋಗ್ತಾ ಇದ್ದೀರಿ? ಎಷ್ಟು ದಿನ ಹೋಗ್ತೀರಿ? ನಾವು ಇವತ್ತು ಬಂದಿದ್ದೀವಿ. ಬೆಳಗ್ಗೆ ಹೋಗ್ತೀವಿ. ರಿಟರ್ನ್ ಬೆಳಿಗ್ಗೆ ಹೊಂಟೋಗ್ತೀವಿ. ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಹೋಗೋದು. ಓಕೆ, ಒಂದೇ ದಿನ? ಹಾಂ, ಒಂದೇ ದಿನ ಆಲ್ಟು. ಈಗ ಬೆಳಗ್ಗೆ ಬಿಟ್ಟಿದೆ ಅಲ್ಲಿ? ಹಾಂ, ಬೆಳಿಗ್ಗೆ ಎಂಬರಗಾಲದಲ್ಲಿ ಬಿಟ್ಟಿದ್ದು. ಎಷ್ಟು ಗಂಟೆಗೆ? ಬೆಳಿಗ್ಗೆ ಒಂದು 8:30 9 ಗಂಟೆ ಆಗಿದೆ. ಊಟ ನಾಷ್ಟ ತಿಂಡಿ ಬರ್ಬೇಕಂತ ಮಾಡ್ಕೊಬರ್ತೀವಿ. ಹೋಟ್ಲು? ಏನೇನು ಕೆಲಸ ಮಾಡ್ತೀರಿ ನೀವೆಲ್ಲ? ನಾವು ಟಿಲ್ಲರ್ ಓಡಿಸ್ತಿದ್ದೀವಿ. ಹಾಂ, ವ್ಯವಸಾಯ. ಹಾಂ, ನೀವೆಲ್ಲ ಉಳಿದೋರಲ್ಲ? ಮಾಮೂಲಿ ಕೂಲಿ ಕೆಲಸ, ಬೇರೆ ಕೆಲಸ ಎಲ್ಲ ಮಾಡ್ತಿರ್ತೀರಿ. ಓಕೆ, ಹೋಗಿ ನಮಸ್ಕಾರ ಹಾಕೊಂಡು ಹೋಗೋದು ದೇವ್ರಿಗೆ. ಹಾಂ, ಎಸ್. ನೋಡಿ, ನಮ್ಮ ಹುಡುಗರು ಭಾಳ ಭಕ್ತಿ ಭಾವ ಶ್ರದ್ಧೆಯಿಂದ ಮಲೆ ಮಹದೇಶ್ವರನ, ಮಲೆ ಮಾದಪ್ಪ ನೋಡೋಕೆ ಹೋಗ್ತವ್ರೆ. ಉಗೇ ಉಗೇ ಮಾದಪ್ಪ ಅನ್ಬಿಡೋಣ ಒಂದ್ಸಲ ಅಲ್ವಾ? ಉಗೇ ಉಗೇ ಉಗೇ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ನಿಮ್ಮ ಸೈಕಲ್ಗಳು ನೋಡ್ರಿ, ಸೈಕಲ್ಗಳೆಲ್ಲ ನಿಲ್ಸೋರಲ್ಲಿ. ಬನ್ನಿ, ಒಂಚೂರು ಲೈಟ್ ತೊಗೊಂಡು ಬನ್ನಿ ದಯವಿಟ್ಟು. ನಮ್ದು ಬೆಂಗಳೂರು. ಇದೇ ಅವ್ರ ಸೈಕಲ್ಸು. ಇದರಲ್ಲಿ ಬಟ್ಟೆಗಳವೆ, ಕಾಯಿ, ಪೂಜೆ ಸಾಮಾನು. ಅಪ್ಪ, ಏನೋ ಸ್ಪೀಕರ್ ಇಟ್ಕೊಂಡ್ಬಿಡ್ತೀಯಾ? ಹಾಕೊಂದು ಸಾಂಗ ನೋಡೋಣ. ಕಾಡಲ್ಲಿರೋ ಹುಲಿ ಎಲ್ಲ ಬರ್ತವೆ ಈಗ. ಈಗ ಹಾಡಾಕೊಂಡು ಹೋಗ್ತಾ ಇರೋದು. ಎಸ್, ಬಾಯ್.